ನಮಸ್ಕಾರ. ಮೈಕ್ರೋಫೋನ್ ಕನ್ನಡ ಹೊಸ ಎಪಿಸೋಡ್ ಜೊತೆ ಮತ್ತೆ ನಾನು ವೈಭವ್ ಕೇಸ್ಕರ್ ನಿಮ್ಮ ಮುಂದೆ. ಇವತ್ತಿನ ನಮ್ಮ ಅತಿಥಿ ಬಹಳ ವಿಶೇಷವಾದವರು. ಯಾರಪ್ಪ ಅವರು ಅಂತೀರಾ? ನಮ್ಮ ಊರಿನ ಪಂಡಿತರಾದ ಶ್ರೀ ಗೋಪಾಲಾಚಾರ್ಯ ಅಕ್ಮಂಚಿ ಅವರು. ಇವರು ಸಂಸ್ಕೃತ ಪಂಡಿತರು ಮಾತ್ರವಲ್ಲ, ನ್ಯಾಯ ಮತ್ತು ವೇದಾಂತ ಕ್ಷೇತ್ರದಲ್ಲಿ ತುಂಬ ಹೆಸರು ಮಾಡಿದವರು. ಮೂಲತಃ ಇವರು ನಮ್ಮ ಕಲಬುರಗಿಯ ಅಫ್ಜಲ್ಪುರ ತಾಲೂಕಿನ ಮಣ್ಣೂರು ಎಂಬ ಗ್ರಾಮದವರು. ಶ್ರೀಯುತರು ವೇದಮೂರ್ತಿ ರಂಗಾಚಾರ್ಯ ಹಾಗೂ ಶ್ರೀಮತಿ ಭಾಗೀರಥಿ ಬಾಯಿ ದಂಪತಿಯ ಹೆಮ್ಮೆಯ ಪುತ್ರ. ಇವರು 1979ರಿಂದ 1903ರವರೆಗೂ ಮುಂಬೈ ನಗರದ ಮಾಹುಲಿಯಲ್ಲಿರುವ ಸತ್ಯಧಾನ ವಿದ್ಯಾಪೀಠದ ಪಂಡಿತರಾದ ಪೂಜ್ಯ ಶ್ರೀ ವಿದ್ಯಾಸಿಂಹಾಚಾರ್ಯ ಅವರಿಂದ ಸಂಸ್ಕೃತ ವೇದ ಧ್ಯಾನ ನಡೆಸಿದವರು. ಶ್ರೀ ಅಕ್ಮಂಚಿ ಅವರು ಪಾಠ ಮತ್ತು ಪ್ರವಚನ ಕ್ಷೇತ್ರದಲ್ಲಿ ಭಾರೀ ಹೆಸರು ಮಾಡಿದವರು. ಶ್ರೀಯುತರು ಸಂಸ್ಕೃತ ವಾಗ್ಧಾರಿ ಮತ್ತು ವಿಷಯ ಪಾಂಡಿತ್ಯಕ್ಕೆ ಬೆರಗಾಗಿ ಭಾಗವತ ವಾಚಸ್ಪತಿ, ವಿಕಾಸ ಪ್ರೇರಕ ಪ್ರಶಸ್ತಿ, ಹರಿದಾಸಾನುಗ್ರಹ, ಹರಿದಾಸ ಸೇವಾರತ್ನ, ವಿಪ್ರ ಚೈತನ್ಯ ಪ್ರಶಸ್ತಿಗಳು ಅವರನ್ನು ಆರಿಸಿ ಬಂದಿವೆ. ಪ್ರಸ್ತುತ ಹರಿದಾಸ ಸಾಹಿತ್ಯ ಪ್ರಚಾರ ವಾಹಿನಿ ಹಾಗೂ ಶ್ರೀನಿವಾಸ್ ಜ್ಞಾನವಾಹಿನಿಯ ಅಧ್ಯಕ್ಷರು ಆಗಿರುವ ಶ್ರೀ ಗೋಪಾಲಾಚಾರ್ಯ ಅಕ್ಮಂಚಿ ಅವರು ಅಖಿಲ ಭಾರತ ಮಧ್ವ ಮಹಾಮಂಡಳದ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಸರ್ ನಮಸ್ಕಾರ. ಧನ್ಯವಾದಗಳು. ನಿಮ್ಮ ಬಿಜಿಯಾದ ಶೆಡ್ಯೂಲ್ ಅಲ್ಲಿ ನಮ್ಮ ಜೊತೆ ಸೇರ್ಕೊಂಡಿದ್ದೀರಾ. ಹೇಗೆ ಅನಿಸ್ತಾ ಇದೆ? ಮೈಕ್ರೋಫೋನ್ ಕನ್ನಡ ಈ ಹೆಸರು ಹೇಗೆ ಅನಿಸ್ತಾ ಇದೆ ನಿಮಗೆ? ಭಾಳ ಸಂತೋಷ ಆಯಿತು. ನಮ್ಮೂರಲ್ಲಿ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಸಾಹಸ ಮಾಡ್ತಾ ಇದ್ದೀರಿ ಅಂತಂದಮೇಲೆ ನನಗೊಂದು ಹೆಮ್ಮೆ ಇದೆ. ನಮ್ಮ ಕಲಬುರಗಿಯು ಕೂಡ ಇಷ್ಟು ಮುಂದೆ ಹೋಗ್ತಾ ಇದೆ, ಅದ್ರಲ್ಲಿ ನಮ್ಮ ಜನ ಇಷ್ಟ ಮುಂದಾಗಿ ಮಾಡ್ತಾ ಇದ್ದಾರೆ ಮೇಲೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸಂತೋಷದ ವಿಷಯ. ದೇವರು ಈ ಕಾರ್ಯಕ್ಕೆ ವಿಶೇಷವಾಗಿ ಹೆಚ್ಚಿನ ಅಭಿವೃದ್ಧಿಯನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈಗ ಪ್ರವಚನ ಅಂತ ಬಂದಾಗ ನಿಮ್ಮ ಹೆಸರು ನಮ್ಮ ಭಾಗದಲ್ಲಿ ಬರೇ ಗುಲ್ಬರ್ಗ ಅಂತಲ್ಲ, ಕಲಬುರಗಿ ಅಂತಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ ನೀವು ಬಹಳ ಫೇಮಸ್ ಅಂತ ಅನ್ಬಹುದು. ವರ್ಲ್ಡ್ ದೇವರ ಪದ ಯೂಸ್ ಮಾಡ್ಬೋದು. ಆ ಪ್ರವಚನದ ಒಂದು ಸಣ್ಣ ಸಂಕ್ಷಿಪ್ತ ಒಂದು ಶ್ಲೋಕ ಅಥವಾ ಒಂದು ಕತೆ ಏನಾದರೂ ಒಂದು ನಮ್ಮ ವೀಕ್ಷಕರಿಗೆ ನೀವು ಹೇಳಲು ಇಚ್ಛಿಸ್ತೀರಾ? ಪ್ರವಚನ ಏನಾಗುತ್ತೆ ಅಂದರೆ, ಸರ್ವೇ ಸಾಮಾನ್ಯವಾಗಿ ನಾನು ಇತ್ತೀಚಿನಲ್ಲಿ ಒಂದು ಹೊಸದಾದ ಆರಂಭ ಮಾಡಿದ್ದೇನೆ. ಸತ್ಯಾತ್ಮಕ ಶ್ರೀಪಾದಂಗಳವರ ಆಜ್ಞೆಯಿಂದ ಪ್ರವಚನ ಏನೋ ಹೇಳ್ತಾ ಬಂದೆ. ನಾನು ಗುಲ್ಬರ್ಗ ಬಂದು 30 ವರ್ಷ ಆಯಿತು. 31 ವರ್ಷದಿಂದ ಪ್ರವಚನ ಹೇಳ್ತಾ ಬಂದಿದ್ದೇನೆ. ಎಲ್ಲ ವಿಷಯವನ್ನು ಯಾರ್ಯಾರು ಯಾವ ಪ್ರಸಂಗ ಏನು ಕೇಳ್ತಾರೆ ಎಲ್ಲ ವಿಷಯನ ಹೇಳ್ತಾ ಬಂದೆ. ಪ್ರವಚನ ಏನಾಗುತ್ತೆ, ಕೇಳ್ತಾರೆ, ಮನೆಗೆ ಹೋಗ್ಬಿಡ್ತಾರೆ. ಸುಮ್ಮನೆ ಕೇಳಿ ಮನೆಗೆ ಹೋಗೋದು ಬೇಡ. ಅದನ್ನು ಅವರು ಪ್ರತಿಯಾಗಿ ಅವ್ರಿಗೆ ತಿಳಿದಿದೆಯೋ ಅಥವಾ ತಿಳಿದಿಲ್ಲೋ, ಸರಿಯೋ ತಪ್ಪೋ, ಇದು ಯಾಕೆ ಮಾಡಬೇಕು, ಇದು ಯಾಕೆ ಮಾಡಬಾರ್ದು, ಪ್ರವಚನ ಕೇಳುವಾಗ ಅವ್ರಿಗೇನು ಪ್ರಶ್ನೆ ಕೇಳಲಿಕ್ಕೆ ಬರೋಂಗಿಲ್ಲ. ಅದಕ್ಕೋಸ್ಕರ ನಾನು ಇತ್ತೀಚಿನ ಮಧ್ಯದಲ್ಲಿ ಸ್ವಾಮಿಗಳಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡಾಗ ಅವರೊಂದು ವ್ಯವಸ್ಥೆ ಮಾಡಿಕೊಟ್ರು. ಕೇವಲ ಹರಿದಾಸ ಸಾಹಿತ್ಯ ಪ್ರಚಾರ ವಾಹಿನಿ ಅಂತ ಹೇಳ್ತಾ ಪ್ರವಚನ ಹೇಳ್ತಾ ಬಂದಿದ್ದೀರಿ, ಜನ ಕೇಳ್ತಾರೆ ಹೋಗ್ತಾರೆ. ಹಾಗೆ ಬೇಡ, ಜನಗಳು ಎದ್ದು ನಿಂತು ಅವ್ರ ಪ್ರಶ್ನೆಗಳನ್ನು ಕೇಳಬೇಕು, ನೀವು ಅವ್ರಿಗೆ ಉತ್ತರವನ್ನು ಹೇಳಬೇಕು. ಅಲ್ಲಿ ವಿಶೇಷವಾಗಿ ಯುವಕರು, ಇಂದಿನ ಯುವಕರಿಗೆ ವಿಶೇಷವಾಗಿರ್ತಕ್ಕಂಥ ಬದಲಾವಣೆ ಮಾಡಬೇಕಾದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಹಾಗೇನಾದರೂ ಪ್ರಯೋಗ ಮಾಡಿದೆ ಅಂದಾಗ ಅನುಗ್ರಹ ಮಾಡಬೇಕು ಅಂದಾಗ ಮೊನ್ನೆ ಅಕ್ಷೋಭ್ಯ ತೀರ್ಥ ಆರಾಧನೆಯಲ್ಲಿ ವ್ಯಾಸ ಸಾಹಿತ್ಯ ವಿಚಾರ ವಾಹಿನಿ ಅಂತ ಒಂದು ಸಂಸ್ಥೆ ಮಾಡಿಕೊಟ್ರು. ಕಳೆದ ಭಾಳ ದಿವಸ ಆಗಿಲ್ಲ, 6 ತಿಂಗಳಾಯಿತು. ಮೊನ್ನೆ ತಾನೇ ಅಕ್ಷೋಭ್ಯ ತೀರ್ಥ ಆರಾಧನೆಯಲ್ಲಿ ವ್ಯಾಸ ಸಾಹಿತ್ಯ ವಿಚಾರ ವಾಹಿನಿ ಅಂತ ಸ್ವಾಮಿಗಳು ಚೇಷ್ಟೆ ಮಾಡಿಸೋ ನನಗೆ ವಿ ತ್ರಿಬಲ್ ವಿ ಅಂತೇಳಿ ವ್ಯಾಸ ಸಾಹಿತ್ಯ ವಿಚಾರ ವಾಹಿನಿ ಅಂತ. ಭಾಳ ಸಂತೋಷ ಆಯಿತು. ಅದು ಉದ್ಘಾಟನೆಗೆ ಅನುಗ್ರಹ ಮಾಡಬೇಕು ಅಂದಾಗ ನೀವು ಯಾರಿಗಾನೆ ನೋಡಿ ಯಾರಿಗೆ ಹೇಳ್ತೀರಿ ಅಂದಾಗ ನಾನೇ ಪ್ರಾರ್ಥನೆ ಮಾಡಿಕೊಂಡೆ, ಸ್ವಾಮಿ ವಿದ್ಯಾರಿಷಾಚಾರ್ಯ ಕಳಿಸ್ಬೇಕು, ಆಜ್ಞೆ ಮಾಡಬೇಕು, ಅವ್ರು ಬಂದು ಉದ್ಘಾಟನೆ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ ಅಂತ. ದೇವರ ಅನುಗ್ರಹದಿಂದ ಆಚಾರ್ಯನ ಪ್ರಾರ್ಥನೆ ಮಾಡಿಕೊಂಡು ಅವರು ಬಂದು ಒಪ್ಕೊಂಡ್ರು. ಇದು ಹೇಗಿದೆ ಅಂತ ಅವರು ವಿ ಜೊತೆಗೆ ವಿದ್ಯಾರಿಷಾಚಾರ್ಯ ಕೂಡ ವಿನಲ್ಲಿ ಬಂದರು. ದೇವರ ಅನುಗ್ರಹದಿಂದ ಒಂದು ಪ್ರಾರಂಭ ಆಯ್ತದು. ಮೊದಲನೇ ಪ್ರತಿ ಬಾರಿಗೂ ಒಬ್ಬೊಬ್ಬ ಅತಿಥಿಗಳು ಪ್ರಾರಂಭ ಮಾಡುವಾಗ ಮೊಟ್ಟ ಮೊದಲೇ ಅತಿಥಿಗಳು ನಮ್ಮ ಶ್ರೀಮಠದ ಮ್ಯಾನೇಜರ್. ಹೀಗೆ ಅಂತ ಅವರು ವಿನಲ್ಲಿ, ವಿನೋದಾಚಾರ್ಯ ಅಂತ ಅವರು ವಿನಲ್ಲಿ, ಎಲ್ಲವೂ ಅಂದರೆ ವಿಜಯವಾಗಲಿ ಅಂತ ಅನ್ನುವಂತೆ ಸ್ವಾಮಿಗಳ ಅನುಗ್ರಹ ನಡೆದಿದೆ. ಇದು ಎಷ್ಟರ ಮಟ್ಟಿಗೆ ಹೇಗೆ ಆಗ್ತಾ ಇದೆ ಅಂದರೆ, ಪ್ರವಚನ ಕೇಳಿ ಹೋಗಲ್ಲ ಜನ. ಈಗ ನಾನು ಪ್ರತಿ ಬಾರಿ ಒಂದೊಂದು ಸಬ್ಜೆಕ್ಟ್ ಬೇರೆ 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 ಹೇಳ್ತಿದ್ದೆ. ಒಮ್ಮೆ ಕೇವಲ ಗೋಪಿಚಂದ್ರ ಬಗ್ಗೆ ಹೇಳಿದೆ, ಒಮ್ಮೆ ಊಟ ಅಂದರೆ ಏನು ಅಂತ ಹೇಳಿದೆ. ಸುಮ್ಮನೆ ಊಟ ಅಂದರೆ ಏನು ಹಸಿವೆ ಆಗದೆ ಬಡ ತಿಂದೇ ಹೋದೆ, ಅದು ಹೊಟ್ಟೆ ತುಂಬಲಿಕ್ಕಾಗಿ ಮಾಡೋ ಊಟ ಅಲ್ಲ. ಸೈಂಟಿಫಿಕ್ಕಿಂದಾಗಲಿ ಅಥವಾ ವೈಜ್ಞಾನಿಕವಾಗಿ ಆಗಲಿ ಶಾಸ್ತ್ರೀಯವಾಗಿ ಊಟ ಅಂದ್ರೇನು, ಯಾಕೆ ಮಾಡಬೇಕು, ಚಿತ್ರಾವತಿ ಅಂದ್ರೇನು, ಎಡ ಏನು, ಬಲ ಏನು, ಪಂಚಾಹುತಿ ಏನು, ಅವೆಲ್ಲದಕ್ಕೂ ಮಂತ್ರ ಸಹಿತವಾಗಿ ಪ್ರಮಾಣ ಸಹಿತವಾಗಿ
ಪ್ರತಿಯೊಂದು ಹೇಳಿದಾಗ ಅವ್ರು ಎದ್ದೆದ್ದು ನಿಂತು ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಅವಕಾಶ ಇಟ್ಟು ಯಾರಿಗೆ ಏನು ಬೇಕಾದ್ದು ನಿಂತು ಅವಶ್ಯವಾಗಿ ಪ್ರಶ್ನೆ ಕೇಳ್ಬೋದು. ಈ ಪ್ರಶ್ನೆ ಕೇಳಿ ಉತ್ತರ ಹೇಳೋದಾಗಿ ದಿನೇ ಹೆಚ್ಚಾಗ್ಲಿಕತ್ತ. ಅದನ್ನು ಮಹಿಳೆಯರು ಬರ್ಲಿಕತ್ತಾರೆ, ಪುರುಷರು ಬರ್ತಾರೆ, ವಿಶೇಷವಾಗಿ ಸಣ್ಣವರು, ಕಾಲೇಜಿನ ಮಕ್ಕಳು. ನನಗೆ ಸಂತೋಷ ಆಯಿತು. ವಯಸ್ಸಾದವರು ಕೇಳ್ತಾರೆ, ಹೊರಟೋಗಿ ಬಿಡ್ತಾರೆ. ಅವ್ರೇನು ಮುಂದೆ ಕೇಳಬಾರ್ದು ಅಂತಲ್ಲ, ಹಿರಿಯರು ಬೇಕು ಮನೆಗೆ ಮಾರ್ಗದರ್ಶಕ ಅವರೇ. ಆದರೆ ಈಗಿನ ಮಕ್ಕಳು ಆ ಇಂಟ್ರೆಸ್ಟ್ ತೋರಿಸಿದರೆ ಮುಂದಿನ ಜನ್ರೇಷನ್ ಸರಿಯಾಗಿ ಬೆಳೀತದೆ ಅಂತ ಒಂದು ಸಂತೋಷ. ದೇವ್ರ ದಯಿಂದ ಪ್ರವಚನ ಸುಮ್ಮನೆ ಹೇಳಿ ಹೋಗೋದು ಮಾತ್ರವಲ್ಲ, ಈ ಥರದ ಉಪಯೋಗ ಮಾತ್ರ ನಡೆದಿದೆ. ಇದು ನಿರಂತರ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗ ಆಚಾರ್ಯ ನೀವು ಹೇಳಿದ್ರಿ Q&A ಸೆಷನ್ ಪ್ರವಚನದಲ್ಲಿ ಇಟ್ಕೊಂಡ್ರಿ ಅಂತಂದು. ಈಗ ಪ್ರವಚನ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇದೆ. ಈಗ ಅದರಲ್ಲಿ ಮಧ್ಯದಲ್ಲಿ ನಾನು ತಡೆದು ಆ ಪಾಯಿಂಟ್ ನ ಸ್ಟಾಪ್ ಮಾಡಿ, ಆ ಫ್ಲೋ ನ ಸ್ಟಾಪ್ ಮಾಡಿ ನಾನು ಪ್ರಶ್ನೆ ಕೇಳಿದಾಗ ಇರಿಟೇಟ್ ಆಗಲ್ವಾ? ಸರಿ, ನಾ ಅದಕ್ಕೊಂದು ಯಾವ ರೀತಿ ನೀವು ಈ ಕಾಮ್ನೆಸ್ ನ ಇಟ್ಕೊಂಡು ನಡೀತೀರಾ? ನಾ ಅದಕ್ಕೊಂದು ಉಪಾಯ ಮಾಡಿದ್ದೀನಿ. ಮೊದಲೇ ಆ ಸಬ್ಜೆಕ್ಟನ್ನು ಹೇಳಿಬಿಡ್ತೇನೆ. ಅಂದರೆ ಈ ಮುಂದಿನ ಬಾರಿ ಇದು ಯಾಕಾಗ್ತದೆ, ಎವ್ರಿ ಮಂತ್ ಅಂತ ಆಗ್ತದೆ, ಪ್ರತಿ ತಿಂಗಳ ಶುಕ್ಲ ಪಕ್ಷ ಏಕಾದಶಿ ಅಂತ ಆಗ್ತದೆ. ಮಾಡುವಾಗ ನಾನು ಅವ್ರಿಗೆ ಹೇಳ್ತೀನಿ, ಮುಂದಿನ ಏಕಾದಶಿ ಈ ವಿಷಯದಲ್ಲಿ ಪ್ರವಚನ ಅಂತ ಹೇಳ್ಬಿಡ್ತೀನಿ. ಅವರು ಆ ವಿಷಯದಲ್ಲಿ ಪ್ರಶ್ನೆಗಳನ್ನು ಸಿದ್ಧ ಮಾಡ್ಕೊಂಡು ಬಂದು ಕೂತಿರ್ತಾರೆ. ಒಮ್ಮೆ ಊಟ ಅಂತ ಹೇಳಿದೆ, ಒಮ್ಮೆ ಗೋಪಿಚಂದನ ಅಂತ ಹೇಳಿದೆ, ಒಮ್ಮೆ ಮುದ್ರೆಗಳ ಹಚ್ಕೊಳ್ಳೋ ಬಗ್ಗೆ ವಿಧಿವಿಧಾನ ಅದನ್ನು ಹೇಳಿದೆ, ಒಮ್ಮೆ ತುಳಸಿ ಬಗ್ಗೆ, ಕೇವಲ ತುಳಸಿ ಯಾವುದು ಮೊದಲೇ ಹೇಳ್ತಿದ್ದೆ, ತುಳಸಿ ಬಗ್ಗೆ ಹೇಳ್ತೇನೆ, ಅದ್ರ ಬಗ್ಗೆ ಏನು ಪ್ರಶ್ನೆ ಇದ್ದರೂ ಕೇಳಬಹುದು ಅಂತ. ಅವ್ರು ರೆಡಿ ಮಾಡ್ಕೊಂಡು ಬರುತ್ತೆ. ಆದರೂ ನಾನು ಪ್ರವಚನ ಮೊದಲು 15 ನಿಮಿಷ ಮಾತ್ರ ಪ್ರವಚನ, 45 ನಿಮಿಷ ಕ್ವಶನ್ ಆನ್ಸರ್ಸ್, 45 ನಿಮಿಷ 1.5 ತಾಸು, ಚಿಂತೆ ಇಲ್ಲ. ಕ್ವಶನ್ ಆನ್ಸರ್ಸ್ ಹೆಚ್ಚು. ಮೊದಲು ಅದ್ರ ಬಗ್ಗೆ ಒಂದು ಸಮರಿ ಮಾತ್ರ ಹೇಳಿಬಿಡ್ತಿದ್ದೆ. ಆಮೇಲೆ ಎದ್ದು ಆವಾಗ ಅದರಲ್ಲಿ ಮಧ್ಯೆ ಪ್ರಶ್ನೆ ಇಲ್ಲ. ಮುಗಿದ ನಂತರ ಇನ್ಮೇಲೆ ಯಾರು ಏನು ಪ್ರಶ್ನೆ ಕೇಳ್ಬೋದು ಅಂದಮೇಲೆ ಎಲ್ಲರೂ ಕೈ ಎತ್ತಬೇಕು. ಯಾರು ನಾನು ಕೈ ಮಾಡಿದೆ ಹೇಳಬೇಕು, ಎದ್ದು ನಿಂತು ಅವರು ತಮ್ಮ ಹೆಸರು, ತಮ್ಮ ಪರಿಚಯ ಹೇಳಬೇಕು. ಯಾಕಂದ್ರೆ ಕೂತವ್ರಿಗೆ ಪರಿಚಯ ಆಗ್ಬೇಕಾರೆ. ದೇವರ ದಯಿಂದ, ನಮ್ಮ ಸ್ವಾಮಿಗಳ ಅನುಗ್ರಹದಿಂದ ನಮ್ಮೆಲ್ಲರೂ ಪಾರಾಯಣ ಸಂಘಗಳು. ಅದಕ್ಕೆ ಅವ್ರು ಎದ್ದು ಅಂತ ಹೇಳ್ತಾರೆ, ನನ್ನ ಹೆಸರು ಗೋಪಾಲಾಚಾರ್ಯ, ಅವರು ಫಾರ್ ಎಕ್ಸಾಂಪಲ್ ಎದ್ದು ನನ್ನ ಗೋಪಾಲಾಚಾರ್ಯ ಇಂಥ ಪಾರಾಯಣ ಸಂಘದವ ನಾನು ಅಂತ ಹೇಳಿ ತಮ್ಮ ಪರಿಚಯ ಹೇಳಿ ಅವ್ರು ಪ್ರಶ್ನೆ ಕೇಳ್ತಾರೆ. ಅವ್ರ ಪ್ರಶ್ನೆಗೆ ಉತ್ತರ ಆದ ನಂತರ ಇನ್ನೊಬ್ರು ಕೈ ಎತ್ತಿರ್ತಾರೆ, ಅವ್ರಿಗೆ ಹಾನಿ ಆಕ್ಷನ್ ನೀವು ಎದ್ದಿಂದ್ರಿ, ಅವ್ರು ತಮ್ಮ ಪರಿಚಯ ಹೇಳ್ತಾರೆ. ಹೀಗಾಗಿ ಮಧ್ಯದಲ್ಲಿ ಕೇಳದ ಹಿರಿಟೇಟ್ ಆಗದೇ ಇದ್ದಂತೆ ಮುಗಿದ ನಂತರವೇ 1.5 ಗಂಟೆ, ಕೊನೆಗೆ ಎಲ್ಲಿಗೆ ಅವಸ್ಥೆ ಬರ್ತಾರೆ ಅಂದರೆ 7:15 ಮುಗಿಬೇಕಾದ್ರೆ 8:15 ಆಗುತ್ತೆ. ಕಿವಿಯಲ್ಲಿ ಬಂದು ಹೇಳ್ತಾರೆ, ಮುಗಿಸ್ಬಿಡ್ರಿ ಆಚಾರ, ನಾವು ವ್ಯವಸ್ಥಾಪಕರು ಮುಗಿಸ್ಬಿಡ್ರಿ, ಮುಂದಿನ ಸರ್ತಿ ಉಳಿದವ್ರಿಗೆ ಮುಂದಿನ ಅವಕಾಶ ಅಂತ. ಈ ಅವಸ್ಥಾನ ಬರುತ್ತೆ ಕೊನೆಯವರು. ಒಂದು ರೀತಿಯಿಂದ ಇದು ಸರಿ ಆಗ್ತಾ ಇದೆ. ಈಗ ನೀವು ಹೇಳಿದ್ರಿ ಈಗಿನ ಯುವಕರು ಬಂದು ನನಗ ಪ್ರವಚನ ಕೇಳೋದು ಒಂದು ಒಳ್ಳೆಯ ಸಂಗತಿ, ಮುಂದಿನ ಬರೋ ಜನರೇಷನ್ ಚೇಂಜಸ್ ಆಗುತ್ತೆ, ಒಳ್ಳೇದಾಗತ್ತೆ ಅಂತ. ಈಗ ಅದೇ ಪಾಯಿಂಟ್ ಮೇಲೆ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈಗಿನ ಯುವಕರು ಫಾರ್ ಎಕ್ಸಾಂಪಲ್ 1 ಲಕ್ಷ ಜನ ಬ್ರಾಹ್ಮಣರು ಇದ್ದಾರೆ ಅಂತ ಅನ್ಕೊಳ್ಳೋಣ. ಗುಲ್ಬರ್ಗಾದಲ್ಲಿ ಅಷ್ಟು ಜನ ಇಲ್ಲ ಅಂದ್ರೂ ನಮ್ಮ ಸೌತ್ ಅಲ್ಲಿ ಅಷ್ಟು ಜನ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಅದ್ರಲ್ಲಿ 1 ಲಕ್ಷದಲ್ಲಿ 1 ಅಥವಾ 2 ಮನೆಗಳು ಮಾತ್ರ ತಮ್ಮ ಮಕ್ಕಳನ್ನ ಗುರುಕುಲಿಗೆ ಕಳಿಸ್ತಾರೆ, ವಿದ್ಯಾ ಪಾಠ ಮಾಡಿಸಕ್ ಕಳಿಸ್ತಾರೆ. ಈಗ 99.99% ಜನ ಬ್ರಾಹ್ಮಣರು ತಮ್ಮ ಮಕ್ಕಳನ್ನ ಗುರುಕುಲನ ಕಳಿಸೋದಿಲ್ಲ. ಆದ್ರೆ ಅದೇ ಸಂಗತಿಯಲ್ಲಿ ನಾನು ರಿಸರ್ಚ್ ಮಾಡಿದಾಗ, ಅಲ್ಪ ಸ್ವಲ್ಪ ರಿಸರ್ಚ್ ಮಾಡಿದಾಗ, ಇಲ್ಲಿ ಸುತ್ತಮುತ್ತ ಮದ್ರಸಾಗಳಿದೆ. ನಾವು ಯರಗೋಳ್ ಹೋಗೋ ಹಾದಿಯಲ್ಲಿ ಮದ್ರಸಾ ಇದೆ. ನಮ್ಮ ಸರಡಗಿ ಹತ್ರ ಒಂದು ಒಳ್ಳೆ ಗೌರ್ಮೆಂಟ್ ಮದ್ರಸಾ ಮಾಡಿದ್ದಾರೆ. ಬಹಳ ಒಳ್ಳೆ ಬಿಲ್ಡಿಂಗ್, ಒಳ್ಳೆ ಸ್ಟ್ರಕ್ಚರ್, ಒಳ್ಳೆ ಸ್ಟೂಡೆಂಟ್ಸ್. ಮುಸಲ್ಮಾನರು ತಮ್ಮ ಮಕ್ಕಳನ್ನ ಯಾವ ರೀತಿ ಒಂದು ಶ್ರದ್ಧೆಯಿಂದ ತಮ್ಮ ರಿಲಿಜಿಯಸ್ ಫಾಲೋ ಮಾಡೋಕ್ಕೆ ತಮ್ಮ ಮಕ್ಕಳನ್ನ ಬಿಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ ನಾವ್ ಯಾಕೆ ಬಿಡಬಾರ್ದು? ಈಗಿನ ತಾಯಿ ತಂದೆ ಯಾಕೆ ಬಿಡ್ತಾ ಇಲ್ಲ ತಮ್ಮ ಮಕ್ಕಳನ್ನ ಗುರುಕುಲಲ್ಲಿ? ಅದಕ್ಕೆ ಏನಾದ್ರೂ ಒಂದು ಕಾರಣ ಇದೆನಾ, ಅಥವಾ ವಿ ಆರ್ ಜಸ್ಟ್ ಬೀಯಿಂಗ್ ಅ ಸೆಕ್ಯುಲರ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರ? ನಿಜವಾಗಿ ಹೇಳಬೇಕು ಅಂದ್ರೆ ಇದು ದುಃಖದ ವಿಷಯ ಅಂದ್ರೂ ತಪ್ಪಿಲ್ಲ, ಶೋಕ ಪಡತಕ್ಕಂಥ ವಿಷಯ. ಯಾಕಂದರೆ ಬೇರೆಯವರು ಇಷ್ಟೆಲ್ಲ ವೈಭವದಿಂದ ಮಾಡ್ತಾ ಇರುವಾಗ ನಮ್ಮದು ಸನಾತನ ಧರ್ಮ, ಪ್ರಾಮಾಣಿಕವಾದ ಧರ್ಮ, ಹಿಂದೇನಿಗೂ ವೇದವ್ಯಾಸರವರಿಂದ ಬಂದಿರತಕ್ಕಂಥದ್ದು, ಅನುಚಾನ ಪದ್ಧತಿಯಿಂದ ಬಂದದ್ದು, ಅನೇಕ ಋಷಿಮುನಿಗಳೆಲ್ಲ ಬಂದು ಹೇಳಿಕೊಟ್ಟದ್ದು, ಅತ್ಯಂತ ಗಟ್ಟುಮುಟ್ಟಾಗಿರ್ತಕ್ಕಂಥ ಫೌಂಡೇಶನ್, ಅತಿ ಗಟ್ಟಿಯಾಗಿರ್ತಕ್ಕಂಥದ್ದು ನಮ್ಮ ಧರ್ಮ, ಸನಾತನ ಧರ್ಮ, ಹಿಂದೂ ಧರ್ಮ. ಈ ವಿಷಯವನ್ನು ನಿಜವಾಗೂ ಗಟ್ಟಿಯಾಗಿ ಬೆಳೆಸಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಪಾಲಕರಲ್ಲಿ ಈ ಭಾವನೆ ಬರಬೇಕು, ವಾಸ್ತವಿಕವಾಗಿ ಬರಬೇಕು. ಹಿಂದೆ ಎಲ್ಲ ಇತ್ತು, ಬರ್ತಾ ಇತ್ತು, ಸ್ವಲ್ಪ ಜನಗಳೆಲ್ಲ ಅನುಕೂಲವಾಗಿತ್ತು, ಬರ್ತಾ ಇದ್ರು. ಕೊನೆ ಮಧ್ಯದಲ್ಲಿ ಹೋಗ್ಬಿಡ್ತು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅನಿಸ್ತದೆ, ಸ್ವಲ್ಪ ಬಡತನ ಕಾರಣ. ಕೊನೆಗೆ ಎಲ್ಲಿಗೆ ಬಂತು ನಮ್ಮ ಅವಸ್ಥೆ ಅಂತಂದರೆ, 4-6 ಜನ ಮಕ್ಕಳಿದ್ರು ಅಂದರೆ ಮನೇಲಿ ಬಡತನ ಭಾಳ ಇತ್ತು ಅಂದರೆ ಅದಕ್ಕೋಸ್ಕರ ವಿದ್ಯಾಪೀಠಕ್ಕೆ ಕಳಿಸ್ಬೇಕು, ಓದ್ಲಿಕ್ಕೆ ನಮ್ಮ ಧರ್ಮ ಬೆಳೆಸಬೇಕು ಅನ್ನೋ ಉದ್ದೇಶ ಅಲ್ಲ. 4-6 ಜನ ಮಕ್ಕಳಿದ್ದಾರೆ, ಸಾಕೋದು ಕಷ್ಟ ಆಗ್ತದೆ, ಒಬ್ಬರು ವಿದ್ಯಾಪೀಠಕ್ಕೆ ಕಳಿಸೋಣ, ಅಲ್ಲೇ ಹೋಗಲಿ. ಆದರೆ ದೇವರ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ, ಸ್ವಾಮಿಗಳ ಅನುಗ್ರಹದಿಂದ ಅವರೆಲ್ಲರೂ ಅತ್ಯಂತ ಉತ್ತಮರಾಗಿರ್ತಕ್ಕಂಥ ಭಾರಿ ಉತ್ತಮ ವಿದ್ವಾಂಸರಾಗಿ ಹೊರಬರಲಿ ಅಂತ. ಅದು ಬಂದದ್ದನ್ನು ನೋಡಿ ಇತ್ತೀಚಿನಲ್ಲಿ ವಿಶೇಷವಾಗಿ ನಮ್ಮ ಪರಮಗುರುಗಳು ಸತ್ಯಾತ್ಮ ಶ್ರೀಪಾದಗಳವರು ಅವರು ಎಂದು ಆಶ್ರಮ ತಗೊಂಡು ಹೊರಗಡೆ ಬಂದರು ನಮ್ಮ ಸ್ವಾಮಿಗಳವರು. ಅಂದಿಂದ
ಅವರು ದೇವತೆಗಳೇ, ಸಂದೇಹವೇ ಇಲ್ಲ, ಪ್ರಶ್ನೆಯೇ ಇಲ್ಲ. ತಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಅವರ ಗುರುಗಳಾದ ಸತ್ಯಪ್ರಭು ತೀರ್ಥರ ತಪಸ್ಸಿನ ಖಣಿ ಅದು, ಸಂಪೂರ್ಣವಾಗಿ ತಪಸ್ಸನ್ನೇ ಅವರಲ್ಲಿ ಎರೆದು ಕೊಟ್ಟ ಅಂತ ಅನ್ನುವಂತೆ ಆ ಗುರುಗಳು ಹೊರ ಬಂದ ಮೇಲೆ ಎಲ್ಲ ಯುವಕರಲ್ಲಿಯೂ ಪರಿವರ್ತನೆ, ತಂದೆ ತಾಯರಲ್ಲಿ ಪರಿವರ್ತನೆ, ಹುಡುಗಿಯರ ಹೆಣ್ಣು ಮಕ್ಕಳಲ್ಲಿ ಯುವತಿಯರಲ್ಲಿ ಪರಿವರ್ತನೆ, ಎಲ್ಲರಲ್ಲಿ ಪರಿವರ್ತನೆ ಆಗಿದೆ. ಎಲ್ಲರೂ ಧಾರ್ಮಿಕರು ಮಾತ್ರ ಆಗಿದ್ದಾರೆ, ಅದರಲ್ಲೇನು ಸಂದೇಹವಿಲ್ಲ. ಎಲ್ಲರ ಮನೆಯಲ್ಲೂ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಕಳಿಸ್ಬೇಕು ಅನ್ನೋ ಪ್ರವೃತ್ತಿ ಎಷ್ಟೋ ಜನರಲ್ಲಿ ಈಗ ಬಂದಿದೆ. ಮೊದಲು ಕಡಿಮೆ ಆಗಿತ್ತು, ಮಧ್ಯದಲ್ಲಿ ಬಹಳ ಕಡಿಮೆ ಆಗಿತ್ತು, ಈಗ ಎಷ್ಟೋ ಜನರಲ್ಲಿ ಬಂದಿದೆ. ಕಳಿಸದೇ ಇದ್ದವರು ಕೆಲವರು ಇದ್ದಾರೆ, ಇಲ್ಲಂತಿಲ್ಲ, ಕಳಿಸದೇ ಇದ್ದವರು ಎಷ್ಟೋ ಜನರು ಇದ್ದಾರೆ. ಅವರಲ್ಲಿ ಕೆಲವರಿಗೆ ವೈಯಕ್ತಿಕವಾಗಿರ್ತಕ್ಕಂಥ ಕಾರಣ, ಒಂದು ಮಕ್ಕಳು ಹೇಳಿದ ಮಾತನ್ನು ಕೇಳದೇ ಇರ್ಬೋದು. ಆ ಮಕ್ಕಳಿಗೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಆ ವಿಷಯದಲ್ಲಿ ನನಗೆ ಭಾಳ ಆಸಕ್ತಿ ಇಲ್ಲ, ಅದಕ್ಕೋಸ್ಕರ ಅವಲ್ಲ ಅಂತ ಅನ್ನೋ ಒಂದು ಕಾರಣ ಇರ್ಬೋದು. ಇನ್ನೊಂದು ಇವರಿಗೆ ಪಾಲಕರಿಗೆ ಏನು ಅಂದರೆ, ಮುಂದೆ ಇದರಿಂದ ಅವ್ರು ಬದುಕ್ತಾರೆ, ಹೇಗೆ ಬದುಕ್ತಾರೋ ಏನೋ, ಬದುಕಲಿಕ್ಕೆ ಮುಂದೆ ಏನು ವ್ಯವಸ್ಥೆ ಇವರಿಗೆ, ಇಂಥವರೇ ಭಾಳ ಜನ ಆದರೆ ಹೇಗೆ ಬದುಕಬೇಕು, ಮುಂದೆ ಏನು ಉಪಜೀವನಕ್ಕೆ ಏನು ದಾರಿ ಇವರಿಗೆ ಅಂತ ಅನ್ನೋದು ಪೂರ್ಣವಾದ ದೇವರಲ್ಲಿ ಅವಿಶ್ವಾಸ. ಈ ದೇವರಲ್ಲಿ ವಿಶ್ವಾಸ ಇಲ್ಲ ಅಂತ, ಪೂರ್ಣವಾದ ವಿಶ್ವಾಸ ಇಲ್ಲ. ಆ ಇಲ್ಲದಕ್ಕಾಗಿ ಸ್ವಲ್ಪ ಸಂಕೋಚ ಹಿಂದೆ ಬಂದು, ಆದರೆ ಧಾರ್ಮಿಕರನ್ನಾಗಿ ಮಾಡ್ತಾರೆ. ಮನೆಯಲ್ಲಿ ಸಂಧ್ಯಾವಂದನ ಮಾಡಿಸ್ತಾರೆ, ದೇವರು ಗುರುಗಳು ಹಿರಿಯರು ನಮಸ್ಕಾರ ಮಾಡಿಸ್ತಾರೆ, ಮಠ ಮಂದಿರ ಕಳಿಸ್ತಾರೆ, ಗುರುಗಳಿಗೆ ಕಳಿಸ್ತಾರೆ, ಅವೆಲ್ಲ ಮಾಡ್ತಾರೆ. ಗುರುಕುಲಕ್ಕೆ ಬಿಡಬೇಕು, ವಿದ್ಯಾಪೀಠಕ್ಕೆ ನನ್ನ ಮಕ್ಕಳನ್ನು ಕಳಿಸ್ಬೇಕು ಅಂತ ಭಾವನೆ ಬರದೇ ಇರು, ಇದು ಒಂದೆರಡು ಕಾರಣ. ಅದರಲ್ಲಿ ವಿಶೇಷವಾಗಿ ನಾನೂ ಒಬ್ಬ ಪಾಲಕನೇ, ನನಗೂ ಮಕ್ಕಳಿದ್ದಾರೆ, ನಾನು ಪಾಲಕನಾಗಿ ಹೇಳ್ತೇನೆ, ಎಲ್ಲರಂತೆ ನನಗೆ ಕೂಡ ತಾಯಿ ತಂದೆಯೇ ತಪ್ಪು ಅಂತ ನಂಗೆ ಅನ್ಸುತ್ತೆ. ನಮ್ಗೆ ಒಂದೇ ಒಂದು ಥಿಂಕಿಂಗ್ ಇರುತ್ತೆ, ನಮ್ಮ ಮಕ್ಕಳು ಬುದ್ಧಿವಂತರಾಗಬೇಕು, ಅವನು ಇಂಜಿನಿಯರ್ ಆಗಬೇಕು, ಅವನು ಡಾಕ್ಟರ್ ಆಗಬೇಕು, ಅವನು ಫಾರಿನ್ಗೆ ಹೋಗಬೇಕು, ಸಮೃದ್ಧಿ ಹಣ ಕಳಿಸ್ಬೇಕು, ದೊಡ್ಡ ವ್ಯಕ್ತಿ ಆಗಬೇಕು. ನಾವು ಸಾಯೋ ಕಾಲಕ್ಕೆ ಒಂದು ಲೋಟ ನೀರು ಹಾಕ್ಲಿಕ್ಕೆ ಅವ್ನು ಬರದೇ ಇದ್ರೂ ಚಿಂತಿಲ್ಲ, ಈ ಅವಸ್ಥೆಗೆ ಬಂದಾಗಿದೆ. ಒಟ್ಟಿನಲ್ಲಿ ದೊಡ್ಡದವನಾಗಬೇಕು ಅಂತ ಅಷ್ಟೇ ಬೆಳೆದ ಕೂತಿ ಮೆಂಟಲಿಟಿ ಅಷ್ಟೇ ಆಗಿದೆ ಹೊರತಾಗಿ ಸಂಪೂರ್ಣವಾಗಿರ್ತಕ್ಕಂಥ ಧಾರ್ಮಿಕನಾಗಿ ಅವರು ಎತ್ಕೊಂಡು ಸಮಾಜದಲ್ಲಿ ಒಳ್ಳೆ ಉತ್ತಮನಾಗಿರ್ತಕ್ಕಂಥ ಹೆಸರು ಗಳಿಸ್ಬೇಕು, ಹಾಗಾಗಬೇಕು ಅಂತ ಅನ್ನೋದು ಬರಬೇಕು. ದೇವರು ಗುರುಗಳೇ ಆ ಶಕ್ತಿಯನ್ನು ಕೊಡಬೇಕು, ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಹೇಳಿದ ಮಾತಲ್ಲಿ ವಿಶ್ವಾಸ, ಆಮೇಲೆ ದೇವರ ಮೇಲೆ ಭಕ್ತಿ, ಅದು ಮಾತ್ರ ಖರೆ. ಬಹಳ ಜನ ಬಿಡ್ತಾ ಇದ್ದಾರೆ. ನಾನು ಒಬ್ಬ ಏತಿಸ್ಟ್ ಇದ್ದೆ. ವಿದ್ಯಾಧೀಶರು ನಮ್ಮ ಯುವಾತ್ಮ ಪಾಡ್ಕಾಸ್ಟ್ ಅಲ್ಲೂ ಅವರು ಹೇಳಿದ್ರು, ಒಂದು ಟೈಮಲ್ಲಿ ಅವರು ಏತಿಸ್ಟ್ ಹಾದಿಯಲ್ಲಿ ಹೋಗಿದ್ರು ಅಂತ. ಸೊ ಅವ್ರ ಗುರುಗಳು ಹೆಂಗೆ ಅವ್ರನ್ನ ಹಾದಿಯಲ್ಲಿ ತಂದ್ರು, ಬಟ್ ಎಲ್ಲಿ ಇದರ ಸಿಟ್ಟಿಗೆ ಬರಲಾರ್ದೆ ಒಂದು ರೀತಿಯಿಂದ ತಂದ್ರಂತೆ. ಅದೇ ರೀತಿ ನನ್ನ ಮನೆಯಲ್ಲೂ ನನ್ನ ತಾಯಿ ಪೂಜೆ ಬಹಳ ಪರಮ ಭಕ್ತೆ, ಸಿಕ್ಕಾಪಟ್ಟೆ ಪೂಜೆ ಎಲ್ಲ ಪುರಸ್ಕಾರ ಮಾಡ್ತಾರೆ. ಅವರು ಪೂಜೆ ಮಾಡಿದಾಗೆಲ್ಲ ನಾವೆಲ್ಲ ಮತ್ತೆ ಮಹಾರಾಷ್ಟ್ರನ್ ಬ್ರಾಹ್ಮಣ ಆಗಿದ್ರಿಂದ ಸೊ ಅದೊಂದು ಸ್ವಲ್ಪ ಜಾಸ್ತಿನೇ ಕಲ್ಚರ್ ಇದೆ ನಮ್ಮ ಮನೆಯಲ್ಲಿ ಕೂಡ. ಸೊ ಪೂಜೆ ಮಾಡಿದಾಗೆಲ್ಲ ನನ್ನ ತಾಯಿ ಹೇಳೋರು, ಆರತಿ ತಗೊಳ್ಳೋ, ದೇವ್ರಿಗೆ ನಮಸ್ಕಾರ ಮಾಡೋ. ನಾನು ಯಾವಾಗ್ಲೂ ಒಂದು ವಾದ ಮಾಡೋನು, ನಾನ್ ದೇವ್ರನ್ನ ನೋಡಿಲ್ಲ, ನೀನೇ ನನ್ನ ದೇವ್ರು, ನಾನು ಇನ್ನು ಒಬ್ಳಿಗೆ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತೀನಿ ಅಂತ. ಸೊ ಆದ್ರೆ ಈಗ ನಾನು ಹೇಳ್ತೀನಿಲ್ಲ, ಸತ್ಯಾತ್ಮ ತೀರ್ಥರ ಬಗ್ಗೆ ನೀವು ಹೇಳಿದ್ರಿ, ಎಂತ ದೊಡ್ಡ ಯತಿಗಳು ಸ್ವಾಮಿಗಳು ಅವ್ರ ಆಶೀರ್ವಾದದಿಂದ ನನ್ನ ಪರಿವರ್ತನೆ ಏನೋ ಗೊತ್ತಿಲ್ಲ, ಒಂದು ಸ್ವಪ್ನದಲ್ಲಿ ಬಂದು ಆ ಸಿನಿಮಾ ಮಾಡ್ಬೇಕಂತ ಒಂದು ಆಸೆ ಬಂತು ಚಿತ್ರದಲ್ಲಿ. ಅದು ಆದ್ಮೇಲೆ ನನ್ನ ಅದು ಹೇಳ್ತಾರಲ್ಲ, ಪ್ಯೂರ್ ಏಥಿಸ್ಟ್ ಕ್ಯಾನ್ ಬಿಕಮ್ ಅ ಪ್ಯೂರ್ ಇದು ಭಕ್ತ ಆಗ್ಬಹುದು ಅಂತ, ದೇವರ ಭಕ್ತ ನಂಬಿಕೆ ಪರಮ ನಾಸ್ತಿಕನಾದವನೇ ಆಸ್ತಿಕನಾಗ್ತಾನೆ ಆಗಿದ್ದೀನಿ ಈಗ. ಸೊ ಅದೇ ರೀತಿ ಆಗ್ಲಿ ಅಂತ. ಯಾಕಂದ್ರೆ ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ, ಯಾಕೆ ಗುರುಕುಲನ ಕಳಿಸ್ತಾ ಇಲ್ಲ ಅಂತಂದು, ಮಣ್ಣೂರಲ್ಲಿ ಹೋಗಿದ್ದೆ, ಅಲ್ಲಿ ನೋಡಿದೆ ಬಹಳ ಕಮ್ಮಿ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ ನಮ್ಮ ಸಾಯಿ ಮಂದಿರ ಹಿಂದ್ಗಡೆನೂ ಒಂದು ಗುರುಕುಲ ನಡೆಸಿದ್ರು. ಪಾಪ ಅವ್ರ ಮನೆಗೆ ಹೋಗಿ ಕೇಳಿದಾಗ್ನು ಕೊರೋನಾಕ್ಕಿಂತ ಮುಂಚೆ 20-25 ಹುಡುಗರು ವಿದ್ಯಾರ್ಥಿಗಳಿದ್ರು ಸರ್, ಈಗ ಇಲ್ಲ. ಯಾಕಂದ್ರೆ ನನ್ನ ಚೈತ್ರತ್ರ ಮೇಲೆ ಯತಿಗಳ ಮೇಲೆ ಸಿನಿಮಾ ಮಾಡ್ಬೇಕಂದ್ರೆ ನಮ್ಗೆ ಬೇಕು ಸಂಸ್ಕೃತ ಆಮೇಲೆ ವೇದ ಪಾಠ ಮಾಡಂತ ಹುಡುಗರೇ ಬೇಕು ಸಿನಿಮಾದಲ್ಲಿ ಅಂತ ನಾನು ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿದಾಗ, ವಿದ್ಯಾಪೀಠಕ್ಕೆ ಹುಡುಗರೇ ಇಲ್ಲ, ವಿದ್ಯಾರ್ಥಿಗಳೇ ಇಲ್ಲ ಗುಲ್ಬರ್ಗದಲ್ಲಿ ಅಂತಂದಾಗ ಅದು ಆಶ್ಚರ್ಯಜನಕ ಅನಿಸ್ತು. ಇದು ಇಲ್ಲಲ್ಲ, ತಪ್ಪಿದೆ, ಇದನ್ನ ಏನ್ ಮಾಡ್ಬೋದು? ಅದಕ್ಕೆ ನಂದೆ ಒಂದು ಸ್ವಲ್ಪ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಇದು ಪಾಡ್ಕಾಸ್ಟ್, ಅದಕ್ಕೆ ನಿಮಗೆ ನಾವು ಬರೇ ಹೇಳಿದ್ವಿ. ಸೊ ಈಗ ನಾವು ಈಗಿನ ಮಿಲೇನಿಯಲ್ಸ್ ಅಂತಂತಂದ್ವಿ, 2000 ಆದ್ಮೇಲೆ ಹುಟ್ಟಿದ ಜನ ಇವರೆಲ್ಲ ಮೊಬೈಲ್ ಅಲ್ಲೇ ಹುಟ್ಟಿದ್ದಾರೆ. ಸೊ ಈ ಹುಡುಗರನ್ನ, ಈ ಯುವಕರನ್ನ ಭಕ್ತಿ ಭಾವನೆ ಆಗ್ಲಿ, ಅಂದ್ರೆ ನಮ್ಮ ಸಂಸ್ಕೃತಿನ ಉಳಿಸ್ಕೋಬೇಕಂದ್ರೆ ಈಗಿನ ಹುಡುಗರು ಒಂದ್ ಸ್ವಲ್ಪ ಅದ್ರ ಬಗ್ಗೆ ಕಲಿನೇಬೇಕು. ಸೊ ಇದು ಮುಂದೆ ಹೋಗಬೇಕಂದ್ರೆ ಈ ಹುಡುಗರನ್ನ ಹೆಂಗೆ ಆಕರ್ಷಿಸುತ್ತೆ ಒಂದು ರೀಸನ್, ಇಲ್ಲ ಏನಾದ್ರೂ ಒಂದು ನಿಮ್ಮ ರೀತಿ ಒಂದು ಇರ್ಬೋದು. ಇದಕ್ಕೆ ಒಂದು ಉತ್ತರ, ನಮ್ಮಲ್ಲಿ ಏನು ತಪ್ಪಾಗಿದೆ, ಯಾಕೆ ನಮ್ಮ ಮಕ್ಕಳು ಸರಿ ದಾರಿಗೆ ಬರ್ತಾ ಇಲ್ಲ ಅಂದ್ರೆ ಆಸಕ್ತಿ ಇಲ್ಲ ಅಂತಿಲ್ಲ, ಅವ್ರು ಯಾಕೆ ಬರ್ತಾ ಇಲ್ಲ ಅಂತಂದರೆ, ನಮ್ಮ ಮಕ್ಳಿಗೆ ಏನೋ ಒಂದು ಧಾರ್ಮಿಕ ಕೆಲಸವನ್ನು ಹೇಳ್ತೆ, ಹೀಗೆ ಮಾಡು, ಹಾಗೆ ಮಾಡು, ಇದು ಮಾಡು ಅಂತ ಹೇಳ್ತೀವಿ. ಅವನೇನು ಕೇಳ್ತಾನೆ, ಇದು ಯಾಕೆ ಮಾಡಬೇಕು ಅಂತ ಕೇಳ್ತಾನೆ. ಸಹಜ ತಾಯಿ ತಂದೆ ಪ್ರಶ್ನೆ ಕೇಳ್ತಾನೆ. ಕೇಳಿದಾಗ ತಾಯಿ ತಂದೆ ಅದಕ್ಕೆ ಸಮರ್ಪಕವಾಗಿ ಅವನಿಗೆ ಉತ್ತರ ಹೇಳಿದರು ಅಂದರೆ
ಅವನು ಸಂತೋಷ ಪಡ್ತಾನೆ, ಅವನ ಆ ದಾರಿಗೆ ಬರ್ಲಿಕ್ಕೆ ಒಪ್ಕೋತಾರೆ, ಬರ್ತಾನೆ. ಸುಮ್ಮನೆ ಮಾಡೋ ನಿನಗೇನು ಹೇಳ್ತದೆ, ಬರೀ ಎಲ್ಲದಕ್ಕೂ ಪ್ರಶ್ನೆ ಮಾಡ್ತೀನಿ ಅಂತ ಬೈದು ಬಿಟ್ಟರೆ ಅವನೇನು ತಿಳ್ಕೊತಾನೆ, ಅವರಿಗೆ ಉತ್ತರ ಗೊತ್ತಿಲ್ಲ, ನಮಗೇನು ಹೇಳ್ತಾರೆ. ಸಂಸ್ಕೃತದಲ್ಲಿ ಒಂದು ಗಾದೆ ಮಾತು, ಶೇಷಂ ಕ್ರೋಧೇನ ಪೂರೈತ, ಅಂದರೆ ಯಾವುದು ಗೊತ್ತಿಲ್ಲ ಆನ್ಸರು ಅದನ್ನು ಸಿಟ್ಟಿಗೆ ಬಂದುಬಿಟ್ರೆ ಮುಗಿದೋಯ್ತು. ಅದು ಏನೋ ಮಾಡ್ತೇವೆ, ಒಂದು ಶ್ರಾದ್ದ ಮಾಡ್ತಿರ್ತಾನೆ ಅಂತ ಇಟ್ಕೊಳ್ರಿ, ಅಂತ ಸಂಧ್ಯಾವಂತರ ಮಾಡ್ತಿರ್ತಾನೆ ಅಂತ ಇಟ್ಕೊಳ್ಳಿ, ಇದು ಯಾಕೆ ಮಾಡಬೇಕು ಅಮ್ಮ, ಇದು ಮಾಡೋದು ಏನು ಲಾಭ ಅಂತ ಕೇಳಿದಾಗ ಅಮ್ಮಗೆ ಗೊತ್ತಿರಲ್ಲ ಪಾಪ, ಅಂದ್ರೆ ಮಗನ ಮಾಡಿಸ್ಬೇಕು ಅಂತಿರುತ್ತೆ. ನೀವು ಸುಮ್ಮನೆ ಮಾಡ್ತೀವೋ ಬರೀ ಪ್ರಶ್ನೆ ಕೇಳ್ತೀವಿ, ಬರೀ ಪ್ರಶ್ನೆ ಕೇಳೋದಿಲ್ಲ ಹೋಯ್ತು, ಒಂದು ಮಾಡಂಗಿಲ್ಲ ಏನಿಲ್ಲ, ನಡೆಯೋಗ ಅಂತ ಬೈದು ಬಿಡಿಸ್ಬಿಡ್ತಾ. ಸುಮ್ಮನೆ ಬೆದರಿಸ್ತಾನೆ ವಿನಃ ಹೊರದಾಗ ಉತ್ತರ ಹೇಳಲ್ಲ. ಯಾಕೆ ಉತ್ತರ ಹೇಳಲ್ಲ? ಅವ್ರಿಗೆ ಉತ್ತರ ಗೊತ್ತಿರಂಗಿಲ್ಲ. ಮುಖ್ಯವಾಗಿ ಹೇಳಬೇಕಾದ್ರೆ ಉತ್ತರ ಅವ್ರಿಗೆ ಗೊತ್ತಿರಲ್ಲ. ಗೊತ್ತಿಲ್ಲದೆ ಇದಕ್ಕಾಗಿ ಅವರು ತಮಗೆ ಗೊತ್ತಿಲ್ಲ ಅಂತ ಮಗನ ಮುಂದೆ ತಮ್ಮ ದಡ್ಡತನ ತೋರಿಸ್ಲಿಕ್ಕಾಗದೆ ಇದಕ್ಕಾಗಿ ಸಿಟ್ಟಿಗೆ ಬರುತ್ತೆ. ಅದಕ್ಕೆ ಶೇಷಂ ಕ್ರೋಧೇನ ಪೂರೈಯೇತ್. ಈ ಅವಸ್ಥೆ ಬಂದದಕ್ಕೆ ನಮ್ಮ ಮಕ್ಕಳು ಹಿಂಸರಿತಾರೆ. ನೀವು ಅವ್ರಿಗೆ ಸರಿಯಾಗಿ ಪ್ರತಿಯೊಂದಕ್ಕೂ ಉತ್ತರ ಅವ್ರಿಗೆ ಹೇಳ್ತಾ ಹೋಗ್ರಿ, ಆಗ ಅವ್ರಿಗೆ ಮನಸ್ಸು ಮೂಡ್ತದೆ. ಮನಸ್ಸು ಮೂಡಿದಾಗ ಅವನು ಅವಶ್ಯವಾಗಿ ಸರಿ ಧಾರ್ಮಿಕ ಬರ್ತಾನೆ, ಧಾರ್ಮಿಕನಾಗ್ತಾನೆ. ಯಾವಾಗ ಅವನು ಕೇಳಿದ ಪ್ರಶ್ನೆಗೆ ಸಮರ್ಪಕವಾಗಿ ನಾವು ಉತ್ತರ ಹೊರಟ್ರಿ. ಇದು ನಮ್ಮ ಮಹಾಸ್ವಾಮಿಗಳು ಮಾಡಲಿಕ್ಕಾರೆ. ಅವರ ಅನುಗ್ರಹದಿಂದ ಈಗ ನಮ್ಮ ಊರಲ್ಲಿ ನಾನು ಪ್ರಾರಂಭ ಮಾಡಿದ್ದೇನೆ. ಇದು ನಮ್ಮ ಸ್ವಾಮಿಗಳು ತಮ್ಮ ಜಿಜ್ಞಾಸೆ ಅಂತ ಒಂದು ದೊಡ್ಡ ಪುಸ್ತಕವೇ ಮಾಡಿದ್ದಾರೆ. ಕೇವಲ ಪ್ರಶ್ನೋತ್ತರ. ಮುಂಬೈ ಮೊದಲಾಗಿರತಕ್ಕಂಥ ಮಹಾನಗರಗಳಲ್ಲಿ, ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಪ್ರಶ್ನೋತ್ತರಗಳನ್ನು ಯುವಕರು ಎದ್ದು ನಿಲ್ಲಿಸಿ ಪ್ರಶ್ನೆಗಳನ್ನು ಕೇಳಿ ಅವರಿಗೆ ಮನಸ್ಸು ಮುಟ್ಟುವಂತೆ ಉತ್ತರವನ್ನು ಹೇಳಿಸಿ ಯುವಕರನ್ನ ಹೊಡೆದೆಬ್ಬಿಸಿದ. ನಮ್ಮೂರಲ್ಲಿಯೂ ಕೂಡ ಯುವಕರು ಏನು ಕಡಿಮೆ ಆಗಿಲ್ಲ. ನಮ್ಮಲ್ಲಿ ಸತ್ಯಾತ್ಮ ಸೇನೆ ಅಂತ ಇದೆ, ಪ್ರತ್ಯೇಕವಾಗಿ 3-4 ಪ್ರತ್ಯೇಕವಾಗಿ ಸೇನೆಗಳವ. ಯುವಾತ್ಮ ಅಂತ ಯುವಕ ಸೇನೆ ಅಂತ ಪ್ರತ್ಯೇಕವಾಗಿ ಮೊನ್ನೆ ಸತ್ಯಪ್ರವೃತ್ತಿ ಹೆಬ್ಬಾಳ ಹೆಸರಿದಾಯಿತು. ಜೇವನ ಕಾಲನಿಯಲ್ಲಿ ಒಂದಿದೆ. ಹೀಗೆ ಎಲ್ಲ ಕಡೆ ಇದ್ದಾರೆ. ಶ್ರೀರಾಮ ಸೇನಾ ಅಂತ ಆ ಕಡೆ ಒಂದಿದೆ. ಇಲ್ಲಿ ಸಾಕಷ್ಟು ಜನ ಯುವಕರು ರೆಡಿಯಾಗಿದ್ದಾರೆ. ಆ ಯುವಕರನ್ನು ನಾನು ಹೇಳ್ದಲ್ಲ, ಅವರು ಕೇಳುವ ಪ್ರಶ್ನೆಗೆ ನಾವು ಸಮರ್ಪಕ ಉತ್ತರವನ್ನು ಕೊಟ್ಟಾಗ ಅವ್ರಿಗೆ ಅನಿಸ್ತದೆ ಇದರಲ್ಲಿ ಅರ್ಥ ಇದೆ. ಮನುಷ್ಯ ದೇವರ ಮುಂದಾಗಲಿ ಅಥವಾ ಗುರುಗಳ ಮುಂದಾಗಲಿ ತಲೆ ಬಾಗಬೇಕು ಅಂದರೆ 2 ಕಾರಣಕ್ಕೆ ತಲೆ ಬಾಗುತ್ತಾ. ಯಾರೇ ಆಗಲಿ, ಎಲ್ಲೇ ನೀವು ನನ್ನನ್ನು ಗೋಪಾಲಾಚಾರ್ಯ ಬರ್ಬೇಕು ನಮಸ್ಕಾರ ಅಂತ ಹೇಳಿದ್ರೆ ಸ್ವಾಗತ ಮಾಡಿದ್ರಿ. ಯಾಕೆ? ಸೊ ಗೋಪಾಲಾಚಾರ್ಯ ಊರಲ್ಲೇ 4 ಪಾಠ ಪ್ರವಚನ ಮಾಡ್ತಾ ಇದ್ದಾರಪ್ಪ, ಪರಿಚಯ ಇದೆ, ಆಚಾರ ಗೊತ್ತಿದೆ, ದೊಡ್ಡವರು ಅಂತ ಆಚಾರ ಪರಿಚಯ ಇದೆ ಅಂತ ದೊಡ್ಡವರು ಅಂತ ತಿಳ್ಕೊಂಡಾಗ ನೀವು ನಮಸ್ಕಾರ ಮಾಡಿದ್ರಿ, ಸ್ವಾಗತ ಮಾಡಿ ಕುಡಿಸಿದ್ರಿ. ದೇವರನ್ನು ನಮಸ್ಕಾರ ಮಾಡು ಅಂತ ಹೇಳಿದಾಗ ದೇವರು ಯಾರು, ಏನು, ಯಾಕೆ ಹೇಗಿದ್ದಾನೆ ಅಂತ ಗೊತ್ತಿದ್ರೆ ಮನುಷ್ಯ ಆಟೋಮೆಟಿಕ್ ತಲೆ ಬಲೆ ಬಾಗೋದು 2 ಕಾರಣ. ಒಂದು ಭಯ, ಒಂದು ಭಕ್ತಿ. ಭಯಕ್ಕಾದರೂ ತಲೆ ಬಾಗಬೇಕು, ಭಕ್ತಿಗಾದರೂ ತಲೆ ಬಾಗಬೇಕು. ಗುರುಗಳು, ಸ್ವಾಮಿಗಳು, ದೊಡ್ಡವರು, ಆಚಾರ ಬಂದ್ರಂದರೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ. ಅದೇ ಯಾರೋ ದೊಡ್ಡ ಮವಾಲಿ ಬಂದ, ದೊಡ್ಡ ಗುಂಡ ಬಂದ, ಅವನಿಗೂ ನಮಸ್ತೆ ಸಾಬ್ ಅಂತಾನೆ. ಯಾಕಂತಾನೆ? ಅಲ್ಲಿ ಭಯ, ಅಲ್ಲಿ ಭಕ್ತಿ ಇಲ್ಲ, ಭಯ. ಸುಮ್ಮನೆ ಎದಕ್ಕಪ್ಪ ಒಂದು ನಮಸ್ತೆ ಅಂದ್ಬಿಟ್ರೆ ಮುಗಿದೋದು, ನಮಗೇನು ಮಾಡೋಗ್ತದೆ, ಸುಮ್ಮನೆ ಓಣಿಲಿ ಇರ್ತೀವಿ ಅಂತ ಹೊತ್ಕೊಂಡು ಹೋಗಬೇಕು ಅಂತ ಭಯಕ್ಕಾಗಿ ನಮಸ್ತೆ ಅಂತ ಹೊರದಾಗಿ ಭಕ್ತಿ ಅಂತಾಗೆಲ್ಲ. ತಲೆ ಬಾಗ್ಲಿಕ್ಕೆ ಯಾವಾಗಲೂ 2 ಕಾರಣ. ಇದಕ್ಕಾಗಿ ತಲೆ ಬಾಗಬೇಕು, ಅದಕ್ಕಾಗಿ ತಲೆ ಬಾಗ ಹೊರತಾಗಿ ಬೇರೆಯೇ. ಇದನ್ನು ನಾನು ಯಾವಾಗಲೂ ಹೇಳ್ತಿರ್ತೀನಿ. ಸಣ್ಣ ಉದಾಹರಣೆ ಹೇಳಬೇಕು ಅಂದ್ರೆ ಮನೆಯಲ್ಲೊಂದು ಸತ್ಯನಾರಾಯಣ ಪೂಜೆ ಮಾಡ್ತಿರ್ತೀವಿ. ಪೂಜೆ ಮುಗಿದ್ಮೇಲೆ ಆರತಿ ಆದ ಎಲ್ಲರಿಗೂ ನಮಸ್ಕಾರ ಮಾಡ್ರಿ ಅಂತ ಕರಿತೇವೆ. ಮನೇಲಿ ಎಲ್ಲರೂ ಬರ್ತಾರೆ, ಹಿರಿಯರೆಲ್ಲ ಬರ್ತಾರೆ, ಹೆಣ್ಣು ಮಕ್ಕಳು ಬರ್ತಾರೆ, ಅರಿಶಿನ ಕುಂಕುಮ ಇರ್ತಾರೆ, ಗಂಡಸರು ಬರ್ತಾರೆ, ಅಕ್ಷತೆ ಹಾಕ್ತಾರೆ, ನಮಸ್ಕಾರ ಮಾಡ್ತಾರೆ. ಸಣ್ಣ ಮಕ್ಕಳು ಇರ್ತಾರೆ, 3-4 ವರ್ಷದ ಮಕ್ಕಳು ಆಟ ಆಡ್ತಿರ್ತಾರೆ, ಬರಂಗೇ ಇಲ್ಲ. ತಾಯಿ ಮಕ್ಕಳು ನಮಸ್ಕಾರ ಮಾಡ್ತಾರೆ, ಕರಿ ಬರೀ ಬಾ, ಜಯ ಗೋವಿಂದ ಮಾಡು ಅಂತ ಹೇಳ್ತಾರೆ. ಅವ್ರನ್ನ ಆಟ ಆಡ್ಬೇಕು ನಾವಲ್ಲ ಅಂತ ಮಾಡಬೇಕು, ನಮಸ್ಕಾರ ಮಾಡಬೇಕು. ಮಾಡದೇ ಇದೆ ರಾತ್ರಿ ಮೂಕೋಯ್ತಾನೆ ಸಿಜಿ ಅಂತ. ರಾತ್ರಿ ಮೂಕೋಯ್ತಾನೆ ಅಂತ ಕೂಸು ಹೊಡ ಹೊಡ್ತಾ ಬರ್ತಾರೆ, ದೇವ್ರು ನಮಸ್ಕಾರ ಹಾಕ್ತಾರೆ, ಓಡಿ ಹೋಗ್ಬಿಡ್ತಾರೆ. ಅದು ಯಾಕೆ ನಮಸ್ಕಾರ ಮಾಡುತ್ತೋ ಕೂಸು? ಭಯಕ್ಕಾಗಿ. ಒಂದು ವೇಳೆ ನಾನು ನಮಸ್ಕಾರ ಮಾಡಿದೆ ಅದು ರಾತ್ರಿ ನನ್ನ ಮೂಗು ಕಟ್ಟು ಆಗ್ತದೆ, ಆ ಮೂಗು ಉಳಿಬೇಕು ಅಂದ್ರೆ ನಾನು ತಲೆಬಾಗಬೇಕು. ಇದನ್ನಾದ್ರೂ ಹಿಂಗೆ ಮಾಡ್ತಾ ಭಯಕ್ಕಾಗಿದ್ದಾವೆ. ಭಯ ಮತ್ತು ಭಕ್ತಿ. ಯಾಕೆ ಆ ಕೂಸಿಗೆ ಭಕ್ತಿ ಗೊತ್ತಿಲ್ಲ, ದೇವ್ರಂಗೆ ಗೊತ್ತಿಲ್ಲ, ಸರ್ವೋತ್ತಮ ಅಂತ ಗೊತ್ತಿಲ್ಲ, ನಾರಾಯಣ ಗೊತ್ತಿಲ್ಲ, ಅವ್ನು ತಲೆಬಾಗಬೇಕು ಅನ್ನೋ ಸರ್ವಂತರ್ಯಾಮಿ. ಇದು ಕೂಸಿಗೆ ಹೇಳಿದ್ರೆ ಅದಕ್ಕೇನು ಅರ್ಥ ಆಗುತ್ತೆ? 2-3 ವರ್ಷದ ಮಕ್ಕಳಿಗೆ ಏನು ಅರ್ಥ ಆಗಲ್ಲ. ದೇವ್ರು ಹೀಗೆ ಮಾಡ್ತಾನೆ ಅಂತಂದ್ರೆ ಆ ಭಯಕ್ಕಾಗಿ ನಮಸ್ಕಾರ ಮಾಡ್ತಾನೆ. ಹೀಗೆ ನಾವು ನಮ್ಮ ಮಕ್ಕಳಲ್ಲಿ ಈ ಥರದ ಧಾರ್ಮಿಕವಾಗಿರ್ತಕ್ಕಂಥ ಪ್ರವೃತ್ತಿಯಲ್ಲಿ ತರಬೇಕು ಅಂದರೆ ಮೊಟ್ಟ ಮೊದಲನೇದು ಅವರಿಗೆ ಕೇಳುವ ಎಲ್ಲ ಪ್ರಶ್ನೆಗಳು ನಾವು ಉತ್ತರ ಹೇಳೋಕ್ಕೆ ತಯಾರಾಗೋದು. ಸ್ಪಷ್ಟವಾಗಿ ಉತ್ತರ ನಮಗೆ ಗೊತ್ತಿರಬೇಕು. ಅವರು ಸಮಾಧಾನ ಆಗುವಂತೆ ಉತ್ತರ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲರೂ ನಮ್ಮಲ್ಲಿ ಬರ್ತಾರೆ. ಅದೇ ಸಂದೇಶ. ಈಗ ಬಹಳ ಅದ್ಭುತವಾಗಿ 1-2-3 ಪಾಯಿಂಟ್ ಹೇಳಿದ್ರಿ. ಭಯ ಮತ್ತು ಭಕ್ತಿ ಅಂತ ಹೇಳಿದ್ರಿ. ಅದು ವೈರಲ್ ಆಗೇ ಆಗತ್ತೆ ಅಂತ ಅನ್ಕೋತೀನಿ. ಈಗ ಸತ್ಯಾತ್ಮರ ಸೇವಕರು ಅಂತ ಗ್ರೂಪ್ ಇದೆ, ಸತ್ಯಾತ್ಮರ ವಾಣಿ ಅಂತ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಏನೋ ಪರಿವರ್ತನೆ ಅಂತೂ ಆಗ್ತಾ ಇದೆ, ಅದು ಕಾಣ್ತಾ ಇದೆ. ಬಟ್ ಇದು ಸಾಕ? ಪರಿವರ್ತನೆ ಇಷ್ಟೇ ಸಾಕ? ಇನ್ನೂ ಬೆಳಿಬೇಕಾ? ಬಹಳವಾಗಿ ಬೆಳಿಬೇಕು. ಇಷ್ಟಕ್ಕೆ ನಾವು ತೃಪ್ತಿ ಪಟ್ಟರೆ ಆಯಿತು ಅಂತ ಅನ್ನೋ ಹಂಗಿಲ್ಲ. ಭಾಳ ಬೆಳಿಬೇಕು ಅಂತ ಭಾಳ. ಈಗೇನಾಗಿದೆ, ಗಿಡ ಬೆಳೀತಾ ಇದೆ ಅಂತ ಅನ್ನೋ ವಿಶ್ವಾಸ ಬಂದಿದೆ. ಆ ಬೆಳೆದು ಹೆಮ್ಮರವಾಗಿ ಅದು ಹಣ್ಣು ಕೊಡ್ತಾ ಇದ್ದಾಗ ಆಗ ನಿಜವಾಗಿ ಅದು ಮುಂದಿನ ಜನ್ರೇಷನ್, ಇನ್ನೂ ಒಂದು 50 ವರ್ಷದ ನಂತರ ಜನ್ರೇಷನ್ ಆ ಹಣ್ಣನ್ನು ತಿನ್ಬೇಕು. ಅವ್ರು
ಅಂದರೆ ಆ ವಿಧವಾಗಿರ್ತಕ್ಕಂಥ ಧಾರ್ಮಿಕವಾಗಿರ್ತಕ್ಕಂಥ ಪ್ರವೃತ್ತಿ ಅವರಲ್ಲಿ ಬಂತು ಅಂದರೆ ಆಗ ನಾವು ಗಿಡ ಹಚ್ಚಿ ಇಲ್ಲ ಹಣ್ಣು ಹಚ್ಚೋದಕ್ಕೂ ಸಾರ್ಥಕ. ಈಗ ಸುಮ್ಮನೆ ಗಿಡ ಬೆಳೆದೇ ಸಿಗುತ್ತಾ ಇದೆಯಪ್ಪ, ಬೆಳೀತಿದ್ದ ನಾನು ನೀರು ಹಾಕಿದ್ದಕ್ಕೂ ಸಾರ್ಥಕವಾಯಿತು, ಗೊಬ್ಬರ ಹಾಕಿ ಸಾರ್ಥಕ ಆಯಿತು, ಇಷ್ಟೇ ತೃಪ್ತಿ ಬಿಡೋದ್ರಲ್ಲಿ ಅರ್ಥ ಇಲ್ಲ. ಇನ್ನು ಬಹಳ ಆಗಬೇಕು, ಬಹಳ ಪರಿವರ್ತನೆ ಆಗಬೇಕು. ಈ ನಿಟ್ಟಿನಲ್ಲಿ ನಾವು ಬಹಳ ಪರಿಶ್ರಮ ನಾವು ಬಹಳ ಮಾಡಬೇಕು. ಸುಮ್ಮನೆ ನಾವು ಒಂದು ಕಡೆ ಮೂಲೆಯಲ್ಲಿ ಕೂತು ಪಾಠ ಹೇಳ್ತೀವಿ ಅಂದ್ರೆ ನಡೆಯಂಗಿಲ್ಲ. ನಾವು ತಿರುಗಾಡಬೇಕು, ಅಲ್ಲಲ್ಲಿ ಜನರನ್ನ ಕೂಡಿ ಹಾಕಬೇಕು. ನಂದು ಇನ್ನೊಂದು ಉದ್ದೇಶ ಇದೆ, ದೇವ್ರು ನಡೆಸಬೇಕು. ಪ್ರತಿ ಶಾಲೆಗಳೇ ಹೋಗಬೇಕು. ಸ್ಕೂಲ್ನಲ್ಲಿ ಹೋಗಿ, ಎಲ್ಲ ಸ್ಕೂಲ್ನಲ್ಲಿ ಎಲ್ಲರೂ ಅನುಮತಿ ಕೊಡ್ತಾರೆ ಗೊತ್ತಿಲ್ಲ, ಕೊನೆ ಪಕ್ಷ ಆ ಸ್ಕೂಲ್ನಲ್ಲಿ ಹೋಗಿ ಹೆಡ್ ಮಾಸ್ಟರ್ ಪ್ರಿನ್ಸಿಪಾಲ್ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಮಾತಾಡಿಸಿ, ಮೊದಲು ಹಿಂಗೇನಾದರೂ ಧಾರ್ಮಿಕ ಪ್ರಶ್ನೋತ್ತರ ಕಾರ್ಯಕ್ರಮ, ಬೇರೇನು ಬೇಡ, ಹಿಂದೂ ಧರ್ಮದ ಬಗ್ಗೆ ಪ್ರಶ್ನೋತ್ತರ ಕಾರ್ಯಕ್ರಮ, ಆ ಮಕ್ಕಳ ಧಾರ್ಮಿಕ ಪ್ರವೃತ್ತಿ ಬರಬೇಕು. ಒಂದು ದಿವಸ ಒಂದು ಕಾರ್ಯಕ್ರಮ ಇಟ್ಟು ಪ್ರತಿ ಶಾಲೆಯಲ್ಲೂ ಒಂದೊಂದು ದಿವಸ ಹೋಗಿ 6 ತಿಂಗಳಲ್ಲಿ ಒಟ್ಟು ವರ್ಷದಲ್ಲಿ 2 ಸಲ ಹಿಂಗೆ ಮಾಡ್ತಾ ಹೋದರೆ ಸ್ಕೂಲಲ್ಲಿದ್ದ ಮಕ್ಕಳು ಬೆಳೆಬೆ ಸರಿ ಮೊಳಕೆಯಲ್ಲಿ ಅಂತಾರೆ, ಆವಾಗಿರುವಾಗೆ ಆ ಮಕ್ಕಳಲ್ಲಿ ಆ ಧಾರ್ಮಿಕವಾದ ಪ್ರವೃತ್ತಿ ರೀಸನ್ ಕರೆಕ್ಟಾಗಿ ನಾವು ಮಕ್ಕಳಿಗೆ ಹೇಳಿದ್ರೆ ಆಗ ಮಕ್ಕಳು ತಾನಾಗೆ ದಾರಿಗೆ ಬರ್ತಾರೆ. ಇದನ್ನು ನಾವು ಹೀಗೆ ಮಾಡ್ತಾ ಹೋದರೆ ಇದೊಂದು ಚಾನ್ಸ್ ಇದೆ, ಅದನ್ನು ಮಾಡಬೇಕು, ದೇವರನ್ನು ನಡೆಸಬೇಕು. ಈಗ ನೀವು ಶಾಲೆ ಅಂತ ಬಂದಾಗ ಈಗ ನಾವು ನೋಡ್ತಾ ಬಂದಿದ್ವಿ ಲಾಸ್ಟ್ 70-75 ವರ್ಷ 26 ವರ್ಷ ಆಯ್ತು ಸ್ವತಂತ್ರವಾಗಿ. ಈ ದೇಶದಲ್ಲಿ ಇರುವಂತ ಎಜುಕೇಶನ್ ಸಿಸ್ಟಮ್ ನಾವು ಒಪ್ಲಾರದೆ ಇರಲಿ, ಇದು ಬ್ರಿಟಿಷ್ ಸಿಸ್ಟಮೇ ಇದೆ, ಎಜುಕೇಶನ್ ಸಿಸ್ಟಮೇ. ವಿ ಕೆನಾಟ್ ಸೇ ದಟ್ ಇಟ್ಸ್ ಎ ಇಂಡಿಯನ್ ಎಜುಕೇಶನ್ ಸಿಸ್ಟಮ್. ಅವರು ಬಿಟ್ಟಿರುವಂತ 6 ಸಬ್ಜೆಕ್ಟ್ ಮೇಲೆ ನಾವು ಬಾಳ್ತೇವೆ. ಇದು ಎಷ್ಟರ ಮಟ್ಟಿಗೆ ಸರಿ? ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಚೇಂಜ್ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾರೆ, ಅದಕ್ಕೆ ವಿರೋಧನೂ ಮಾಡ್ತಾರೆ. ಅವ್ರು ಎದಕ್ಕೆ ವಿರೋಧ ಮಾಡೋದು ಸರಿನಾ? ನಾವು ಇನ್ನೂ ಬ್ರಿಟಿಷ್ ಎಜುಕೇಶನ್ ಸಿಸ್ಟಮ್ನೇ ಫಾಲೋ ಮಾಡೋದು ಸರಿನಾ? ಅವರು ನಮ್ಮ ಎಜುಕೇಶನ್ ಸಿಸ್ಟಮ್ ತಗೊಂಡೋಗಿ ಅವ್ರು ಬೆಳೀತಾ ಇದಾರೆ. ದೇ ಆರ್ ಕಾಲ್ಡ್ ಡೆವಲಪ್ಡ್ ಕಂಟ್ರಿ ಹತ್ರ ಅನ್ಸ್ಕೋಬಾರ್ದು. ನಮಗೆ ನಮ್ಮ ಸ್ವಾಮಿಗಳು ಈ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ರು. ಅವ್ರ ಅಭಿಪ್ರಾಯ ಅಂದ್ರೆ ಕರೆಕ್ಟ್ ಆಗಿದೆ. ಅಂದರೆ ಬೇರೆ ಆಗಿರ್ತಕ್ಕಂಥ ನೀವೇನು ಸಬ್ಜೆಕ್ಟ್ಸ್ ಹೇಳ್ತಿರ್ತಾರೆ ಅದನ್ನು ಬೇಡ ಅಂತಲ್ಲ, ಅದನ್ನು ಕಲಿಯೋಣ, ಅದನ್ನು ಬೇಕು, ಅದನ್ನು ಕಲಿಯೋಣ. ಅದನ್ನು ನಮ್ದು ಏನಿದೆ ಅದನ್ನು ಕರೆಕ್ಟಾಗಿ ಕಲಿತು ಅದನ್ನು ಕಲಿಯೋಣ. ನಾವು ನಮ್ಮತನವನ್ನು ಬಿಟ್ಬಿಡ್ತಾ ಇದ್ದೀವಿ. ಸುಮ್ಮನೆ ನಿಮ್ಗೆ ಹೇಳಬೇಕು ಅಂದರೆ ಪ್ರಾಧಾನ್ಯ ಎದಕ್ಕೆ ಕೊಡಬೇಕು? ಊಟ ಮಾಡ್ತಾ ಇರ್ತೀವಿ, ಊಟಕ್ಕೆ ಹೋದಾಗ ತಟ್ಟೆ ಹಾಕ್ತಾರೆ, ತಟ್ಟೆ ಹಾಕಿ ಅಲ್ಲಿ ಚಟ್ನಿ ಬಡಿಸ್ತಾರೆ, ಕೋಸಂಬರಿ ಬಡಿಸ್ತಾರೆ, ಪಲ್ಯ ಬಡಿಸ್ತಾರೆ, ಕಾರ್ಯಸ ಬಡಿಸ್ತಾರೆ, ಪಾಯಸ ಬಡಿಸ್ತಾರೆ, ಅನ್ನ ಸಾರನ್ನು ಹಾಕ್ತಾರೆ, ಕೊನೆಗೆ ಊಟಕ್ಕೆ ಕೊಡ್ರಿ ಅಂತ ಹೇಳ್ತಾರೆ. ಎಲ್ಲ ಐಟಮ್ ಎಷ್ಟೆಷ್ಟು ಬಡಿಸ್ತಾರೆ ಹೇಳ್ರಿ? ಸ್ವಲ್ಪ ಚಟ್ನಿ ಎಷ್ಟು ಹಾಕ್ತಾರೆ? 1 ಸ್ಪೂನು 2 ಸ್ಪೂನು ಹಾಕ್ತಾರೆ. ಚಟ್ನಿ ಕೋಸಂಬರಿ ಪಲ್ಯ ಅಷ್ಟಷ್ಟು ಹಾಕ್ತಾರೆ. ಹೆಚ್ಚು ಹಾಕೋದು ಯಾವುದು? ಅನ್ನ ಜಾಸ್ತಿ ಹಾಕ್ತಾರೆ. ಹೆಚ್ಚು ನಾವೆಲ್ಲ ತಿನ್ನೋದೇನು? ಅನ್ನ ಹೆಚ್ಚು ತಿಂತೀವಿ. 1 ಬಾರಿ ಎಲ್ಲ 2 ಬಾರಿ ಹುಳಿ ಅನ್ನ, ಸಾರು ಅನ್ನ, ಮೊಸರು ಅನ್ನ ಅನ್ಕ 1 ಬಾರಿ 2-3 ಸಲ. ಎಷ್ಟು ಬಾರಿ ಎಷ್ಟು ಅನ್ನ ತಿಂತೇವೆ? ಅಷ್ಟೇ ಚಟ್ನಿ, ಅಷ್ಟೇ ಪಲ್ಯ, ಅಷ್ಟೇ ಕೋಸಂಬರಿ ಅವೆಲ್ಲ ತಿಂತೇವೆ? ಇಲ್ಲ. ಅನ್ನ ಮಾತ್ರಕ್ಕೆ ಅವುಗಳನ್ನ ಬಿಟ್ಬಿಡ್ತೇವೆ? ಇಲ್ಲ. ಅವು ನಾಲ್ಗೆ ರುಚಿಗಾಗಿ ಅವು ಬೇಕು. ಹಂಗೆ ಅನ್ಯ ಧರ್ಮಗಳು ಏನವ, ಅನ್ಯ ಸಬ್ಜೆಕ್ಟ್ಸ್ಗಳೇನವ, ಅದು ಬಿಡೋದು ಬೇಡ, ತಿಳ್ಕೊಂಡ. ಯಾಕಂದ್ರೆ ನಾವು ಸೈನ್ಸ್ ಬೇಕೇ ಬೇಕು, ತಿಳ್ಕೊಳ್ಳೇಬೇಕು. ಮ್ಯಾಥಮೆಟಿಕ್ಸ್ ಬೇಕು, ನಾವು ತಿಳ್ಕೊಳ್ಳೇಬೇಕು. ಸಾಮಾಜಿಕ ಜ್ಞಾನ ಬೇಕು, ಜಗತ್ತಿನ ಹೋಗಬೇಕು, ತಿಳ್ಕೊಳ್ಳೋಬೇಡ. ಆದರೆ ಅದನ್ನೇ ನಮ್ಮದು ಅಂತ ಅದರಲ್ಲೇ ಮಳಿ ಹೋಗೋದು ಬೇಡ. ನಮ್ಮದನ್ನು ಏನು ಮಾಡಬೇಕಾಗಿದೆ ಮಾಡಿ ಉಳಿದ ಧರ್ಮವನ್ನು ಗೌರವಿಸಬೇಕು, ನಮ್ಮ ಧರ್ಮವನ್ನು ಆಚರಿಸ್ಬೇಕು. ಇದು ನನ್ನ ಸಿದ್ಧಾಂತ. ನಮ್ಮ ಧರ್ಮವನ್ನು ಪ್ರಾಕ್ಟಿಕಲಾಗಿ ಆಚರಿಸ್ಬೇಕು. ಅನ್ನ ಇದ್ದಾಗ ಅನ್ನ ಹೊಟ್ಟೆ ತುಂಬಿ ತಿಂತೀವಿ, ಹಾಗೆ ನಮ್ಮ ಧರ್ಮವನ್ನು ಆಚರಿಸ್ಬೇಕು, ಉಳಿದ ಧರ್ಮವನ್ನು ಗೌರವಿಸ್ಬೇಕು. ಅನ್ಯ ಧರ್ಮವನ್ನು ಅಲ್ಲಗಳಿದ್ ಬೇಡ. ನೀವು ಈಗ ಹೇಳಿದ್ರಿ, ಯಾದಗಿರಿ ಎಕ್ಸಾಂಪಲ್ ಕೊಟ್ರಿ, ಜವರಿಗೆ ಎಕ್ಸಾಂಪಲ್ ಕೊಟ್ರಿ, ಮಾಡ್ತಾ ಇದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ. ಒಂದಷ್ಟೇನು ಅವ್ರು ಇಷ್ಟು ದೊಡ್ಡ ಮಾಡ್ತಾ ಇದ್ದಾರೆ, ಸಂತೋಷ ಪಡಬೇಕು, ಕಲಿಯೋಣ. ಏನು ತಪ್ಪಿಲ್ಲ. ಒಳ್ಳೆ ನೋಡಿ, ಅವ್ರ ಧರ್ಮ ಸರಿನೋ ತಪ್ಪೋ ಅದು ಅವ್ರಿಗೆ ಬಿಟ್ಟು ವಿಷಯ. ನಮ್ಗೆ ಆ ಧರ್ಮದ ಬಗ್ಗೆ ಖಂಡನ ಮಂಡನ ಮಾಡ್ಲಿಕ್ಕೆ ನಾನು ಹೊರಟಿಲ್ಲ. ಈ ಮಕ್ಕಳಲ್ಲಿ ತಮ್ಮ ಮಕ್ಕಳಲ್ಲಿ ಆ ಪ್ರವೃತ್ತಿಯನ್ನು ಹುಟ್ಟಿಸಿ ಅವರು ಏನೋ ಒಂದು ಬೆಳೆಸ್ತಾ ಇದ್ದಾರಲ್ಲ, ಅದನ್ನು ನಾವೇ ನಮ್ಮ ಮಕ್ಕಳಲ್ಲಿ ಮಾಡಬಾರ್ದು. ಅದನ್ನು ನಾವು ಕಲಿಯೋಣ, ಅಂಥ ಗುಣವನ್ನು ಕಲಿಯೋಣ. ಎಲ್ಲದರಿಂದ ಕೆಲವೊಂದು ಒಬ್ಬೊಬ್ಬರಿಂದ ಒಂದೊಂದು ಗುಣಗಳು ಇರ್ತಾರೆ, ಅದನ್ನು ಕಲಿಬೇಕು, ಏನು ತಪ್ಪಿಲ್ಲ. ಹಾಗಾಗಿ ಎಲ್ಲವನ್ನೂ ಸ್ವೀಕಾರ ಮಾಡಿಕೊಂಡು ಅನ್ನ ಹೇಗೆ ಜಾಸ್ತಿ ಉಣ್ತೀವಿ ಹಾಗೆ ನಮ್ಮ ಧರ್ಮವನ್ನು ಮಾತ್ರ ಕಡ್ಡಾಯವಾಗಿ ನಾವು ಆಚರಣೆ ತರ್ತೀವಿ. ಇದನ್ನು ನಾವು ನಮ್ಮ ಮಕ್ಕಳಲ್ಲಿ ತರಿಸ್ಬೇಕು. ಆಚಾರ್ಯ, ಈಗ ಪೊಲಿಟಿಕಲ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್, ಈಗ ನಾವು ತಲತಲಾಂತರ ವರ್ಷಗಳಿಂದ ಗುರು ಶಿಷ್ಯ ಪರಂಪರ ಫಾಲೋ ಮಾಡ್ತಾ ಬಂದಿದ್ವಿ. ಗುರುಗಳಿಂದ ಶಿಷ್ಯರು, ಶಿಷ್ಯರಿಂದ ಮತ್ತೆ ಮುಂದಿನ ಶಿಷ್ಯರು ಮಾಡ್ಕೊತಾ ಬಂದಿದ್ವಿ. ಅದೇ ರೀತಿ ನಮ್ಮ ಮಧ್ವಾಚಾರ್ಯರಿಂದ ಜೈತೀರ್ಥರಿಂದ ಮುಂದೆ ಇವೆಲ್ಲ ಉತ್ತರಾದಿ ಮಠ ಇವೆಲ್ಲ ಬಂತು. ಸೊ ಅದೇ ರೀತಿ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯಾಕೆ ಇಂಪ್ಲಿಮೆಂಟೇಷನ್ ಆಗಬಾರ್ದು ಅಂತ ನನ್ನ ಪ್ರಶ್ನೆ. ಒಂದು. ಎರಡನೇದು, ಈಗ ಎಜುಕೇಶನ್ ಸಿಸ್ಟಮ್ ಅಂತ ಬಂದಾಗೂ ನಾವು ರಿಸರ್ವೇಶನ್ ಇದೆ, ಯಾವುದೇ ಒಂದು ಸೆಕ್ಟರ್ ಅಂತ ನೋಡಿದಾಗೂ ರಿಸರ್ವೇಶನ್ ಇದೆ. ಓವರ್ ಆಲ್ ನಾವು 4%, 2011 ಸೆನ್ಸಸ್ ಪ್ರಕಾರ ಬ್ರಾಹ್ಮಣರು ಇರೋದು ಇಂಡಿಯಾದಲ್ಲಿ, ನಮ್ಮ ದೇಶದಲ್ಲಿ 4% ಅಂತ ಸೆನ್ಸೆಕ್ಸ್ 2011. ಈಗ ಎಲ್ಲಾ ಬೇರೆ ಬೇರೆ ಜಾತಿಗಳು ಜನಸಂಖ್ಯೆ ಜಾಸ್ತಿ ಆಗಿದೆ, ಬಟ್ ನಮ್ಮ ಬ್ರಾಹ್ಮಣರ ಜನಸಂಖ್ಯೆ ಕಮ್ಮಿ ಆಗಿದೆ.
ಸೊ ನನ್ನ ಪ್ರಕಾರ ಒಂದು 2.5-3%. ಇವತ್ತು ಸೆನ್ಸೆಕ್ಸ್ ಆದ್ರೆ CAA ಇಂಪ್ಲಿಮೆಂಟ್ ಆದ್ರೆ ಸರ್ವೆ ಆದ್ರೆ 2.5-3% ಮ್ಯಾಕ್ಸಿಮಮ್ ಬರ್ಬೋದು. ಯಾಕಂದ್ರೆ ವಲಸೆ ಹೋಗಿದ್ದಾರೆ ಆಸ್ಟ್ರೇಲಿಯಾ, ಅಮೆರಿಕಾ, ನ್ಯೂಜಿಲೆಂಡು, ಬೇರೆ ಬೇರೆ ವೆಸ್ಟರ್ನ್ ಕಂಟ್ರೀಸ್ ಹೋಗಿ ಸೆಟಲ್ ಆಗಿದ್ದಾರೆ ನಮ್ಮ ಬ್ರಾಹ್ಮಣ ಜನಸಂಖ್ಯೆ. ಸೊ ಇದನ್ನ ಕಡಿವಾಣ ಹಾಕಬೇಕು. ಆಮೇಲೆ ಇಷ್ಟು ಕಮ್ಮಿ ಪರ್ಸೆಂಟೇಜ್ ಪಾಪ್ಯುಲೇಷನ್ ಇದ್ರೂ ಕೂಡ ನಮ್ಮ ಬ್ರಾಹ್ಮಣರು ಯಾಕೆ ಇಲ್ಲಿವರೆಗೂ ರಿಸರ್ವೇಶನ್ ನಮಗೂ ಕೊಡಿ ಅಂತ ಫೈಟ್ ಮಾಡಿಲ್ಲ? ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ. ಮೊದಲನೇ ಪ್ರಶ್ನೆ ನೀವು ಕೇಳಿದಂತೆ ಗುರುಕುಲದ ಪದ್ಧತಿಯನ್ನು ಯಾಕೆ ನಾವು ಮುಂದೆ ಒರೆಸಬಾರದು? ಇದು ಉತ್ತಮವಾದ ಪ್ರಶ್ನೆ. ಈಗಾಗಲೇ ಎಲ್ಲ ಮಹಾನಗರಗಳಲ್ಲಿ ಹೆಚ್ಚು ಕಡಿಮೆ ಈ ಥರದ ಗುರುಕುಲ ಪದ್ಧತಿಯನ್ನು ಮಾಡಬೇಕು. ಅಲ್ಲಿಗಾಗಿ ಮುಂಬೈಯಲ್ಲಿ ನಮ್ಮ ಗುರುಗಳು ಸತ್ಯಧ್ಯಾನ ವಿದ್ಯಾಪೀಠ ಅಂತ ಮಾಡಿದ್ದಾರೆ. ಬೆಂಗಳೂರಲ್ಲಿ ಸ್ವಾಮಿಗಳು ಜಯತೀರ್ಥ ವಿದ್ಯಾಪೀಠ ಅಂತ ಮಾಡಿದ್ದಾರೆ. ಪೇಜಾರ ಶ್ರೀಪಾದಂಗಳವರು ಪೂರ್ಣ ವಿದ್ಯಾಪೀಠ ಮಾಡಿದ್ದಾರೆ. ಮಂತ್ರಾಲಯದಲ್ಲಿ ಗುರುಸಾರ್ವಭೌಮ ವಿದ್ಯಾಪೀಠ ಅಂತಿದೆ. ಅದರಂತೆ ಹುಬ್ಬಳ್ಳಿಯಲ್ಲಿದೆ, ಮಣ್ಣೂರಲ್ಲಿದೆ, ಹೈದರಾಬಾದ್ನಲ್ಲಿದೆ. ಎಲ್ಲ ಊರಲ್ಲಿ ಹೆಚ್ಚು ಕಮ್ಮಿ ಒಂದೊಂದು ತಮ್ಮದೇ ಆಗಿರತಕ್ಕಂಥ ವಿದ್ಯಾಪೀಠವನ್ನು ಮಾಡಿ ನೂರಾರು ಜನ ವಿದ್ಯಾರ್ಥಿ ಇಟ್ಕೊಂಡು ಪಾಠ ಪ್ರವಚನ ಮಾಡ್ತಾ ಇದ್ದಾರೆ. ಹಿಂದಿನ ಒಂದು ಗುರುಕುಲದ ಪದ್ಧತಿ ಪ್ರಕಾರವಾಗಿ ಮಾಡಬೇಕು ಅಂದರೆ, ಆ ಥರದ ಅರಣ್ಯದ ವಾತಾವರಣ ಕ್ರಿಯೇಟ್ ಮಾಡಬೇಕು ಅಂದರೆ ಈಗಿನ ಕಾಲಕ್ಕೆ ಅದು ಅಸಾಧ್ಯ. ಊರ ಹೊರಗಡೆ ಹೋಗಬೇಕು, ಆ ಥರದ ಅನುಕೂಲ ಬೇಕು. ಗಾಳಿ ಮಳೆ ಹಿಂದೆಲ್ಲ ಏನಾಗಿತ್ತು, ತಾಡುವೋಲೆಯಲ್ಲಿ ಬರಿತಾ ಇತ್ತು. ಈಗೆಲ್ಲ ಕಾಗದ, ಪೆನ್ನು, ಪೇಪರ್ಸ್ ಎಲ್ಲ ತಾಡುವೋಲೆಯಲ್ಲಿ ಬರಿಬೇಕು, ಇಂಕ್ ಹಚ್ಚಬೇಕು, ಅದನ್ನು ಸುತ್ತಿ ಅಲ್ಲೇ ಗಿಡಕ್ಕೆ ಕಟ್ಟಬೇಕು. ಈಗೆಲ್ಲ ಕಬೋರ್ಡ್ ಇದೆ, ಅಲಮಾರಿಯಲ್ಲಿ ಇಟ್ಟು ಕೀಲಿ ಹಾಕಿದ್ದೆ ಸೇಫ್ ಆಗಿ ಪುಸ್ತಕ ಉಳಿತದೆ. ಈ ಸಂರಕ್ಷಣೆ ಮಾಡೋದು ಈಗಿನ ಕಾಲಕ್ಕೆ ಅಷ್ಟು ಮೊದಲಿನಂತೆ ವ್ಯವಸ್ಥೆ ಇಲ್ಲ. ಗುರುಕುಲ ಪದ್ಧತಿ ಅಂತ ಈಗಲೂ ಸ್ವಲ್ಪ ಒಂದು ನೀವು ನೋಡ್ಲಿಕ್ಕೆ ಸಿಗ್ತದೆ ಅಂದರೆ ತಿರುಮಲದಲ್ಲಿ, ತಿರುಪತಿಯ ಮೇಲೆ ತಿರುಮಲ ಅಂತ ಹೇಳಿದ್ರೆ ಅಲ್ಲೊಂದು ವೇದ ಪಾಠಶಾಲೆ ಮಾಡಿದ್ದಾರೆ. ಅವ್ರು ಸೇಮ್ ಹಿಂದಕ್ಕೆ ಗುಡಿಸಲು ಹೇಗಿರ್ತಿತ್ತು ಆಶ್ರಮ, ಅದೇ ಪದ್ಧತಿನೇ ಮಾಡಿದ್ದಾರೆ. ಈಗಲೂ ಅಲ್ಲಿದೆ. ಸೊ ತಿರುಪತಿ ಹೋದಾಗ ನೋಡ್ಬೋದು, ವಿದ್ಯಾರ್ಥಿಗಳು ಓದ್ಲಿಕ್ಕಾಗಿ ಅಂತ ವ್ಯವಸ್ಥೆ ಅವ್ರು ವೇದ ಪಾಠಶಾಲಾ ಅಂತ, ತಿರುಮಲ ವೇದ ಪಾಠಶಾಲಾ ಅಂತ, ಶ್ರೀನಿವಾಸ ವೆಂಕಟೇಶ್ವರ ವೇದ ಪಾಠಶಾಲಾ ಅಂತ ಮಾಡಿದ್ದಾರೆ. ವೇದವನ್ನು ಮಾತ್ರ ಕಲಿಸ್ತಾರೆ ಅಂತ ಗುರುಕುಲ ಪದ್ಧತಿ ಪ್ರಕಾರ ಇಟ್ಟಾರೆ. ಅದು ಪೂರ್ಣ ಅರಣ್ಯ ಪ್ರದೇಶವಾದ ಗುಡ್ಡಗಾಡುಗಳೇ ಮಾತ್ರ ಇದ್ದದಕ್ಕಾಗಿ, ಜಾಗನೂ ಅನುಕೂಲವಾಗಿರೋದಕ್ಕಾಗಿ, ಪ್ಲಸ್ TTD ಅದಕ್ಕೆ ಸಮರ್ಥವಾಗಿ ನಿವಾಸಿಸುವ ಸಾಮರ್ಥ್ಯವೂ ಅವರಲ್ಲಿ ಇದ್ದುದರಿಂದ ಅದು ಸರ್ಕಾರ ಆಂಧ್ರ ಗೌರ್ಮೆಂಟಲ್ಲಿ ಬರುತ್ತೆ. ಹೀಗಾಗಿ ನಡೆಸುವ ಸಾಮರ್ಥ್ಯ ಇದ್ದಿಂದ ಆಗಿದೆ. ಈಗಿನ ಆ ತರಹ ಮಾಡ್ಲಿಕ್ಕೆ ಕಷ್ಟ ಆಗದೇ ಇದ್ದರು. ಈಗೀಗೇನು ಆಧುನಿಕವಾಗಿರ್ತಕ್ಕಂಥ ಅನುಕೂಲ ಬೇರೆ ಬೇಕು. ಈಗಿನ ಕಾಲಕ್ಕೆ ಹಿಂಗೆ ಪರಿಸ್ಥಿತಿ ಇದೆ. ಬರೇ ನಾನು ಹಳೆ ಪುರಾಣ ಹೇಳ್ತಾ ಕೊಡ್ತೀನಿ ಅಂತ ಜನ ನೋಡ್ತಾನೆ, ಇನ್ನು ಎಲ್ಲಿದ್ದೀನಿ ನೀನು ಅಂದ್ಬಿಡ್ತಾನೆ. ಇಷ್ಟೆಲ್ಲ ಕಂಪ್ಯೂಟರ್ಗೆ ಮುಂದೆ ಹೋಗೋದು ಏನಿಲ್ಲ. ಆ ನಾಲೆಜು ಈಗಿನ ಕಾಲಕ್ಕೆ ಬೇಕು. ಈಗಿನ ವಿದ್ವಾಂಸರಿಗೆ ಆ ನಾಲೆಜೂ ಬೇಕು. ಒಂದು ಸುಮ್ಮನೆ ಒಂದು ಮೊಬೈಲ್ ಕೈಲಿಡ್ದಾನೆ ಇನ್ನೂ ಏನು ಗೊತ್ತೇ ಇಲ್ಲ ಅದ್ರ ಬಗ್ಗೆ ಅಂತ ಪೂರ್ಣ ಹಿನ್ನೆಲೆ ಬರೀ ಅದರಲ್ಲೇ ಕೂತು ಬೆಳಗಿನ ಸೆನ್ಸ್ ತನಕ ಅದೇ ಮಾಡೋದು ಬೇಡ. ಅಟ್ಲೀಸ್ಟ್ ಕೊನೆ ಪಕ್ಷ ಸಾಮಾನ್ಯ ಜ್ಞಾನ ಆದರೂ ಇರಬೇಕು ಅಂತ ಅದು ಊರೊಳಗೆ ಇರಬೇಕು. ಅರಣ್ಯದಲ್ಲಿ ಹೋಗಿ ಕೂತ್ರೆ ಆಗುವಾಗಲ್ಲ, ಊರಲ್ಲಿ ಇರಬೇಕು. ಹೀಗಾಗಿ ಮುಂಬೈ ಆಯಿತು, ಬೆಂಗಳೂರು ಆಯಿತು, ಹೈದರಾಬಾದ್ ಆಯಿತು, ಹುಬ್ಬಳ್ಳಿ ಆಯಿತು, ಇಂಥ ಮಹಾನಗರಗಳಲ್ಲಿ ವಿದ್ಯಾಪೀಠ ಅಂತ ಮಾಡಿ ಈ ಥರದ ಎಲ್ಲ ಅನುಕೂಲ ಇಟ್ಕೊಂಡಾರೆ. ಸೈನ್ಸು ಶಾಸ್ತ್ರವಾಯಿತು, ವಿಜ್ಞಾನವಾಯಿತು, ಎರಡನ್ನೂ ಕಲಿಸ್ತಾ, ಇಂಗ್ಲೀಷನ್ನು ಕೂಡ ಕಲಿಸ್ತಾ. ಎರಡೂ ಈಗಿನ ಕಾಲಕ್ಕೆ ಏನು ಬೇಕಾಗ್ತದೆ, ಅವಶ್ಯಕತೆ ಇದೆ. ನಾಳೆ ಹೊರಗಡೆ ಹೋದ್ಮೇಲೆ ಜನಗಳೊಂದಿಗೆ ಈ ವ್ಯಕ್ತಿ ಇರಬೇಕಾದ್ರೆ ಹೇಗೆ ಬದುಕಬೇಕು, ಹೇಗೆ ಧರ್ಮ ಪ್ರಚಾರವನ್ನು ಮಾಡಬಹುದು ಅಂತನ್ನೋದು ಈ ವ್ಯವಸ್ಥೆಗಾಗಿ ಅನುಕೂಲ ಮಾಡಿಕೊಟ್ಟದ್ದು ಈ ವ್ಯವಸ್ಥೆ ಹೊಂದಿದೆ. ಇದು ಮೊದಲನೇದಾಗಿ. ಎರಡನೇ ಪ್ರಶ್ನೆ ನಿಮ್ಮದು, ರಾಜಕೀಯದಲ್ಲಿ ನಾವು ಯಾಕೆ ಹೋಗಬಾರ್ದು, ಉಳಿದದೇ 2%, ಅಥವಾ ಅಲ್ಲಿ ರಿಸರ್ವೇಷನ್ ನಾವು ಬೇಕು ಅಂತ ಯಾಕೆ ಬಡದಾಡಬಾರ್ದು, ಓಡಾಡಬಾರ್ದು? ಈ ಪ್ರಶ್ನೆ ಮಹತ್ವದ್ದು ವಾಸ್ತವಿಕವಾಗಿ. ಆದರೆ ಮೊದಲನೆಯಿಂದಲೂ ಒಂದು ಮಾತು ನೋಡ್ತಾ ಬನ್ನಿ ನೀವು, ಎಂದೂ ಬ್ರಾಹ್ಮಣರು ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ಬಡದಾಡ್ದವ್ರಲ್ಲ. ನೀವು ಮೊದಲಿಂದ ಋಷಿಮುನಿಗಳಿಂದ ಇಲ್ಲಿ ತನಕ ಬನ್ನಿರಿ. ಹೇಳಬಾರ್ದು, ದೇವರ ಅನುಗ್ರಹದಿಂದ ಈಗ ಆ ಪರ್ಸೆಂಟೇಜ್ ನಮ್ಮಲ್ಲಿ ಶಕ್ತಿ ಕಡಿಮೆ ಆಗಿದೆ, ನಾವು ಒಪ್ಕೋತೇನೆ. ಯಾಕಂದರೆ ಹಿಂದಕ್ಕೆ ಋಷಿಮುನಿಗಳಲ್ಲಿ ಅಖಂಡವಾಗಿ ಜಪ ತಪ ಅನುಷ್ಠಾನ ಮಾಡಿ ಇಂಥ ಸಾಮರ್ಥ್ಯ ಬಂದಿದ್ದು. ಯಾವುದೇ ತಮಗೇನಾದ್ರು ಪದಾರ್ಥ ಬೇಕಾಗಿತ್ತು ಅದು ಯಾವ ರಾಜನ ಹೋಗ್ತಾರೆ ಅದು ಬೇಡ್ತಾ ಇದ್ರು. ಇಂಥದ್ದು ಬೇಕು ಅಂದ್ರೆ ಬೇಕು. ಅವರು ಎರಡನೇ ಬ್ರಾಹ್ಮಣ ಬೇಡ್ತಾ ಇದ್ದಾನ ಮೇಲೆ ಇಲ್ಲ ಅಂತನೂ ಮಾತೇ ಇಲ್ಲ. ಏನು ಬೇಕಾದಲ್ಲಿ ಕಷ್ಟವಲ್ಲಿ ಆ ಕ್ಷಣ ಕೊಟ್ಬಿಡ್ತಿದ್ರು. ಅದು ಕೋಟಿ ರೂಪಾಯಿ ಇರಬಹುದು, ತನ್ನ ಮಗಳನ್ನೇ ಕೇಳಿರಬಹುದು. ಎಂಥ ಕೇಳದೇ ಇರತಕ್ಕಂಥ ಪದಾರ್ಥ ಅಂದರೆ ಎರಡು ಬ್ರಾಹ್ಮಣ ಕೇಳೋಣ. ಬೇಕಂದರೆ ಶಾಪಾದಪಿ ಶರಾದಪಿ. ಈ ಬ್ರಾಹ್ಮಣ ಎಂಥ ಸಾಮರ್ಥ್ಯವಿತ್ತು ಅಂದರೆ ಬೇಕಾದ ವರವನ್ನು ಕೊಡ್ಬೋದು, ಶಾಪವನ್ನು ಕೊಡ್ಬೋದು ಅನ್ನೋ ಭಯದಿಂದಾಗಿ ಆ ಕ್ಷಣ ಏನು ಬೇಕಾದ್ರೆ ಕೊಡ್ತಾಯಿದ್ರು ಆ ಸಾಮರ್ಥ್ಯ ಬ್ರಾಹ್ಮಣ. ಹೀಗಾಗಿ ಬ್ರಾಹ್ಮಣ ಎಂದು ತನ್ನದೇ ಆಗಿರತಕ್ಕಂಥ ನನಗೆ ಇಂಥ ಅಧಿಕಾರ ಬೇಕು ಎಲ್ಲವೂ ಯಾರು ಆಳ್ತಾ ಇದ್ದ ಕಿಂಗ್ ಮೇಕರ್ ಅಂತಾರು. ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕಿಂಗ್ ಆದವರಲ್ಲ, ಯಾವಾಗಲೂ ಕಿಂಗ್ ಮೇಕರ್ ಆಗಿ ಮೊದಲಿಂದ ಇತಿಹಾಸ ನೋಡ್ತಾ ಬಂದು ಎಷ್ಟು ಜನ ಮುಸ್ಲಿಂ ರಾಜರಾಗಿ ಹೋಗಿದ್ದಾರೆ 99%. ಅವರೆಲ್ಲರಿಗೂ ಸಲಹೆ ಕೊಡ್ತಕ್ಕಂಥ ಒಬ್ಬ ಸಲಹೆಗಾರ ಇದ್ದಾನೆ ಅಂದರೆ ಅವನು ಬ್ರಾಹ್ಮಣ. ನಾನು ಉಳಿದವರು ಪ್ರೇಕ್ಷಕರು ಯಾರು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ಹಿಂಗದಲ್ಲಿ ಒಂದೆರಡು ವ್ಯತ್ಯಾಸ ಇದ್ರೆ ಕ್ಷಮಿಸ್ರಿ. ಆದರೆ ವಾಸ್ತವಿಕ ಇದ್ದದ್ದು ಎಲ್ಲ ಕಡೆ ನೋಡ್ತಾ ಬಂದೆ. ಯಾವುದೇ ರಾಜರು ಆಳಿ ಹೋಗಿದ್ದಾರೆ, ಹಿಂದೆ ಬ್ರಿಟಿಷರು ಆಡಿ ಹೋಗಿದ್ದಾರೆ ಅಂತಂದರೆ ಅವ್ರ ಜೊತೆ ಕೂಡ ಸಲಹೆಗಾರ ಇದ್ದಾನಂತೆ ಅವನು ಬ್ರಾಹ್ಮಣ ಇದ್ದಾನೆ.
ಅವನು ಒಳ್ಳೆಯ ಸಲಹೆಯನ್ನು ಕೊಟ್ಟಿರ್ಬೋದು, ಒಮ್ಮೊಮ್ಮವ್ರಿಗೆ ಮಿಸ್ಗೈಡ್ ಮಾಡಿ ಕೆಟ್ಟ ಸಲಹೆಯನ್ನು ಕೊಟ್ಟು ಕೆಡಿಸೋರು ಅಂಥವ್ರು ಇರ್ಬೋದು. ಆದರೆ ಏನಿದ್ದು ಬ್ರಾಹ್ಮಣ ಬುದ್ಧಿ ದೇವರದೇನು ಎಂದಿಂದು ಅಂದೆ. ನಾನು ಯಾವಾಗಲೂ ಒಂದು ಜೋಕ್ ಹೇಳ್ತಾ ಇರ್ತೀನಿ, ಸುಮ್ಮನೆ ಹಾಸ್ಯ, ಸುಮ್ಮನೆ ಕೇಳಿ ನಕ್ಕ ಮುಗಿಸ್ಬಿಟ್ಟು. ಸಾಮಾನ್ಯ ನಮ್ಮ ಲೋಕದಲ್ಲಿ ಅತ್ತೆ ಸೊಸೆ ಜಗಳ ಇರ್ತದೆ ಎಲ್ಲರ ಮನೆಯಲ್ಲೂ ಅತ್ತೆ ಸೊಸೆ ಜಗಳ. ಇದನ್ನು ನಾರ್ಮಲ್ ಆಗಿ ನೋಡ್ತೀವಿ. ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಇದ್ದಲ್ಲಿ ಅತ್ತೆ ಇರಲ್ಲ, ಇದು ನಾರ್ಮಲ್ ಆಗಿ. ಬಹುಶಃ ದೇವತೆಗಳಲ್ಲೂ ಹಾಗೆ ಇರ್ಬೋದೇನೋ ಅಂತ ಸುಮ್ಮನೆ ನನ್ನ ಹಾಸ್ಯ. ಏನದು? ಅತ್ತೆ ಸೊಸೆ ಯಾರಲ್ಲಿ? ಜಗತ್ತಿನ ತಾಯಿ ತಂದೆ ಯಾರು? ಲಕ್ಷ್ಮಿ ಮತ್ತು ನಾರಾಯಣ. ಆ ನಾರಾಯಣನ ಹೊಟ್ಟೆಯಿಂದ ನಾಭಿ ಕಮಲದಿಂದ ಹುಟ್ಟಿದವರು ಯಾರು? ಬ್ರಹ್ಮದೇವರು. ಆ ಬ್ರಹ್ಮದೇವರ ಹೆಂಡತಿ ಯಾರು? ಸರಸ್ವತಿಗೆ. ಸೊ ಸರಸ್ವತಿ ಲಕ್ಷ್ಮೀ ದೇವಿಗೆ ಏನಾಗಬೇಕು ಅಂತ ಆಯಿತು? ಅತ್ತೆ ಸೊಸೆನೇ ಆತ. ಹೀಗಾಗಿ ಏನಾಗಿರ್ತದೆ, ಸೊಸೆ ಇದ್ದ ಮನೆಯಲ್ಲಿ ಅತ್ತಿರಲ್ಲ, ಅತ್ತಿದ್ದಲ್ಲ ಸೊಸೆ ಇಲ್ಲ. ಈಗಲೂ ನೀವು ನೋಡ್ರಿ, ಯಾರು ಶ್ರೀಮಂತರಾಗಿರ್ತಾರೆ ಅವ್ರು ಸ್ವಲ್ಪ ಬುದ್ಧಿ ಕಡಿಮೆ ಇರ್ತಾರೆ, ದುಡ್ಡು ಬೇಕಾದಷ್ಟು ಆಗಿರ್ತಾರೆ. ಕಾರಣ ಲಕ್ಷ್ಮಿ ಇದ್ದಾಳೆ, ಸೊಸೆ ಇಲ್ಲ. ಸೊಸೆ ಆಗಿರ್ತಾರೆ, ಸರಸ್ವತಿ ಇಲ್ಲ. ಅದಕ್ಕೊಮ್ಮತ್ತು ಸಲಹೆಗಾಗಿ ಅವರು ಮತ್ತೆ ಬ್ರಾಹ್ಮಣರೇ ಸಲಹೆಗಳನ್ನು ತಗೋಬೇಕು, ಅವ್ರ ಸುತ್ತು ಆ ಸಲಹೆಯಿಂದ ನಡಿಬೇಕು. ಅದೇ ಬ್ರಾಹ್ಮಣ ನೋಡ್ರಿ, ಅವರಲ್ಲಿ ಯಾರಿದ್ದಾಳೆ? ಸರಸ್ವತಿ ಇದ್ದಾಳೆ, ಸೊಸೆ ಇದ್ದಾಳೆ, ಅವರಲ್ಲಿ ಅತ್ತೆ ಬರಂಗಿಲ್ಲ. ಅದಕ್ಕೆ ನೋಡ್ರಿ, ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದನು ಅಂತ ಶುರು ಆಗ್ತದೆ. ಬ್ರಾಹ್ಮಣ ಶ್ರೀಮಂತ ಬ್ರಾಹ್ಮಣ ಇದ್ದವನು ಅಂತ ಒಂದು ಚಂದಮಾಮ ಕಥೆಯಲ್ಲಿ ಸಹಿತ ಬರಂಗಿಲ್ಲ. ಒಂದು ಸತ್ಯನಾರಾಯಣ ಕಥೆ ಹೋದ್ರಿ, ಒಂದು ಚಂದಮಾಮನ ಕಥೆ ಹೋದ್ರಿ, ಎಲ್ಲಿ ಹೋದ್ರು ಒಂದು ಊರಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದನು, ಶ್ರೀಮಂತ ಬ್ರಾಹ್ಮಣ ಇದ್ದನು ಅನ್ನೋದು ಕೇಳಕ್ ಖುಷಿ ಇಲ್ಲ. ಯಾಕಂದ್ರೆ ಅಲ್ಲಿ ಸಾಮಾನ್ಯ ಲಕ್ಷ್ಮಿ ಇದ್ದಾಳೆ. ನಾನು ಈ ಲೋಕದಲ್ಲಿ ಅತ್ತೆ ಸೊಸೆ ಜಗಳಾಡ್ತಾರೆ, ಅವ್ರು ಜಗಳಾಡ್ತಾರೆ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಎಕ್ಸಾಂಪಲ್ ಹೇಳಿದೆ. ಅವ್ರು ಜಗಳಾಡೋ ದೇವತೆಗಳು ಲಕ್ಷ್ಮೀ ದೇವಿ ಇಲ್ಲ, ಸರಸ್ವತಿ ದೇವಿ ಅವ್ರು ಜಗಳಾಡ್ತಾರೆ ಅಂತ ಹೇಳಿದ್ರೆ ನಾನು ಅಂಧನ್ ತಮಸ್ಸಿಗೆ ಹೋಗ್ತೇನೆ, ಗೌರವ ನರಕ ಆಗ್ತಾರೆ. ಜಸ್ಟ್ ಈಗಿನ ಲೋಕದಲ್ಲಿ ಹೇಗಿರ್ಬೋದು, ಬಹುಶಃ ಹಾಗಿರಬಹುದೇನೋ ಅಲ್ಲಿ. ಈ ಕಾಲಕ್ಕಾಗಿದ್ದ ಹಾಗಿದ್ದಂತೆ ಈ ಬ್ರಾಹ್ಮಣರು ಎಂದೂ ಕೂಡ ಕೈ ಒಡ್ಲಿಲ್ಲ ಯಾರ್ಬೋದು. ಬೇಡ ಎಂದೆಂದು ಆಳವ್ರು ನಾವು ಹೊರದಾಗ ಅದನ್ನು ಕೊಡ್ರಿ ಇದನ್ನು ಕೊಡ್ರಿ, ಇದು ಬೇಕು ಅದು ಬೇಕು ಅಂತ ದರ್ಪದಿಂದ ಸ್ವೀಕಾರ ಮಾಡ್ತೀನಿ. ಇಲ್ಲ ಸಾಮರ್ಥ್ಯ ಇದೆ, ಒಳ್ಳೆ ಉತ್ತಮವಾಗಿರೋದ ಜಪ ತಪ ಅನುಷ್ಠಾನಗಳಿಂದ ಸಂಗ್ರಹ ಮಾಡ್ತೇನೆ ಅನ್ನೋ ಸಾಮರ್ಥ್ಯ ಹೊರದಾಗಿ ಬೇಡಿಕೆಗಳನ್ನು ಸರ್ಕಾರ ಮುಂದಿಟ್ಟು ಉಳಿದವರೆಲ್ಲರೂ ಬೇರೆ ಬೇರೆ ಆಗಿರ್ತಕ್ಕಂಥ ಜನಾಂಗದವರು ಸಮಾಜದವರು ಕೇಳ್ತಿರ್ತಾರೆ, ನಾವು ಅದನ್ನು ಕೊಡ್ರಿ, ರಿಸರ್ವೇಷನ್ ಇದು ಕೊಡ್ರಿ, ಅದು ಕೊಡ್ರಿ. ಏನು ನಮ್ಮನ್ನು ಸ್ವತಂತ್ರವಾಗಿ ಧರ್ಮ ಆಚರಣೆ ಮಾಡ್ಲಿಕ್ಕೆ ಬಿಡ್ರಿ, ಅದೇ ದೊಡ್ಡ. ಅದರಿಂದಾಗಿ ನಾವು ಏನು ಬೇಕು ಎಲ್ಲವೂ ನಾವು ಸ್ವೀಕಾರ ಮಾಡಿದ್ವಿ. ಆಟೋಮೆಟಿಕಾಗಿ ನಾವು ಪಡೆದೀವಿ. ಆ ಸಾಮರ್ಥ್ಯ ದೇವ್ರು ಕೊಟ್ಟಾನೆ, ಇನ್ನೂ ದೇವ್ರು ಕೊಟ್ಟಾನೆ. ಯಾವಾಗ ಇದನ್ನು ನಾವು ಸರಿಯಾಗಿ ಆಚರಣೆ ಮಾಡ್ತಾ ಬಂದಾಗ ಸ್ವಲ್ಪ ನಮ್ಮಲ್ಲೂ ಕಡಿಮೆ ಆಗಿದೆ. ಅದಕ್ಕೋಸ್ಕರ ನಾವು ಬ್ರಾಹ್ಮಣರಂತೆ ನಾವು ಒಬ್ಬರಂತಲ್ಲ, ಎಲ್ಲರೂ ವಿಶೇಷವಾಗಿ ತಮ್ಮದೇ ಆಗಿರ್ತಕ್ಕಂಥ ದಿನನಿತ್ಯದ ಸಂಧ್ಯಾವನೆ, ದಿನನಿತ್ಯ ದೇವ್ರ ಪೂಜಾ, ಜಪ ತಪ, ಏನು ಗುರು ಉಪದೇಶ ಮಾಡಿದ ಅನುಷ್ಠಾನ, ತಮ್ಮ ಧರ್ಮವನ್ನು ನಿಯತವಾಗಿ ನಾವು ಮಾಡ್ತಾ ಬಂದರೆ ನಮ್ಮನ್ನು ಯಾರೂ ಕೈ ಹಿಡಿಯುವಷ್ಟೇ, ಯಾರ ಸಹಾಯವೂ ಬೇಕಾಗಿಲ್ಲ. ಮೇಲಿದ್ದಾನೆ ಏನೋ ಪೂರ್ಣವಾದ ಭರವಸೆ ಬಂದಿರ್ತಾರೆ, ನಮ್ಮನ್ನು ಕಾಯ್ತಾ. ಹೀಗಾಗಿ ರಾಜಕೀಯನಲ್ಲಾಗಲಿ ಅಲ್ಲೇ ಹೋಗುವ ಪ್ರಸಂಗ ನನಗೆ ಬಂದಿಲ್ಲ, ಬರಲಿ ಅಂತ ನನಗೆ. ಅದು ಸರಿನೇ. ಬಟ್ ಈಗ ಆದರೂ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ ಅಂತ ಬಂದಾಗ, ಇಲ್ಲ ಸ್ಟಾರ್ಟ್ಅಪ್ ಅಂತ ಬಂದಾಗ ಮತ್ತೆ ನಮ್ಮ ಹೆಸರುಗಳೇ ಜಾಸ್ತಿ ಇರುತ್ತೆ. ಸೊ ಅದೇ ರೀತಿ ಈಗ ಸ್ಟಾರ್ಟ್ಅಪ್ ಅಂತ ಬಂದಾಗ, ಈಗ ಆಯ್ತು ಪೊಲಿಟಿಕಲ್ ಆಯ್ತು, ನಾವು ಅಲ್ಲಿ ಬರಲ್ಲ, ನಾವು ಬೇಡಲ್ಲ, ನಾವು ಕೇಳಲ್ಲ ಅಂತ ನಾವು. ಬಟ್ ಈಗ ಸ್ಟಾರ್ಟ್ಅಪ್ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ನಾವು ಇಲ್ಲಿನ ಕಲ್ಚರ್, ನಾವು ಗುಲ್ಬರ್ಗಾದಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನಾವು ಯಾವಾಗ್ಲೂ ನಮ್ಮಷ್ಟಕ್ಕೆ ನಾವು ಹೇಳ್ಕೊತೀವಿ, ನಾವು ಹಿಂದುಳಿದ ಜನ ಅಂತ ಬಹಳ ಗರ್ವದಿಂದ ಹೇಳ್ತಾರೆ. ಎಲ್ಲಾ ಪಾಲಿಟಿಷಿಯನ್ಸ್ ಆಗ್ಲಿ ಎಲ್ಲ ತಪ್ಪು ತಿಳ್ಕೊಬೇಡಿ, ಎಲ್ಲರೂ ಹೇಳ್ತಾರೆ ನಾವು ಹಿಂದುಳಿದ ಜನ. ಯಾಕೆ ಹಿಂದುಳಿದ ಜನ, ಯಾಕೆ ಇದು ಮುಂದೆ ಬರಬಾರ್ದು? ಆಮೇಲೆ ಇಲ್ಲಿನ ಮುಂಬರುವ ಯುವಕರು ನಾವಾಯ್ತು ಎಲ್ಲ ಒಂದು ಹೊಸ ಸ್ಟೆಪ್, ಒಂದು ಹೊಸ ಸ್ಟಾರ್ಟ್ಅಪ್, ಹೊಸ ಇದು. ಇಟ್ ಕ್ಯಾನ್ ಬಿ ರಿಲಿಜಿಯಸ್, ಇಟ್ ಕ್ಯಾನ್ ಬಿ ಎನಿಥಿಂಗ್ ಎಲ್ಸ್ ಆಲ್ಸೋ. ಯಾಕೆ ಇಲ್ಲಿ ಆ ಕಲ್ಚರ್ ಇನ್ನೂ ಬೆಳೀತಾ ಇಲ್ಲ? ಆ ಬೆಳಿಬೇಕು ಅಂದ್ರೆ ನೀವು ಏನ್ ಮಾಡಬಹುದು ಇಲ್ಲಿ ಯುವಕರು ಅಂತ ಅಂತಾರೆ. ಯಾಕಂದ್ರೆ ಬ್ರಾಹ್ಮಣನೇ ಒಂದು ಹಾದಿ ತೋರಿಸುವಂತ ವ್ಯಕ್ತಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ಸ್ಟಾರ್ಟ್ಅಪ್ ಕಲ್ಚರ್ನ ಹಾದಿ ತೋರಿಸೋರು ಯಾಕೆ ಇನ್ನೂ ಅದು ಸಾಹಸ ಮಾಡಿಲ್ಲ ಅಂತ. ಮೊದಲೇದು ಅದರಲ್ಲಿ ಒಂದು ದೋಷ ನಮ್ಮಲ್ಲಿದೆ. ಏನು ದೋಷ ನಮ್ಮಲ್ಲಿದೆ? ನೀವು ಮೊದಲು ಹೇಳಿದ್ರಿ ಹಿಂದುಳಿದ ಪ್ರದೇಶ ಅಂತ. ನಾವಿನ್ನೇನು ಹಿಂದುಳಿದ ಪ್ರದೇಶದವರಲ್ಲ, ಸಾಕಷ್ಟಾಗಿ ಮುಂದುವರೆದಿದ್ದೀವಿ, ಮುಂದೆ ಬಂದಿದ್ದೀವಿ. ಸುಮ್ಮನೆ ಈ ಪಾಲಿಟಿಕ್ಸ್ ಜನ ತಮ್ಮ ಉಪಯೋಗಕ್ಕಾಗಿ ಅದನ್ನು ಹಿಂದುಳಿದವರು ಅಂಥೇಳಿ ತಮ್ಮ ಆರ್ಥಿಕವಾಗಿರ್ತಕ್ಕಂಥ ಲಾಭ, ಯಾವುದೋ ವೈಯಕ್ತಿಕವಾಗಿರೋ ಲಾಭಕ್ಕೆ ಹೇಳ್ತಾರೆ ವಿನಃ ಅವೇನಿಲ್ಲ. ಎಲ್ಲವೂ ಸಾಕಷ್ಟಾಗಿ ಅಭಿವೃದ್ಧಿ ಆಗಿದೆ, ಎಲ್ಲ ದೃಷ್ಟಿಯಿಂದ ಮುಂದೆ ಬಂದಿದ್ದು ನಾವು ಹೈದರಾಬಾದ್ ಕರ್ನಾಟಕ ಜನ. ಆದರೂ ಶಬ್ದ ಯಾಕೆ ಪ್ರಯೋಗ ಮಾಡ್ತಾರೆ ಅಂತಂದರೆ, ಆಮೇಲೆ ನಮ್ಮ ಸ್ವಾತಂತ್ರ್ಯ ಸಿಕ್ತು. ಭಾರತ ದೇಶ ಸ್ವಾತಂತ್ರ್ಯ ಎಲ್ಲವೂ ಕಡೆ ಆದಮೇಲೆ ಆಮೇಲೆ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಪುಣ್ಯದಾಗ ನಂತರದಲ್ಲಿ ನಮ್ಮ ಸ್ವಾತಂತ್ರ್ಯ ಸಿಕ್ಕಾಗಿ ಹಿಂದೆ ಅವರು ಮುಂದಾದರೂ ಸ್ವಾತಂತ್ರ್ಯ ನಮಗೆ ಹಿಂದಾಯಿತು. ಆ ಕಾರಣಕ್ಕಾಗಿ ಹಿಂದುಳಿದ ಪ್ರದೇಶ ಅಂತ ಆಯ್ತು ವಿನಃ ಕೊನೆತಾನೆ ಹಿಂದುಳಿದ ಪ್ರದೇಶ ಅಂತ ಆಗಬೇಕಾಗಿಲ್ಲ. ಇದು ಒಂದು. ಇನ್ನು ಬ್ರಾಹ್ಮಣರದ ಈ ಪರಿಸ್ಥಿತಿ ಯಾಕೆ ಒಂದು ದೋಷ ನಮ್ಮಲ್ಲಿ ಏನಿದೆ ಅಂದರೆ, ಅದು ಶಾಪನೋ ವರನೋ ಭಗವಂತನೇ ಬಲ್ಲ, ಒಗ್ಗಟ್ಟು ನಮ್ಮಲ್ಲಿಲ್ಲ. ದೊಡ್ಡ ಸಮಸ್ಯೆ ನಮ್ಮಲ್ಲಿ. ಯಾಕೆ? ಅದೇ ಹೇಳ್ದ, ಶಾಪನೋ ವರನೋ ಅದು ಭಗವಂತವಲ್ಲ,
ಒಗ್ಗಟ್ಟು ನಮ್ಮಲ್ಲಿ ಇಲ್ಲದೇ ಇದಕ್ಕಾಗಿ ಇಲ್ಲಿ ನಮ್ಮ ಒಂದು ವೇಳೆ ನಮ್ಮಲ್ಲಿ ಏನಾದರೂ ಸಂಪೂರ್ಣವಾಗಿರ್ತಕ್ಕಂಥ ನಮ್ಮನ್ನೇನು ಪೂರ್ಣವಾಗಿರ್ತಕ್ಕಂಥ ಬೆಂಬಲ ಕೊಟ್ಟು ಸಪೋರ್ಟ್ ಮಾಡಿದ ಒಗ್ಗಟ್ಟು ನಮ್ಮಲ್ಲಿದ್ದರೆ ನಾವು ಇಡೀ ಜಗತ್ತನ್ನು ಆಳೋ ಸಾಮರ್ಥ್ಯ ನಮ್ಮಲ್ಲಿದೆ. ನಾವು ಎಲ್ಲರೂ ಹಿಂದೆ ಸರಿದು ಬೇಕಾದ್ರೆ ಮಾಡ್ಬೋದು. ಬಹುಶಃ ಭಗವಂತ ದೇವರಿಗೆ ಅದು ಸಮ್ಮತಿ ಇಲ್ಲೋ ಬೇಡ, ನೀವು ಎಲ್ಲಿರಬೇಕು ಅಲ್ಲೇ ಇರಬೇಕು, ಇಷ್ಟೇ ಇರಲಿ, ನೀವು ಕಿಂಗ್ ಮೇಕರ್ ಓನ್ಲಿ ನಾಟ್ ಎ ಕಿಂಗ್ ಅಂತ ನೀವು ಹಂಗೆ ಬೇಡ ಅನ್ನೋ ಉದ್ದೇಶಕ್ಕೆ ಪರಮಾತ್ಮ ಅದೇನೋ ಅಂತ ಹೇಳ್ತಾನೆ ನೋಡಿ. ಎರಡು ಅತ್ಯಂತ ಭಾಳ ಪವರ್ಫುಲ್ ಆಗಿರ್ತಕ್ಕಂಥ ವೈರ್ಗಳು ಹಿಂಗೆ ಒಂದು ಕಡೆ ಸೇರಿದ್ರೆ ಸ್ಪಾರ್ಕ್ ಆಗ್ತದಂತೆ, ಸುಟ್ಟು ಹೋಗ್ತಾನೆ. ಹಾಗೆ ಎರಡು ಶಿಖಗಳು ಒಂದು ಕಡೆ ಸೇರಿಬಿಟ್ರು ಅಂತಂದರೆ ಜಗ ಸುಟ್ಟು ಹಾಕ್ತಾರೆ. ಹಾಗೆ ಎಲ್ಲ ಬ್ರಾಹ್ಮಣರು ಒಂದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ದೇವರು ಕನ್ನಡದಲ್ಲಿ ಒಬ್ಬರು ಹಾಸ್ಯ ಮಾಡೋರು ಹೇಳ್ತಿರ್ತಾರೆ, 3 ಜಡೆ ಒಂದು ಕಡೆ ಸೇರ್ಬೋದು, 2 ಚೆಂಡಿಗೆಗಳು ಒಂದು ಕಡೆ ಸೇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸುಮ್ಮನೆ ಜೋಕ್ ಮಾಡ್ತಾರೆ ಬ್ರಾಹ್ಮಣರು ಎನ್ನುವಾಗ ಅಂತಿರ್ತಾರೆ. ಅಂದರೆ 3 ಜಡೆ ಸೇರ್ಬೋದು ಅಂದರೆ ಹೆಣ್ಮಕ್ಳೇ ಒಗ್ಗಟ್ಟು ಆಗಂಗಿಲ್ಲ. ಅಕಸ್ಮಾತ್ ಅಪ್ಪಿ ಹೆಣ್ಮಕ್ಳು ಒಗ್ಗಟ್ಟು ಆಗಬಹುದು, ಆದರೆ ಬ್ರಾಹ್ಮಣರು ಒಗ್ಗಟ್ಟು ಆಗಂಗಿಲ್ಲ. ಇದೇ ನಮ್ಮಲ್ಲಿ ನೂರಾರು ಪಂಗಡಗಳು ಭಾಳ, ಒಂದು ಪಂಗಡಗಲ್ಲ. ಇನ್ನು ನಮ್ಮ ಕಡೆ ಬರಿಕೆಯಲ್ಲಿ ಸ್ಮಾರ್ತರು, ವೈಷ್ಣವರು, ಕಾಣವರು, ಉತ್ತರ ಮಠ, ರಾಯರ ಮಠ 4, 5, 8 ಮಾತ್ರ ಕೇಳಿ ಸಿಗ್ತಾರೆ. ನೀವು ಉತ್ತರ ಭಾರತ ಆ ಕಡೆ ಹೋಗ್ರಿ ಎಷ್ಟೋ ಪಂಗಡಗಳು ಅಂತಂದರೆ ನಾನು ನೋಡಿದೆ 47 ಪಂಗಡಗಳು ಟೋಟಲ್. ನಮ್ಮ ಬ್ರಾಹ್ಮಣರು ಹುಡುಗಾಡಿದೆ 47 ಪಂಗಡಗಳು ಪ್ರತ್ಯೇಕ ಬ್ರಾಹ್ಮಣರಲ್ಲೇ. ಅದು ಎಲ್ಲರೂ ಬ್ರಾಹ್ಮಣರೇ, ಅವರು ಬ್ರಾಹ್ಮಣರು, ಇವರು ಬ್ರಾಹ್ಮಣರು, ಎಲ್ಲರಿಗೆ ಜನವಾರವಿದೆ, ಎಲ್ಲರೂ ಸಂಚಾರ ಮಾಡುತ್ತಾರೆ. ಅದರಲ್ಲಿ ಅವರವರು ತಮ್ಮದೇ ಆಗಿರ್ತಕ್ಕಂಥ ಹೆಸರುಗಳು ಇಟ್ಕೊಂಡು 47 ಪಂಗಡಗಳು ಬೇರೆ 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 ಆಗಿರ್ತಕ್ಕಂಥ ಪಂಗಡೆ. ಈ ಪಂಗಡ ಇದ್ದಕ್ಕಾಗಿ ನೀವು ಮಾಡಿದ ನಂಗೆ ಸೇರಲ್ಲ, ಅವ್ರು ಮಾಡಿದ ಇವರು ಸೇರಲ್ಲ, ಇವ್ರು ಮಾಡಿದ ಅವ್ರಿಗೆ ಆಗೋದಕ್ಕಾಗಿ ನಮ್ಮಲ್ಲಿ ನೀನು ನಂದು ನಾನು ಈ ಅವಸ್ಥಾ ನಮ್ಮಲ್ಲಿ ಬಂದದಕ್ಕಾಗಿ ಆ ಒಗ್ಗಟ್ಟು ಇಲ್ಲದೇ ಇದ್ದದ್ದೇ ನಮ್ಮಲ್ಲಿ ಇರ್ತಕ್ಕಂಥದ್ದು ದೊಡ್ಡ ಹಾನಿ. ಅದು ಹೇಳ್ದ, ಅದು ಶಾಪನೂ ವರನು ಆ ಭಗವಂತ ಕೊಟ್ಟ. ಭಗವಂತ ಬೇಕಂತೇಳಿ ಬೇಡ ಸ್ವಾಮಿ ಒಗ್ಗಟ್ಟಾಗೋದು ಬೇಡ ಅನ್ನೋ ದೃಷ್ಟಿಯಿಂದ ಮಾಡ್ಯಾನೋ ಪರಮಾತ್ಮ ಗೊತ್ತಿಲ್ಲ. ಏನಕ್ಕೇನು ಕಾರಣ ಈ ಅವಸ್ಥಾ. ಒಂದು ವೇಳೆ ನಾ ಏನಾದರೂ ಒಗ್ಗಟ್ಟು ಆದರೆ ದೇವ್ರದಿಂದ ಆದರೆ ನಮ್ಮನ್ನು ಕೈ ಹಿಡಿದ್ರೆ ಯಾರು ಏನು ಬೇಕಾದ್ದೂ ಮಾಡ್ಬೋದು. ಆ ಸಾಮರ್ಥ್ಯ ನಮ್ಮಲ್ಲಿದೆ, ದೇವ್ರು ಕೊಟ್ಟಾನೆ. ಇದು ಯಾರಿಗೂ ಗೊತ್ತು, ಇನ್ನೂ ಮುಂದೆ ಪರಮಾತ್ಮ ಒಗ್ಗಟ್ಟು ಮಾಡುವಂಥ ಸಾಮರ್ಥ್ಯ ಕೊಟ್ಟು ಮಾಡಿಸ್ಲೂಬಹುದು ಸ್ವಾಮಿ, ಅವನ ಸಂಕಲ್ಪ. ಈಗ ಇದೇ ಪಾಯಿಂಟ್ ಮೇಲೆ ಈಗ ಬರುವ ಆರಾಧನೆಗೆ ಎಲ್ಲರೂ ಒಂದಾಗಿ ಬರ್ತಾರೆ. ಜುಲೈ ಅಲ್ಲಿ ಆರಾಧನೆ ಬರುತ್ತೆ. ಈಗ ಆರಾಧನೆಯಲ್ಲಿ ಯಾವ ರೀತಿ ನಾವು ಬಂದು ಪ್ರಸಾದವನ್ನ ಸ್ವೀಕರಿಸ್ತೀವೋ ಅದೇ ರೀತಿಯಾಗಿ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಇಲ್ಲಿ ಶ್ರೀಮದ್ ಭಾಗವತ ಆಯ್ತು, ಮೊನ್ನೆ ರಾಯಚೂರಲ್ಲಿ ಪಾಠ ಮಾಡಿದ್ರು, ಮಂಗಳ ಆಯ್ತು, ಶ್ರೀಕಾಂತಾಚಾರ್ಯ ಮುತ್ತಂದಿಯವರು ಮಾಡಿದ್ರು. ಕೊನೆಯ ದಿವಸ ಹೋಗಿದ್ದಾರೆ. ಪಾಠ ನಡೆಯುವಾಗ ಬಹಳ ಕಮ್ಮಿ ಜನ ಇತ್ತು. ಬಟ್ ಊಟ ಅಂತ ಬಂದಾಗ ಎಲ್ಲಿಂದ ಬಂತು ಜನ ಗೊತ್ತಿಲ್ಲ. ಆಶ್ಚರ್ಯ. ಇದು ಅದು ಬಹಳ ಪೇನಿಂದ ಹೇಳ್ತಾ ಇದ್ದೀನಿ. ಊಟ ಜಾಗ ಇಷ್ಟಿಲ್ಲ ಕೂಡೋದು, ಅಷ್ಟು ಜನ ಬಂದ್ಬಿಡ್ತಲ್ಲ ರಾಯಚೂರಲ್ಲಿ. ಸೊ ಅದೇ ರೀತಿ ಇಲ್ಲಿ ನಾನು ಮಲ್ಕೇಡಲ್ಲಿ ಲಾಸ್ಟ್ ವರ್ಷ ಹೋದಾಗ ಅದೇ ಒಂದು ಗಮನ ಮಾಡಿದೆ. ಪ್ರವಚನ ಅಂತ ಬಂದಾಗ ಜನ ಕಮ್ಮಿ, ಆದ್ರೆ ಊಟ ಅಂತ ಬಂದಾಗ 1000 ಜನ ಇರಲಿ. ಅದು ಸರಿನಾ? ನಿಮ್ಮ ಇಲ್ಲ ಇಲ್ಲ, ಇದು ವಾಸ್ತವವಾಗಿರ್ತಕ್ಕಂಥ ವಿಷಯ, ಎಲ್ಲರ ಅನುಭವಕ್ಕೆ ಬಂದ ವಿಷಯ, ಎರಡನೇ ಮಾತೇ ಇಲ್ಲ. ಏನಾಗಿದೆ ಜನಗಳಲ್ಲಿ, ಪ್ರವಚನಕ್ಕೆ ಜನ ಬರಲ್ಲ ಅಂತಿಲ್ಲ, ಆ ಪ್ರವಚನ ಹೇಳುವ ವ್ಯಕ್ತಿ ಮೇಲೂ ಹೋಗ್ತೀವಿ. ಕೆಲವೊಂದು ಕಡೆ, ಎಲ್ಲ ಕಡೆ ಒಂದೇ ಅಂತಲ್ಲ, ಕೆಲವೊಂದು ಕಡೆ ನೀವೇ ನಮ್ಮ ಸ್ವಾಮಿಗಳು ಚಾತುರ್ಮಾಸ್ಯ ಕೂತರು ಇಲ್ಲಿ ಕಲಬುರಗಿಯಲ್ಲಿ, ಅವಾಗ ಎಷ್ಟು ಜನ ಇರ್ತಿದ್ರು, ಪ್ರವಚನಕ್ಕೆ ಎಷ್ಟು ಜನ ಇರ್ತಿದ್ರು, ಬೆಳಗ್ಗೆ ಊಟಕ್ಕೆ ಎಷ್ಟು ಜನ ಇರ್ತಿದ್ರು, ಅಷ್ಟು ಜನ ಅಷ್ಟೇ ಹೆಚ್ಚಿಗೆ ಅಂದ್ರೂ ತೊಂದರೆ ಇಲ್ಲ. ಊಟಕ್ಕಿಂತ ಹೆಚ್ಚಿನ ಜನ ಅಲ್ಲಿದ್ದರು, ಇದ್ರೋ ಇಲ್ಲೋ ಅಂದ್ರೆ ನಿಮ್ಮ ಮಾತಿಗೆ ಪೂರ್ಣವಾಗಿರ್ತಕ್ಕಂಥ ವಿರೋಧವಾಗಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಇಲ್ಲಿದೆ. ಮುಂಬೈಯಿಂದ ನಮ್ಮ ಗುರುಗಳು ಬಂದಿದ್ರು ಇಲ್ಲೇ, ಇನ್ನು ನಮ್ಮ ಶ್ರೀಮಠದ ಕನ್ಸ್ಟ್ರಕ್ಷನ್ ಆಗಿದ್ದಿಲ್ಲ, ಆ ಕನ್ಸ್ಟ್ರಕ್ಷನ್ ಪೂರ್ವದಲ್ಲಿ ಅವರು ಪ್ರವಚನವನ್ನು ಹೇಳಿದ್ರು. ಆ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಪ್ರಾಂಗಣ ಇದ್ದ ರಾಘವ ಸ್ವಾಮಿ ಬ್ರಹ್ಮ ರಾಘವ ಬಿಡಿ ಪ್ರಾಂಗಣ ಸಂಪೂರ್ಣ ತುಂಬಿಬಿಡ್ತಿತ್ತು. ಮಂಗಳ ದಿವಸ ಊಟಕ್ಕಿಲ್ಲ, ಎಲ್ಲರೂ ಊಟಕ್ಕೆ ಇಲ್ಲದೇ ಜನ ಎಲ್ಲರೂ ಪಾಠಕ್ಕಿದ್ರು, ಪ್ರವಚನಕ್ಕೆ ಇದ್ರು. ಇದು ಅವ್ರವ್ರ ವ್ಯಕ್ತಿಗಳ ಮೇಲೂ ಒಂದದ್ದು ವ್ಯಕ್ತಿಗಳ ಮೇಲೂ ಹೋಗ್ತದೆ, ಹೋಗಿಲ್ಲ ಅಂತಿಲ್ಲ. ಅಡ್ರೆಸ್ ಅವರು ಇವರಲ್ಲಿ ಹೋದರೆ ಪೂರ್ಣವಾಗಿರ್ತಕ್ಕಂಥ ಸೈಂಟಿಫಿಕ್ ಎಲ್ಲದಕ್ಕೂ ಆನ್ಸರ್ ಹೇಳ್ತಾರೆ, ಎಲ್ಲದನ್ನ ಉತ್ತರ ಸಿಗ್ತಾರೆ, ಮಾನಸಿಕವಾಗಿ ತೃಪ್ತಿ ಆಗ್ತಾರೆ ಅಂತನೂ ಪೂರ್ಣವಾಗಿರ್ತಕ್ಕಂಥ ಭರವಸೆ ನಂಬಿಕೆ ಯಾರಲ್ಲಿ ಇರ್ತದೆ ಅವರಿಗೆ ಅಲ್ಲಿ ಹೆಚ್ಚು ಜನ ಬರ್ತಾರೆ. ಸೊ ಹೀಗಾಗಿ ಟೋಟಲಿ ಇಲ್ಲ ಅಂತಿಲ್ಲ, ಆದರೆ ನೀವು ಹೇಳೋದು ಮಾತು ಮಾತ್ರ ಅತ್ಯಂತ ಸತ್ಯ. ಈಗ ನಾನೇ ಎಲ್ಲೋ ಒಂದು ಕಡೆ ಭಾಗವತ ಹೇಳ್ತೇನೆ, ಪ್ರವಚನ ಕೇಳುವಾಗ 50 ಜನ ಇರ್ತಾರೆ, ಮಂಗಳ ದಿವಸ 300 ಜನ ಇರ್ತಾರೆ. ದಿನ ಟೋಟಲಿ 50 ಮಂದಿ ಇರ್ತಾರೆ, ಕೊನೆ ದಿವಸ ನೋಡ್ರಿ 300 ಜನನೋ 500 ಜನನೋ ಊಟಕ್ಕೆ ಇರ್ತಾರೆ. ಇನ್ನು ಊಟಕ್ಕೆ ಬರಬೇಡ್ರಿ ಅಂತ ಯಾರು ಹೇಳಿಕ್ಕೆ ಬರಂಗಿಲ್ಲ. ಹೀಗಾಗಿ ನಮ್ಮ ಹಿಂದಿಗಿನ ಶುಭಾಷಿತಕಾರರು ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ, ಬ್ರಾಹ್ಮಣರಿಗೆ ಕೇವಲ ಊಟಕ್ಕೆ ಮಾತ್ರ ಪ್ರಿಯರು ಅಂತ ಹಿಂಗೆ ಮಾಡಿ ಅದು ಒಂದೇ ಹೇಳ್ತಾರೆ. ಅದು ವಾಸ್ತವಿಕವಾಗಿ ಮೇಲಿನ ಶ್ಲೋಕ ಯಾರಿಗೂ ಬರಂಗಿಲ್ಲ. ಮೇಲೆ ಅದು 4 ಸಾಲಿನ ಶ್ಲೋಕ. ಯಾರ್ಯಾರಿಗೆ ಏನೇನು ಪ್ರಿಯ ಇದೆ, ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯೋ ಶಿವ,
ನಮಸ್ಕಾರ ಪ್ರಿಯೋ ಭಾನು ಬ್ರಾಹ್ಮಣೋ ಭೋಜನ ಪ್ರಿಯ. ನಾವು ಕೊನೆ ಸೆಂಟೆನ್ಸ್ ಒಂದೇ ಇಟ್ಕೊಂಡು ಬಿಟ್ಟಿದ್ವಿ, ಅದೊಂದೇ ಜನಗಳಿಗೆ ಬ್ರಾಹ್ಮಣರಿಗೆ ನಿಂದ ಮಾಡಲಿಕ್ಕೆ ಚೇಷ್ಟೆ ಮಾಡಲಿಕ್ಕೆ ಬರುತ್ತೆ, ಅದನ್ನೇ ಇಟ್ಕೊಂಡು ಮಾಡ್ತಾ ಇದ್ವಿ. ವಾಸ್ತವಿಕವಾಗಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಯಾವುದು? ಅಲಂಕಾರ. ನೋಡು, ತಿರುಪತಿಯಲ್ಲಿ ಹೋಗ್ರಿ, ಉಡುಪಿಯಲ್ಲಿ ಹೋಗ್ರಿ, ಪಂಢರಪುರಲ್ಲಿ ಹೋಗ್ರಿ, ವಿಷ್ಣುವಿನ ಯಾವ ದೇವಸ್ಥಾನದಲ್ಲಿ ಒಳ್ಳೆ ಸುಂದರವಾಗಿರ್ತಕ್ಕಂಥ ಅಲಂಕಾರ ಮಾಡ್ತಾರೆ. ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯೋ ಶಿವ. ಏನಾದರೂ ಮನಸ್ಸು ನೋವಾಗಿದೆ ಅಂದರೆ ರುದ್ರಾಭಿಷೇಕ ಮಾಡಿಸು ಅಂತ ಹೇಳ್ತಾರೆ. ರುದ್ರಾಭಿಷೇಕಕ್ಕೆ ಪ್ರಾಧಾನ್ಯ. ರುದ್ರದಿಗೆ ಅಲಂಕಾರ ಮಾಡು, ಈ ಅಲಂಕಾರ ಮಾಡು, 108 ಅಲಂಕಾರ. ಅವ ಸ್ವಾಮಿ, ನಾ ಭಸ್ಮವಾಸಿನೇ, ಸ್ಮಶಾನ ವಾಸಿನೇ ರುದ್ರಾಯ, ಅಲ್ಲಿರೋ ನಾನು ಭಸ್ಮಧಾರಣೆ, ನನಗೆ ಅಲಂಕಾರ ಬೇಕಾಗಲ್ಲ. ನಿರಂತರ ಅಭಿಷೇಕ, ಸಂತತ ಧಾರ ಅಂತ ನಿರಂತರ ಅಭಿಷೇಕ. ಅಭಿಷೇಕ ಪ್ರಿಯೋ ಶಿವ. ಬೆಳಿಗ್ಗೆ ಎದ್ದ ನಮಸ್ಕಾರ ಮಾಡ್ಬೇಕಾದ್ರೆ ಯಾರನ್ನ ಮಾಡುವಂತಾರೆ? ಸೂರ್ಯ ನಮಸ್ಕಾರ ಅಂತ. ಅದಕ್ಕೆ ನಮಸ್ಕಾರ ಪ್ರಿಯೋ ಭಾನು. ಭಾನು ನಮಸ್ಕಾರ ಪ್ರಿಯ. ಸೂರ್ಯ ನಮಸ್ಕಾರದಿಂದಲೇ ನಮ್ಮ ಯೋಗಾಸನ ಪ್ರಾರಂಭ, ಮತ್ತೊಂದಿಲ್ಲ. ಅದನ್ನು ಕೊನೆಯದು ಬಂದದ್ದು ಬ್ರಾಹ್ಮಣ ಭೋಜನ ಪ್ರಿಯ. ಎಲ್ಲರೂ ಕೊನೆದಂದೇ ಉಪಯೋಗ ತೊಗೊಂಡು ಸೋನೆ ಸಮಾಜ ನಿಂದೆ ಮಾಡ್ತಾರೆ ಹೊರತಾಗಿ ಮೇಲಿದ್ದಾರೆ ಗೊತ್ತಿಲ್ಲ. ಈಗ ಕೊನೆಯದಾಗಿ ನಿಮ್ಮ ಅತಿಯಾದ ಸಮಯ ತಗೊಂಡ್ವಿ, ಬಹಳಷ್ಟು ಟಾಪಿಕ್ ಮೇಲೆ, ಒಂದು ಟಾಪಿಕ್ ಅಂದು 2-3 ಟಾಪಿಕ್ ಮೇಲೆ ನಾವು ಡಿಸ್ಕಷನ್ ಮಾಡಿದ್ವಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಒಂದು ಶ್ಲೋಕ, ಆಮೇಲೆ ಯುವಕರಿಗೆ ಸಂಧ್ಯಾ ವಂದನೆ ಯಾಕೆ ಮಾಡಬೇಕು, ಮಾಡಿದ್ರೆ ಏನು ಸೈಂಟಿಫಿಕ್ ಪ್ರಯೋಜನ. ಬ್ರಾಹ್ಮಣರಲ್ಲಿ ಯಾವುದೇ, ಈಗ ನಾನೇ ನಮ್ಮ ಅಜ್ಜಿ ತಾತ ಮಡಿ ಮಾಡುವಾಗ ಯಾಕೆ ಮಾಡ್ತಿ ಅಜ್ಜಿ ಅಂತ ಕೇಳ್ತಿದ್ದೆ. ಆದ್ರೆ ಕೊರೋನಾ ಬಂದ ಹೋದ ಮೇಲೆ ಅದು ಸರಿ, ಕೈ ತೊಳ್ಕೋದು ಸರಿ, ಕಾಲ್ ತೊಳ್ಕೋದು ಸರಿ, ಹೋಗಿ ಮುಟ್ಟಿದಾಗ ಅದು ಮಡಿ ಅಂತ ನಾವು ಚೇಷ್ಟೆ ಮಾಡ್ತಾ ಇದ್ವಿ. ಆದ್ರೆ ಕೊರೋನಾ ಆದ್ಮೇಲೆ ಎಲ್ಲರೂ ಮಡಿವಂತರಾಗ್ಬಿಟ್ರು. ಸೊ ಅದೇ ರೀತಿ ಈಗಿನ ಯುವಕರಿಗೆ ಸಂಧ್ಯಾ ವಂದನ ಸೈಂಟಿಫಿಕ್ ರೀಸನ್ ಯಾಕೆ ಮಾಡಬೇಕು, ಮಾಡಿದ್ರೆ ಅದಕ್ಕೆ ಏನು ಉಪಯೋಗ ಅಂತ ಹೇಳ್ಬಿಟ್ರೆ ಬಹಳ ಒಳ್ಳೇದಾಗುತ್ತೆ. ಮಡಿ ಅಂದ್ರೆ ಮೊದಲೇದು, ಮಡಿ ಅಂದ್ರೆ ಶಬ್ದಕಾರ್ಥ ಏನು? ಶುದ್ಧಿ ಅಂತ ಅರ್ಥ. ಶುದ್ಧವಾಗಿರುತ್ತಪ್ಪಲ್ಲ. ಊಟ ಮಾಡುವಾಗ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ, ಅದು ಇದು ಮುಟ್ಟಿ ಬಂದಿನಿ, ಕೈ ತೊಗೊಂಡು ಊಟ ಮಾಡೋದು ತಪ್ಪಿರೋದು ಹೇಳ್ರಿ. ಅದನ್ನೇ ಹೇಳ್ತಾ ಇದ್ರೆ ಕೈ ಕಾಲು ತೊಗೊಂಡು ಊಟ ಮಾಡು. ಹೊರಗಡೆ ಹೋಗಿ ತಿರುಗಾಡ್ತಾನೆ, ಚಪ್ಪಲಿ ಹಾಕೊಂಡು ಹೋಗಿರ್ತಾನೆ, ಅವ್ರ ಮನೆ ಇವ್ರ ಮನೆ ತಿರುಗಾಡ್ತಾನೆ, ಎಲ್ಲೆಲ್ಲಿ ಹೋಗಬಾರ್ದು ಅಲ್ಲಿ ಹೋಗಿರ್ತಾನೆ, ಅಲ್ಲೆಲ್ಲಿ ತಿರುಗಾಡಿ ಬಂದಿರ್ತೀನಿ, ಹೊಲಸಾಗಿದೆ, ಬಂದ ತಕ್ಷಣ ಕಾಲು ತೊಗೊಂಡು ಬಾ. ಶುದ್ಧಿ, ಮನೆ ಹೊಲಸಾಗಬಾರ್ದು, ಕೈ ಕಾಲು ತೊಗೊಂಡು ಬಾ. ಶುದ್ಧಿಗಾಗಿ ಹೊಡೆದವ್ರದಾಗ ಅಲ್ಲಿ ಹೊರಗಿನ ಮಂದಿ ಮುಟ್ಬೇಡ, ದೂರ ಸರಿ ಅಂದರೆ ಈ ಹೊಲಸಾದ ಕೊಳಕಾದ ಬಟ್ಟೆಗಳನ್ನು ಎಲ್ಲೆಲ್ಲೋ ಯಾರ್ಯಾರನ್ನ ಮುಟ್ಟಿ ಬಂದಿರ್ತೀವಿ ಹೊರಗಡೆ ಎಲ್ಲರನ್ನ ಅಲ್ಲಲ್ಲಿ. ಅದಕ್ಕೋಸ್ಕರ ಬಟ್ಟೆ ತಗೊಂಡು ಬೇರೆ ಶುದ್ಧವಾದ ವಸ್ತ್ರದಿಂದ ಇರು. ಮಡಿಯನ್ನು ಶಬ್ದಕ್ಕೆ ಶುದ್ಧಿ ಅನ್ನೋದು ಇಷ್ಟೇ ಹೊರದಾಗಿ ಸುಮ್ಮನೆ ಅದು ಮುಟ್ಬೇಡ ಇಟ್ಬೇಡ ದೂರ ಸರಿ ಅಂತ ಅವ್ರನ್ನ ಅವಹೇಳನ ಮಾಡೋದು, ದೂರ ಸರಿಸಲಾಗೋದು, ಅವಮಾನ ಮಾಡೋದು ಸರ್ವಥ ಅಲ್ಲ. ಇದು ಮೊಟ್ಟ ಮೊದಲ ಮಡಿ ಅನ್ನೋ ಗೊತ್ತಿರಲಿ, ಅದಕ್ಕೋಸ್ಕರ ಆಗಿದೆ ಇದು. ಇನ್ನು ಹಿಂದಿಗಿನ ಋಷಿಮನಿಗೆ, ತಾಯಂದ್ರಿಗೆ, ಅಜ್ಜಂದ್ರಿಗೆ ಗೊತ್ತಿಲ್ಲದೆ ಇದ್ದಾಗ ಪಾಪ ಅವರು ಉತ್ತರ ಗೊತ್ತಿದ್ರು ಹೇಳ್ತಿದ್ರು, ಗೊತ್ತಿಲ್ಲದ ಸುಮ್ಮನೆ ಮಾಡೋ ಬರೋಕೈತಿ ಅಂತ ನಾನು ಆಗಲೇ ಹೇಳ್ದಂಗೆ ಸೊನ್ನೆ ಬೈದು ಮಾಡಿಸಾದ್ರು ಆಗ್ತಿತ್ತು. ಆದರೆ ಈಗಿನ ಕಾಲಕ್ಕೆ ನಮ್ಮ ಅಜ್ಜಿ ಏನು ಮಾಡ್ತಾ ಇದ್ರು, ನಮ್ಮ ತಾಯಿ ಮಾಡೋದು ಅಷ್ಟು ಈಗಿನವ್ರು ಮಾಡ್ಲಿಕ್ಕೆ ಆಗಂಗಿಲ್ಲ. ಹೆಣ್ಮಕ್ಳಾಗಲಿ ಮನೆ ಇರ್ತಕ್ಕಂಥ ಅಷ್ಟು ಮಾಡೋಂಗಿಲ್ಲ. ಆದರೂ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡಿದೆ. ಈಗ ಮುಖ್ಯವಾಗಿ ಮಾತೆಯರಿಗೆ, ಮೊಟ್ಟ ಮೊದಲ ಪಾಲಕರಲ್ಲಿ ನಾನು ಕಳಕಳಿಯಾಗಿರ್ತಕ್ಕಂಥ ಪ್ರಾರ್ಥನೆ ಏನು ಅಂದರೆ, ಅವ್ರ ಮನೆಯವರೇ ಆಗಿರ್ಬೋದು, ಅವ್ರ ಅಣ್ಣ ತಮ್ಮಂದ್ರೇ ಆಗಿರ್ಬೋದು, ಅಥವಾ ಅವ್ರ ಮಕ್ಕಳೇ ಆಗಿರ್ಬೇಕು. ಅವ್ರಿಗೆ ಏನು ಹೇಳಬೇಕು? ಮಿನಿಮಮ್ ಬೇರೆ ಏನು ಮಾಡ್ದಿ ಬಿಡು. ಕುರಿಯಾದ ಅನ್ಯನ್ನವ ಕುರಿಯಾದ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅನ್ನುವಂತೆ ನೀನು ಬ್ರಾಹ್ಮಣ ಅಂತ ಕರ್ಸ್ಕೊಳ್ಬೇಕಾದ್ರೆ ಮಿನಿಮಮ್ 2 ಹೊತ್ತು ಸಂಧ್ಯಾ ವಂದನ ಮಾಡು. 3 ಹೊತ್ತು ಆಗಬೇಕು ಅಂತಿದೆ. ಮಧ್ಯಾಹ್ನದಲ್ಲಿ ಕಾಲೇಜಲ್ಲಿ ಇರ್ತೀಯ, ಮಧ್ಯಾಹ್ನ ಆಗಂಗಿಲ್ಲ, 2 ಹೊತ್ತಾದರೂ ಸಂಧ್ಯಾ ವಂದನ ಮಾಡು ಅಂತ ದಿನವೂ ಅನುಸಂಧಾನ ಮಾಡ್ಲಿಕ್ಕೆ ಹಚ್ಚಬೇಕು. ಇದು ತಾಯಿ ಅಥವಾ ಹೆಂಡತಿ ಆದರೂ ಕಳಕಳಿಂದ. ಕೊನೆಗೂ ನಮ್ಮ ಸ್ವಾಮಿಗಳು ಇಲ್ಲಿವರೆಗೂ ಹೇಳ್ಯಾರ, ಯಾರು ಮಾಡಂಗಿಲ್ಲ ಅವ್ರನ್ನ ತಾಯಂದ್ರಾಗಲಿ ಹೆಂಡತಿಯಲ್ಲ ಸಾಯಂಕಾಲ ಊಟಕ್ಕೆ ಮಾಡು, ಊಟಕ್ಕೆ ಹಾಕ್ತೀನಿ, ಇಲ್ಲಾಂದ್ರೆ ಊಟ ಇಲ್ಲ ಅಂತ ಇಷ್ಟು ಸಹಿತ ಸ್ಟ್ರಿಕ್ಟ್ ಆಗಿ ಮಾಡ್ರಿ, ತಾನಾಗಿ ಆಗ್ತಾರೆ ಅಂತ. ಅದನ್ನು ಸ್ವಾಮಿಗಳು ಹೇಳಬೇಕು, ದೊಡ್ಡವರು ಅವ್ರ ಬಾಯಲ್ಲಿ ಹೇಳಬೇಕು, ನಾನು ಸಣ್ಣವನಾಗ್ತೇನೆ, ಆ ಮಾತು ಬೇರೆ. ಅದರ ವಾಸ್ತವಿಕ ಸತ್ಯವಾದ ಮಾತು. ಮಾಡಬೇಕು, ಮಾಡದೆ ಊಟಕ್ಕೆ ಹಾಕ್ತಾನೆ, ಮಾಡದೆ ಇಲ್ಲ, ಏನು ತಪ್ಪಿದೆ, ಏನು ಕೆಟ್ಟದ್ದಂತ ಹೇಳ್ತೇ ಇಲ್ಲ. ಸಂಧ್ಯಾವಂದನ ಮಾಡಬೇಕು, ಸಂಧ್ಯಾನ ಮಾಡಿ ಏನು ತಪ್ಪಿದೆ? ಆ ಸಂಧ್ಯಾ ವಂದನೆ ಅಂದೇನು ಮಕ್ಕಳಿಗೆ ನಾವು ತಿಳಿಸ್ಕೊಡೋದು. ಬರೀ ಅವ್ರೇನು ಮಾಡ್ತಾರೆ, ಕೆಲವರು ಮಾಡೋದು ಸುಮ್ಮನೆ ಗಡಿಬಿಡಿಯಿಂದ 3 ಆಚರಣೆ ಮಾಡ್ತಾರೆ, ನೀರು ಚೆಲ್ತಾರೆ, ಆಯಿತು ಅಂತ ಗಿಡಕ್ಕೆ ನೀರು ಚೆಲ್ಲಿ ಎದೋ ಬಿಡ್ತಾರೆ. ನಾವು ಹಚ್ಕೊಂಡು 2 ನಿಮಿಷ ಕೂಡ್ತಾರಲ್ಲ ಗೊತ್ತಿಲ್ಲ, ಆಯಿತು ಅಂತ ಎದೋ ಬಿಡ್ತಾರೆ. ಅದನ್ನು ನಾವು ನಮ್ಮ ಮಕ್ಕಳಿಗೆ ಇವಕ್ಕೆ ಶಿವಾಯನವ ನಾರಾಯಣನಾಮದ ಅನ್ನುವಾಗ ಒಂದೊಂದು ಅಂಗಾಂಗಗಳನ್ನು ಮುಟ್ಕೊಳ್ಬೇಕು ಅಂತೇಳಿ, ಆಯಾ ಅಂಗಾಂಗಗಳ ಸ್ಪರ್ಶ ಆಗೋದು ಅಲ್ಲಲ್ಲಿರ್ತಕ್ಕಂಥ ನಾಡಿಗಳಲ್ಲಿ ಜಾಗೃತಿಯನ್ನು ಉಂಟಾಗ್ತದೆ ಅನ್ನೋದನ್ನು ಆ ಮಕ್ಕಳನ್ನು ಕರೆಸಿ ಕೂಡಿಸಿ ಕನ್ವಿನ್ಸ್ ಮಾಡಿ ನಾವು ಹೇಳಬೇಕು. ಇದ್ರ ಜೊತೆಗೆ ಪ್ರಾಣಾಯಾಮ ಅಂತಂದಮೇಲೆ ಯೋಗಾಸನ ಪೂರ್ಣವಾಗಿರ್ತಕ್ಕಂಥ ಯೋಗದಲ್ಲಿ ಏನೇನೋ ರೇಚಕ, ಪೂರಕ, ಕುಂಭಕ ಅಂತೇಳಿ, ಅದು ಉಸಿರವನ್ನು ಗಟ್ಟಿಯಾಗಿ ಹಿಡಿದು ಉಸಿರನ್ನು ನಿಲ್ಲಿಸ್ಕೋದು, ಉಸಿರಾಟವನ್ನು ಬಿಡುವುದು. ಇದು ಕ್ರಮ ಯಾವ ರೀತಿಯಾಗಿ ನಿಧಾನ ಹೇಗೆ ಮಾಡಬೇಕು, ರೇಚಕ ಯಾವ ರೀತಿಗೆ, ಕುಂಭಕ ಯಾವ ರೀತಿಗೆ, ಪೂರಕ ಯಾವ ಅಂತ ತಿಳಿಸಿ ಹೇಳಿದು ಒಳಗಿರ್ತಕ್ಕಂಥ ನಾಡಿಗಳಲ್ಲಿ ಏನು ವಿಧವಾಗಿರೋ ಶಕ್ತಿ ಬರ್ತದೆ ಅಂತ ನಾವು ಕನ್ವಿನ್ಸ್ ಮಾಡಿ ಆ ಮಕ್ಕಳು ಹೇಳಿದಾಗ ಪ್ರಾಣಾಯಾಮ ಮಾಡಲಿಕ್ಕೆ ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿ ಎಲ್ಲರೂ ಒಂದು ಮಾಡ್ತಾರೆ. ಇನ್ನು ಮಂತ್ರ ಅನ್ನೋ ಅಧಿಕಾರ ಕೆಲವರಿಗೆ ಆ ಮಂತ್ರ ಅಂದು ಮಾಡಬೇಕಂತಲೇ ಧ್ಯಾನ ಮಾಡುವ, ಕೆಲವರಿಗೆ ಮಂತ್ರ ಅಧಿಕಾರ ಇದೆ, ಅದಾಗ ಅನ್ನಬಾರ್ದು ಅಂತೇಳಿ ಅದನ್ನು ಅವ್ರಿಗೆ ತಿಳಿಸೋಣ. ಆದರೆ ಮಾಡುವ ಅಧಿಕಾರ ಮಾತ್ರ ಎಲ್ಲರಿಗೆ.
ಜೊತೆ ಗಾಯತ್ರಿ ಜಪಾನೆ ಮಾಡುವಾಗ ತತ್ಸಹಿತ ಅಂಗುಷ್ಟಕಾಭ್ಯಾಂ ಅಂತ ಇವುಗಳನ್ನೆಲ್ಲ ಒಂದಕ್ಕೊಂದೊಂದು ಸ್ಪರ್ಶ ಮಾಡ್ತೀವಿ. ಈ ಅಂಗಾಂಗಗಳನ್ನು ಸ್ಪರ್ಶ ಮಾಡಲಿಕ್ಕೂ ಒಂದೊಂದಕ್ಕೂ ಒಂದೊಂದು ಕಾರಣ. ಎಲ್ಲ ಮೊದಲು ಒಂದೊಂದು ವೈಯಕ್ತಿಕವಾಗಿರ್ತಕ್ಕಂಥ ಅಂಗಗಳ ಸ್ಪರ್ಶನೆ, ಆಮೇಲೆ ಎಲ್ಲ ಅಂಗಗಳ ಬೆರಳುಗಳನ್ನು ಸಂಪೂರ್ಣವಾಗಿ ಕರತಲ ಕರಪೃಷ್ಠ ಕರತಲ ಕರಪೃಷ್ಠ ಮುಂದೆ ಅದು ಹೆಂಬೆ ಎರಡೂ ಕಡೆಯೂ ಇಲ್ಲಿ ಸ್ಪರ್ಶ ಮಾಡೋದು ಏನು ಲಾಭ. ಆಮೇಲೆ ಎಲ್ಲೆಲ್ಲಿ ಬ್ರಹ್ಮನಾಡಿಯಿಂದ ಎಲ್ಲಿವರೆಗೂ ನಾವು ಜಪ ಮಾಡತಕ್ಕಂಥ ಗಾಯತ್ರಿ ಮಂತ್ರವನ್ನು ಧ್ಯಾನ ಮಾಡೋ ಎಲ್ಲಿ ತರ್ಕೋಬೇಕು ಅಲ್ಲಿ ಮಂತ್ರ ಬರ್ತಾರೆ. ದೇ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ. ಈಗ ನಾನು ಕೂತಿದ್ದೀನಿ ಅಂದರೆ ಒಂದು ಸವಿತ್ರ ಮಂಡಲ, ಒಂದು ಸೂರ್ಯಮಂಡಲ, ಸೂರ್ಯಮಂಡಲ ಮಧ್ಯದಲ್ಲಿ ಒಬ್ಬ ನಾರಾಯಣ ಇದ್ದಾನೆ ಅಂತನೋ ಅನುಸಂಧಾನ ಬರಬೇಕು. ಹೆಂಗೆ ಕೂತಾನ ಅವನು? ಸರಸಿಜಾಸನ ಪದ್ಮಾಸನ ಹಾಕೊಂಡು ಹೋಗ್ತಾನೆ. ಸನ್ನಿವಿಷ್ಟ ಕೇಯೂರವಾನ್, ಕೇಯೂರ ಮಾಲೆ ಧಾರಣ ಮಾಡಿದ್ದಾನೆ, ಕರ್ಣಕುಂಡಲ ಹಾಕೊಂಡಿದ್ದಾನೆ, ತಲೆ ಮೇಲೆ ಮಕರ ಕುಂಡಲವಾದ ಕಿರೀಟಿ, ಹಿರಣ್ಯಮಯ ಒಬ್ಬ ಬಂಗಾರಮಯವಾದ ಮಂತ್ರದಲ್ಲೇ ಬಂದಿರ್ತಾರೆ. ಇದು ಸುಮ್ಮನೆ ಉದ್ದಾಗಿ ಮಂತ್ರ ಅಂತಿರ್ತಾರೆ. ಆ ಮಂತ್ರದ ಅರ್ಥವನ್ನು ನಾವು ಅನುಸಂಧಾನ ಮಾಡುವಾಗ ಹೀಗೆ ಹೇಳಿಕೊಟ್ಟಾಗ ಕಣ್ಣು ಮುಚ್ಚಿದಾಗ ಅದು ಕಣ್ಣು ಮಧ್ಯೆ ಬರಬೇಕು. ಮಾಡಿ ಗಾಯತ್ರಿ ಮಂತ್ರ ಜಪ ಕರೆಸಿ ಅಂತ ಕೂತ್ಕೊಂಡು ನಮ್ಮ ಕಣ್ಣು ಜಪ ಮಾಡ್ತಾ ಹಿಂಗೆ ಕೂತ ಅಂತಂದರೆ ಆಗ ಕಣ್ಮಂದು ಅವ್ರಿಗೆ ಆ ರೂಪ ಕಾಣಿಸ್ತಾರೆ. ಮಾಡಬೇಕು ಅಂತ ತಾನಾಗಿ ಭಾವನೆ ಬರ್ತದೆ. ಅದು ಅರ್ಥ ಗೊತ್ತಿಲ್ಲದೆ ಇದ್ದಾಗ ನೀರು 10 ಸಲ ಎಣಿಸ್ಬೇಕು, ಬಡ ಬಡ ಓಂ ಭೂರ್ಭುವಃ ಅನ್ಕೋದು ಹಿಂಗೆ ಬೆರಳೆಣಿಸಿ ಎಲ್ಲೋ ನೋಡ್ತಾನೆ, ಆ ಕಡೆ ಈ ಕಡೆ ಆಗಿಲ್ಲ. ಜಪ ಮಾಡಬೇಕಾದ್ರೆ ಒಂದು ನಿಯಮ ಇದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ಕೊಡ್ತಾನೆ ಧ್ಯಾನ ಯೋಗ ಅಂತ. ಧ್ಯಾನ ಹೇಗೆ ಮಾಡಬೇಕು? ಸಮಂ ಕಾಯ ಶಿರೋಗ್ರೀವಂ ಧಾರಯನ್ ಅಚಲಂ ಸ್ಥಿರ. ಹೀಗೆ ಕೂತಾನೆ ಅಂದಮೇಲೆ ತಲೆ ಬಗ್ಗಬಾರ್ದು, ಗೋಣು ಬಗ್ಗಬಾರ್ದು, ಟೊಂಕ ಬಗ್ಗಬಾರ್ದು. ಸಮಂ ಕಾಯ ಬೆನ್ನು ಶಿರಸ್ಸು ಕುದಿ ಗ್ರೀವ ಅಂದ್ರೆ ಕುದಿಗಿ ಶಿರಸ್ಸು ಅಂತಾರೆ. ಸಮಂ ಕಾಯ ಶಿರೋಗ್ರೀವಂ ಹಿಂಗೆ ಕೂತೀವಿ ಅಂದ್ರೆ ಕೊಡಬೇಕು. ಧಾರಯನ್ ಅಚಲಂ ಅಗಲಾಡಬಾರ್ದು, ಸ್ಥಿರವಾಗಿ ಕೊಡಬೇಕು. ಮೊದಲು ಆಸನ ಶುದ್ಧಿ. ಕಾಲು ಹೆಂಗೆ ಇಟ್ಕೊಂಡಿದ್ದಿ? ನಾನು ಜಪ ಎಷ್ಟು ಮಾಡ್ತೇನೆ? ಎಲ್ಲರೂ ಒಂದೇ 108 ಮಾಡ್ತಾರಂತಲ್ಲ, ಎಲ್ಲರೂ 1008 ಮಾಡ್ತಾರಂತಲ್ಲ. ಒಂದು ಇಟ್ಕೊಡ್ರಿ, ದಿನಕ್ಕೆ ನಾನು 108 ಮಾಡ್ತೇನೆ ಅಂತ ಇಟ್ಕೊಂಡ್ರಿ ಅಂತ. ಆ 108 ಜಪ ಮಾಡೋವರೆಗಾದರೂ ಮಿನಿಮಮ್ ನಾನು ಅಗಲಾಡಬಾರ್ದು. ಒಂಥರ ನಾನು ಯಾವ ರೀತಿಯಾಗಿ ಕಂಫರ್ಟಾಗಿ ಕೂತಾಗ ಕಾಲ ಮೇಲೆ ಕಾಲು ಹಾಕೊಂಡು ಕೊಡ್ಲು, ಪದ್ಮಾಸನ ಹಾಕೊಂಡು ಕೊಡ್ಲು, ನೀನು ಯಾಕೆ ಕೊಡ್ದಿ ಕೊಡು, ಬಟ್ ಅಗಲಾಡಬೇಡ. ಅಚಲಂ ಸ್ಥಿರ, ಅಚಲವಾಗಿರ್ತಕ್ಕಂಥ ಚಲನವಲನ ಬೇಡ. ಯಾರು ಬಂದು ಯಾರು ಆ ಕಡೆ ನೋಡಿದ್ರೆ ಈ ಕಡೆ ಹಿಂದೆ ಮುಂದೆ ಎಲ್ಲಿ ನೋಡೋಂಗಿಲ್ಲ. ಏನು ಗಮನದ ಏನು ಮಾಡ್ತಾ ಇದ್ದೀವಿ ಆ ಕಡೆನೇ ಕಡೆ ಒಂದೇ ಕಡೆ ಗಮನ ಇರಲಿ. ಟೊಂಕ ಬಗ್ಗಬಾರ್ದು, ಕುತ್ತಿಗೆ ಬಗ್ಗಬಾರ್ದು, ಹೀಗೆ ಹಿಡ್ಕೊಂಡು ಹೊಟ್ಟಿಯಾಗಿ ಕೊಡಬೇಕು. ನಮ್ದೇನಾಗಿರ್ತದೆ, ಒಂದು 50 ಜಪ ಆಗಿದೆ ಅಂತಲೇ ನಿಧಾನ ಮೊದಲು ಬೆನ್ನು ಬಗ್ಗಿಬಿಡುತ್ತೆ, ಗೊತ್ತೇ ಆಗಲ್ಲ. ಬೆನ್ನು ಬಗ್ದ ನಾವು ಕೇಲೆಸ್ ಮಾಡಿದ್ದೀವಿ, ಆಮೇಲೆ ಕ್ರಮೇಣವಾಗಿ ಗೋಣು ಬಗ್ಗಿ ಬಿಡ್ತದೆ. ಸೊ ನೋಡೋರು ಎದ್ದು ಕೊಡ್ತಾ ಜಪ ಮಾಡ್ತಾ ಇರ್ತಾನೆ ಅಂತ ಅವ್ನು ನಿದ್ದೆ ಮಾಡಿಬಿಡ್ತಾನೆ, ಮುಗಿಸ್ತದೆ. ಈ ಅವಸ್ಥೆ ನಮ್ಮಲ್ಲಿ ಅದು ಆಗಬಾರ್ದು ಅಂದಮೇಲೆ ಅದನ್ನು ಅವ್ರಿಗೆ ಕನ್ವಿನ್ಸ್ ಮಾಡಿ ಕೇಳಬೇಕು. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ ಅಚಲಂ ಸ್ಥಿರ. ಅಚಲನಾಗಿ ಸ್ಥಿರವಾಗಿ ಕೂತ್ಕೊಂಡು ಯಾವ ರೂಪವನ್ನು ಧ್ಯಾನ ಮಾಡ್ತಾ ಇದ್ದೀವಿ ಆ ರೂಪವನ್ನು ಕಣ್ಣು ಮುಂದೆ ಅನ್ಕೋ. ನೀವು ರಾಮನ ಧ್ಯಾನ ಮಾಡಿದ್ಯೋ, ವಿಠಲನ ಧ್ಯಾನ ಮಾಡಿದ್ಯೋ, ಕೃಷ್ಣನ ಧ್ಯಾನ ಮಾಡಿದ್ಯೋ, ಧ್ಯಾನ ಮಾಡುವ ಅಧಿಕಾರ ಎಲ್ಲರಿಗಿದೆ. ಸ್ತ್ರೀಯರಿರ್ಬೋದು, ಪುರುಷರಾಗಿರ್ಬೋದು, 4 ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಲ್ಲರಿಗೂ ಅಧಿಕಾರವಿದೆ. ಎಲ್ಲರೂ ಪರಮಾತ್ಮ ಧ್ಯಾನವನ್ನು ಮಾಡ್ಬೋದು. ತಮ್ಮ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಉಪಾಸನೆ ಮಾಡ್ಬೋದು. ಮಾಡುವಾಗ ಒಂದು ರೂಪವನ್ನು ಕಣ್ಣು ಮುಂದೆ ಅಂದ್ಕೊಂಡು ಅದನ್ನೇ ಚಿಂತನೆ ಮಾಡೋದು ಕಂಡು ಹಾಕೋದ್ರೆ ಬೇಕಾದ್ದನ್ನು ಅವರು ಸಾಧಿಸಬಹುದು. ಆ ಸಾಮರ್ಥ್ಯ ಅವ್ರಲ್ಲಿದೆ. ಅದಕ್ಕೆ ನಮ್ಮ ದಾಸರು ಮಾಡಿದಾಗ ಒಂದು ಹಾಡಿದೆ, ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವಗೆ ಫಲವಿದು ಬಾಳದುವುದಕ್ಕೆ ಅಂತ. ತಿಳಿದು ಭಜಿಸು, ಸುಮ್ಮನೆ ಭಜಿಸ್ಬೇಡ. ಸುಮ್ಮನೆ ಏನೋ ಹಿರಿಯರು ಮಾಡಿದ್ರೆ ಮಾಡ್ಲಂದ್ರೆ ಹೆಂಡು ಊಟಕ್ಕಾಗಲ್ಲ, ಮಾಡ್ಲ ನಮ್ಮ ಅಮ್ಮ ಊಟಕ್ಕಾಗಲ್ಲ, ಆ ಕಿರಿಕಿರಿಯಾಗಿ ನಾನು ಸಂಧಾನ ಮಾಡ್ತೀನಿ ಅಂತೂ ಬೇಡ. ಮೊದಲು ಆ ಕಿರಿಕಿರಿ ಅಂತ ಇರಲಿ, ಚಿಂತೆ ಇಲ್ಲ. ಮುಂದೆ ಯಾಕೆ ಹೇಳ್ತಾರೆ ಇವರು, ಇಷ್ಟು ಯಾಕೆ ಬೆನ್ನು ಹೆದ್ದಾರೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ, ಅರ್ಥ ಮಾಡ್ಕೊಂಡಾಗ ಆಗ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ನಾನು ಬಾಳಿದ್ದಕ್ಕೂ ಫಲ ಸಾರ್ಥಕ ಅಂತ ಅನ್ಸುತ್ತೆ. ನಾನು ಯಾವಾಗಲೂ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ, ಅಂದರೆ ಹೆಂಗಿರ್ತಾರೆ ಭಕ್ತಿ. ಒಬ್ರು ಯಾರೋ ಸುಮ್ಮನೆ ಸಮಯ ಇದೆ ಒಂದು ಮಾತು ಹೇಳ್ತೀನಿ. ಉತ್ತರ ಪ್ರದೇಶದ ಒಬ್ಬ ಬ್ರಾಹ್ಮಣ, ನಾನು ಸ್ಟೋರಿ ಹೇಳ್ತಾನೆ ಕತೆ. ನಾನು ದೊಡ್ಡ ಭಗವದ್ಭಕ್ತ ಅಂತ ಅವನಿಗೆ ಇತ್ತಂತ, ನಾನೇ ದೇವ್ರ ಭಕ್ತ ಅಂತ. ಒಮ್ಮೆ ದೇವ್ರ ಅವನಿಗೆ ಬಂದು ಹೇಳ್ದ, ನೀನೇನು ಭಕ್ತ, ಪಂಢರಪುರಕ್ಕೆ ಹೋಗು, ಅಲ್ಲಿ ಪಾಂಡರಂಗರ ಭಕ್ತ ಎಷ್ಟು ಜನ ಇದ್ದಾರೆ, ಮೈ ಮರೆದು ಭಕ್ತಿ ಮಾಡ್ತಿರ್ತಾರೆ, ಹೋಗಿ ಪಂಢರಪುರ ಭಕ್ತ ನೋಡ್ಕೊಂಬ. ಅದರಲ್ಲೇ ಒಬ್ಬ ಹೆಣ್ಣುಮಗಳಿದ್ದಾಳೆ. ಆ ಹೆಣ್ಣುಮಗಳಿದ್ದಾಳೆ, ಎಷ್ಟು ಭಕ್ತಿ ಇದೆ, ಗೋಪಾಳಪುರ ಅಂತ ಊರು, ಅಲ್ಲಿ ಹೋಗು, ಇಂಥ ಹೆಣ್ಣುಮಗಳು ಪೂರ್ಣಂಗೆ ಮೈ ಮರೆದು ಭಕ್ತಿ ಮಾಡ್ತಾಳೆ, ಹೋಗಿ ನೋಡ್ಕೊಂಡು ಬಾ ಅಂತ ಕಳಿಸಿದ. ಅವನು ಉತ್ತರ ಪ್ರದೇಶ ಬ್ರಾಹ್ಮಣ, ಅವನಿಗೆ ಪಂಢರಪುರ ಎಲ್ಲಿದೆ ಗೊತ್ತಿಲ್ಲ. ಅವನು ಎಲ್ಲರಿಗೆ ಕೇಳ್ದ, ಮಹಾರಾಷ್ಟ್ರಕ್ಕೆ ಬರ್ತಾರೆ, ಹೆಂಗೆ ಹೋಗ್ಬೇಕು? ಸೋಲಾಪುರಕ್ಕೆ ಇಳಿಬೇಕು, ಟ್ರೈನ್ ಏನು ಸೋಲಾಪುರ ಬಂದು ಕೇಳ್ದ. ಸೋಲಾಪುರ ಬಂದು ಇಲ್ಲಿಂದ ಪಂಢರಪುರ ಇಲ್ಲಿಂದ ಕೇಳ್ದ, ಇಲ್ಲಿ ಬಸ್ ಹಿಡ್ಕೊಂಡು ಹೋಗ್ಬೇಕು, ಅಲ್ಲಿ ಹೋದ. ಅಲ್ಲಿಂದ ಅವ್ರು ಹೋಗಿ ಕೇಳ್ದ, ಇಲ್ಲಿಂದ ಗೋಪಾಳಪುರ ಅಂತ ಇಲ್ಲಿದೆ ಅಂತ ಕೇಳ್ದ. ಅವ್ರ ನದಿ ಆ ದಡದಲ್ಲಿ. ಇಲ್ಲೇನೋ ಜಿನಾಬಾಯಿ ಅಂತ ಹೆಣ್ಮಕ್ಳಿದ್ದಾಳಂತೆ, ಅವ್ರ ಮನೆ ಇಲ್ಲದ, ಇದೇ ರಸ್ತೆ ಹೋಗ್ರಿ, ಕೊನೆಗೆ ಬರ್ತದೆ 2ನೇ ಮನೆ ಅವ್ರಿಗೆ ಹೋಗು. ಹೊರಟ ಅವ್ನ ಜೊತೆ ಒಂದು 4 ಮಂದಿ ಶಿಷ್ಯಂದ್ರು. ವೈಭವ ಇತ್ತು, ಅವನು ಭಾರಿ ಇದ್ದ, ನಾ ಭಕ್ತ ಅಂತಿದ್ದ. ವೈಭವದಿಂದ ಹೊರಟ. ಹೋಗುವಾಗ ದಾರಿಯಲ್ಲಿ ಒಂದು ಹೆಣ್ಣು ಮಕ್ಕಳು ಜಗಳ ಆಡ್ತದೆ, ಕಲ ಜಗಳ. ಒಬ್ಬ ಹೆಣ್ಣು ಮಗಳು ಒಂದು ಕಡೆ, 10 ಮಂದಿ ಹೆಣ್ಣು ಮಕ್ಕಳು ಒಂದು ಕಡೆ.
ಈ ಒಬ್ಬ ಹೆಣ್ಮಗಳಿಗೆ 10 ಮಂದಿ ಹೆಣ್ಮಕ್ಳನ್ನ ಮೇಂಟೈನ್ ಮಾಡ್ತಾ ಇದ್ದು, ಜೋರಾಗಿ ಬೈತಾ ಇದ್ದು. ಬೈಗಳು ಎಲ್ಲಿವರೆಗೂ ಅಂದರೆ ರಂಡೆ ಮಂಡೆ ಅನ್ನೋ ಶಬ್ದಗಳಲ್ಲಿ ಬೈತಾ ಇದ್ದು, ಅಷ್ಟು ಜೋರು ಜಗಳ. ಇವು ಏನಪ್ಪ ಇಷ್ಟೊಂದು ಮಂಡದ ಜನ ಇದ್ದಾರೆ, ಇವರಾಗ ಎಷ್ಟು ಬೈದ ಹೆಣ್ಮಕ್ಳು ಈ ಥರ ಕೆಟ್ಟ ಕೆಟ್ಟ ಜಗಳ ಬೈತಾ ಇದ್ದಾರೆ ಅಂತ ಅನಿಸ್ತವಳಿಗೆ. ಅವನಿಗೆ ಅನಿಸ್ತಾ ಭಗವದ್ ಭಕ್ತನಿಗೆ ಏನು ಯಾಕಿರಲಿ ಅಂತ. ಹಾಗೆ ದಾಟಿ ಮುಂದೆ ಹೋಗ್ಬಿಟ್ಟ. ಮುಂದೆ ಹೋಗಿ ಅಲ್ಲಿವರೆಗೆ ಹೋಗಿ ಅವ್ರಿಗೆ ಕೇಳ್ದ, ಇಲ್ಲೆಲ್ಲ ಜಿನಾಬಾಯಿ ಮನೆ ಅದ ಅಂತ ಹೇಳಿದ್ರಿಂದ ನೀವು ಅವ್ರ ಮನೆಯಿಂದೇ ಬಂದ್ರಿ ಅಲ್ಲೇ ಅದ ಅಂತ ಹೇಳಿದ್ರು. ಅಲ್ಲ ಮತ್ತು ಅವ್ರ ಮನೆ ಎಲ್ಲದ, ಅಲ್ಲೋ ಹೆಣ್ಮಗಳು ನಿಂತ ನೋಡಿ ಜಗಳ ಆಡ್ಕೊತ ಆಕಿನೇ ಜಿನಾಬಾಯಿ ಅದ. ಇವನಂದ ಇವಳು ಒಬ್ಬಳೇ ಹೆಣ್ಮಗಳು 100 ಮಂದಿ ಹೆಣ್ಮಗಳು ಮೇಂಟೈನ್ ಮಾಡಿದ್ದಾಳೆ, ಇಷ್ಟು ಕಲಕ ಜಗಳ ಆಡ್ತಾಳೆ, ಇವಳು ದೇವಳು ಹೋಗ್ತಾಳೆ, ಇದು ಹೆಂಗೆ ಸಾಧ್ಯ ಅದ? ಅವಳೇ ಇದ್ದಾಳೆ ನೋಡ್ರಿ. ಹೋದ್ರು, ಹೋಗಿ ಕೇಳಂತ ಕೇಳೋಣ ಅಂತ. ಏನು ಜಗಳ ಆಡ್ದೆ, ನಿನಗೇನು ಮಾಡ್ಬೇಕಾದ, ಹೋಗಿ ಬೇರೆ ಊರೋ ಬಂದು ನಿನಗೇನು ಸಂಬಂಧ ಇಲ್ಲ ಅಂತ ಇವ್ರು ಬೈದ್ಬಿಟ್ರು. ಅವ್ರು ಅದೇ ಹೆಣ್ಮಗಳೇ ಅವ್ನು ಬೈದ್ಬಿಟ್ರು. ಏನನ್ನು ಹೇಳ್ರಮ್ಮ ನಿಮ್ಮ ಸಮಾಧಾನ ಮಾಡಿದ್ರಿ, ಇಬ್ಬರಿಗೂ ಬಾಬ್ ಜಗಳ ಆಡ್ತಾ ಇದ್ರಿ ಅಂತ. ಅಲ್ಲಿ ಎಲ್ಲಿ ಜಗಳ ಎದಕ್ಕೆ ಬಂದಿತ್ತು ಅವ್ರಿಗೆ? ಹಳ್ಳಿಯಲ್ಲಿ ಸಗಣಿಯನ್ನು ತೊಗೊಂಡು ಕುರುಳು ಬಿಡ್ತಾರೆ, ಕುಳ್ಳು ಹಚ್ಚೋದು. ನಮ್ಮ ಕಡೆ ಬೆರಣಿ ಅಂತ ಬೆಂಗಳೂರು ಬಂದು ಬೆರಣಿ ಅಂತ. ಆ ಕುಳ್ಳನ್ನು ಗೋಡೆ ಹಚ್ಚೋದು, ಅಲ್ಲಲ್ಲ ಎಲ್ಲರೂ ಹಚ್ತಾರೆ, ಇವರು ಹಚ್ಚೋದು. ಆ ಕುಳ್ಳಿನ ಸಲುವಾಗಿ ಇದು ನಂದು ಇದು ನಂದಲ್ಲ, ಇದು ನಿಂದು, ಇದು ನಂದು ಜಗಳ ನಡೆದಿದ್ದು. ಆ ಹೆಣ್ಮಕ್ಳು ಇವೆಲ್ಲ ನಂದು, ಇದು ನಂದಲ್ಲ ಅಂತ. ಅವ್ರು ಅಂದರು, ನೋಡಮ್ಮ ಯಾವ್ದು ನೀ ತಗೋ, ಇಲ್ಲ ಇದು ನಂದು ಮಾತ್ರ ನನಗೆ ಕೊಡ್ರಿ ಅಂತ ಅವಳು. ಈ ಗುರುಳಿನ ಮೇಲೆ ಹೆಸರಂತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ಟಂಗಿ ಮೇಲೆ ಒಂದೊಂದು ಶಾಪ ಇರುತ್ತೆ, ಒಂದು ಸಾಚೆ ಇರ್ತದೆ, ಒಂದು ಹೆಸರು ಇರ್ತದೆ. ಹಂಗನು ಈಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಕಂಡು ಹಿಡಿತೀನಿ ನಾವು? ಆ ಬ್ರಾಹ್ಮಣಗಂದು ನಿನ್ನೇನು ಗೊತ್ತಾಗ್ತೋ ನನ್ನ ಕುರುಡ ನಾನು ಕಂಡು ಹಿಡಿತೀನಿ ಅಂದು. ಹಾಂ ಕಂಡು ಹಿಡಿತೇಮ್ಮ ಅಂತ ಕೇಳ್ದ ಅವ್ನು ಬ್ರಾಹ್ಮಣ. ಎಲ್ಲ ಕುರುಳು ತಂದು ಹಾಕಿಲ್ಲ, ಎಲ್ಲ ತಂದು ಹಾಕಿದ್ರು. ಆ ಹೆಣ್ಮಗಳು ತಾನು ಮುಟ್ಲಿಲ್ಲ, ನೋ ದೂರ ಕೂದ್ಲು. ಈ ನಿನ್ನ ಮಧ್ಯೆ ಆಗಿ ಬಂದಿಲ್ಲ ಬ್ರಾಹ್ಮಣ, ನೀನು ಕೊಡು, ಒಂದೊಂದು ಕುರುಳು ತಗೋ, ಕಿವಿಗೆ ಹಿಡ್ಕೋ, ಆಮೇಲೆ ನನಗೆ ಹೇಳೋದು. ಒಂದು ಕುರುಳು ತೋದಿದ್ದ, ಅವ ಹಿಂಗೆ ಹಿಡಿತಿದ್ದ, ಏನು ಕೇಳಿಸ್ತೇನೆ, ಏನಿಲ್ಲ ಹೋಗಿ ನಂದಲ್ಲ. ಇನ್ನೊಂದು ತೋಳು ಹೇಳು, ಏನು ಅನ್ಸೋದ, ವಿಠಲ, ಹಾಂ ಇದು ನಂದು, ಇಡು ಇಲ್ಲಿ ಅಂತ. ಅಂದರೆ ಅವಳು ಕುರುಳು ಬಡಿಯುವಾಗ ಹರಿನಾಮಸ್ಮರಣೆ ಮಾಡ್ತಾ, ವಿಠಲ ನಾಮಸ್ಮರಣೆ ಮಾಡ್ತಾ ಕುರುಳು ಹಚ್ತಿದ್ಲಂತೆ. ಹೀಗಾಗಿ ಪ್ರತಿ ಕುರುಳುಗಳು ಸಹಿತ ಹರಿನಾಮಸ್ಮರಣೆ ಮಾಡ್ತಿತ್ತು ನೋಡಿ. ಅದು ಇದರಲ್ಲಿ ಅನುಸಂಧಾನ, ಅವಳ ಭಾವನೆ, ಅವಳ ಭಕ್ತಿ ವಿಶ್ವಾಸ ಎಷ್ಟಿರ್ಬೇಕು. ಅವಳೇನು ಗುಡಿಯಲ್ಲಿ ಹೋಗಿ ತಪಸ್ ಮಾಡಿದವಳಲ್ಲ, ಅದು ಆಖಂಡಾಗ ಋಷಿ ಮುನಿಗಳದ ಅರಣ್ಯದಲ್ಲಿ ಹೋಗಿ ಮಾಡಿದವಳಲ್ಲ. ಒಂದು ಭಕ್ತಿ ದೇವರಲ್ಲಿ ಒಂದು ತಿಳ್ಕೊಂಡಿದ್ದು, ಆ ಭಗವಂತ ರೂಪನೇ ಧ್ಯಾನ ಮಾಡ್ತಾ ಅಂತ. ಹೀಗೆ ಧ್ಯಾನ ಮಾಡುವ ಭಕ್ತಿ ಮಾಡುವ ಅಧಿಕಾರ ಎಲ್ರಿಗಿದೆ, ಇಲ್ಲ ಅಂತಿಲ್ಲ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳಬೇಕಂತ ತಿಳ್ಕೊಂಡು ಮಾಡಿದಾಗ ಆಗ್ತದೆ. ಇದನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳಿ ತಿಳಿಯುವ ಪ್ರವೃತ್ತಿಯನ್ನು ಹುಟ್ಟಿಸಿ ಅವರನ್ನು ನಮ್ಮ ಸನ್ಮಾರ್ಗಕ್ಕೆ ತಂದಾಗ ನಮ್ಮ ಸನಾತನವಾದ ಭಾರತೀಯ ಸಂಸ್ಕೃತಿ, ಬ್ರಾಹ್ಮಣ್ಯ ಸಂಸ್ಕೃತಿ ಉಳಿಯೋದ್ರಲ್ಲಿ ಏನೂ ಸಂದೇಹ ಇಲ್ಲ. ಆ ಪ್ರಯತ್ನ ದೇವರು ನಮ್ಮಿಂದ ಮಾಡಿಸ್ಬೇಕು. ಅವರಿಗೂ ಆ ಸದ್ಬುದ್ಧಿಯನ್ನು ಕೊಡಬೇಕು, ನಮಗೂ ಸದ್ಬುದ್ಧಿಯನ್ನು ಕೂಡ ದೇವರನ್ನು ಮಾಡಿಸ್ಬೇಕು ಅಂತ ಎಷ್ಟೇ ನಾನು ಪ್ರಾರ್ಥನೆ. ಬೇರೆ ಇಷ್ಟೊತ್ತು ನೀವು ಮಾತಾಡಿದ್ರಿ, ಒಂದೊಂದು ಇನ್ನೂ ಬಹಳ ಮಾತಾಡ್ಬೇಕು ಅನಿಸ್ತದೆ. ಇನ್ನು ಬೇರೆ ಬೇರೆ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳಬೇಕಂತ ಆಸೆ ಇದೆ. ಮತ್ತೊಂದು ಪಾರ್ಟ್ಸ್ ಗಳನ್ನ ಮಾಡೋಣ. ಬಹಳ ಸಮಯ ನಿಮ್ ತಗೊಂಡ್ವಿ ನಾವು. ನಿಮ್ಮ ಬ್ಯುಸಿಯಾದ ಶೆಡ್ಯೂಲ್ ಅಲ್ಲಿ ನಮಗೋಸ್ಕರ ನೀವು ಬಂದ್ರಿ. ಶಾರ್ಟ್ ಟೈಮ್ ಅಲ್ಲಿ ನೀವು ಮತ್ತೊಮ್ಮೆ ಮಾಡೋದಾದ್ರೆ ಈ ತರ ನನ್ನ ಅಭಿಪ್ರಾಯ, ಈ ತರ ಮಾಡೋಣ. ನೀವು ಒಬ್ಬರಂತೂ ಇದ್ದೀರಿ, ಒಂದು 4-6 ಜನ ಯುವಕರನ್ನೇ ತಂದು ಕೂಡಿಸ್ರಿ. 4 ಮಂದಿ 6 ಜನ ಯುವಕರನ್ನೇ ತಂದು ಕೂಡಿಸ್ರಿ. ಅವರೇ ಪ್ರಶ್ನೆಗಳನ್ನ ಕೇಳಿ. ಅಂದ್ರೆ ಈಗಿನ ಕಾಲಕ್ಕೆ ಅವ್ರಿಗೆ ಏನು ಕ್ವಶನ್ ಬರ್ಬೋದು, ಒಂದು ಸಬ್ಜೆಕ್ಟ್ ಕೊಟ್ಬಿಡ್ರಿ ಮುಂಚೆನೆ ಅವರಿಗೆ. ಆ ಥರದ ಪ್ರಶ್ನೆಗಳನ್ನ ಮಾಡ್ಕೊಂಡ್ ಬರ್ಲಿ, ತಿಳಿಬೇಕಾ ಮಕ್ಕಳನ್ನ ತಿಳಿಸಿದ್ರೆ ಆ 20 ಮಂದಿ ಉದ್ಧಾರ ಆದ್ರು ಅಂದ್ರೆ ಸಾಕು. ನಾವು ಆ 20ರಿಂದ ಮುಂದೆ 200 ಮಂದಿ ತಾನಾಗಿ ಆಗ್ತಾ, ಆ 200ರಿಂದ 2000 ಆಗ್ತಾ, ಮುಂದೆ ಬೆಳೆದ ಹೋಗಿ. ಅದನ್ನು ನನ್ನ ಕಳಕಳಿ ಪ್ರಾರ್ಥನೆ. ಈ ತರ ಮಾಡಿದ್ರೆ ಅನುಕೂಲ. ಆಚಾರ್ಯರು ಹೇಳ್ದಂಗ ಮುಂದಿನ ಚಾಪ್ಟರ್, ಮುಂದಿನ ಪಾರ್ಟ್ ಈ ಪರ್ಟಿಕ್ಯುಲರ್ ಮೈಕ್ರೋಫೋನ್ ಕನ್ನಡ ಎಪಿಸೋಡ್ ಇಂದು ಬೇರೆ 4 ಜನ, 2 ಹುಡುಗಿಯರು ಇಲ್ಲ 2 ಹುಡುಗರು, 4 ಹುಡುಗಿಯರು 4 ಹುಡುಗರನ್ನ ಕರೆಸಿ ಓಪನ್ ಹೌಸ್ ಕ್ವಿಜ್ ಅಂತ, ನಾನು ಚಿಕ್ಕವನಿದ್ದಾಗ ಸೈನ್ಸ್ ಸೆಂಟರ್ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಲಕ್ಷ್ಮೀನಾರಾಯಣ ಸರ್ ಇದ್ರು. ಆ ರೀತಿ ಒಂದು ಓಪನ್ ಹೌಸ್ ಕ್ವಿಜ್ ಆಚಾರ್ಯರ ಜೊತೆ ಮಾಡೋಣ. ಆಚಾರ್ಯ ನೀವು ಬಂದ್ರಿ, ನಿಮಗೆ ಇಷ್ಟು ಸಮಯ ಕೊಟ್ಟು ಇಷ್ಟು ನಾಲೆಜ್ ಕೊಟ್ಟಿದ್ದೀರಾ. ಅದರಲ್ಲಿ ಕೆಲವು ಪಾಯಿಂಟ್ಸ್ ಮಾತ್ರ ಸ್ಪೆಷಲಿ ವೈರಲ್ ಆಗುತ್ತೆ. ಕೊನೆಗೆ ನೀವು ಪಂಢರಪುರ ಕತೆ ಹೇಳಿದ್ರಿ, ಆ ಕತೆ ಸ್ಪೆಷಲಿ ವೈರಲ್ ಆಗುತ್ತೆ ಅಂತ ಅನ್ಕೋತೀನಿ. ತಮ್ಮ ಸಮಯ, ತಮ್ಮ ನಾಲೆಜ್ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ಶತಪ್ರಮಾಣ ನನ್ನ ನಮಸ್ಕಾರಗಳು ನಿಮಗೆ. ನೀವು ಮಾಡ್ತಾ ಇರೋ ಈ ಸಾಹಸವನ್ನು ನಮ್ದು ಏನು ಕೆಲಸ ಅಲ್ಲ. ನೀವು ಈ ಸಾಹಸವನ್ನು ಮಾಡಿ ನೀವು ಒಬ್ಬ ಬ್ರಾಹ್ಮಣನ ಹಿಂದೋನು ಇಟ್ಟರು ತೊಗೊಂಡು 4 ಜನ ಪ್ರಚಾರ ಮಾಡಿದಾಗ ಇದರಿಂದ 100 ಮಂದಿಗೆ ಹೋಗ್ಬೇಕಾಗ್ತದೆ. ಇದನ್ನು 15 ಜನ ಕೇಳಿದಾರಂತ ಇಟ್ಕೊಳ್ರಿ, 10 ಜನ 100 ಮಂದಿ ಹೇಳ್ತಾರೆ, 100 ಜನ 1000 ಮಂದಿ ಹೇಳ್ತಾರೆ. ಹೀಗಾಗಿ ಪ್ರಚಾರವಾಗ್ತದೆ. ನಾವು ಮಾಡಬೇಕಾದ್ರೆ ಬೇರೆ ಏನು ಕೆಲಸ ಇಲ್ಲ. ಅನ್ಯ ಧರ್ಮವನ್ನು ನಿಂದೆ ಮಾಡೋದು ಬೇಡ, ನಮ್ಮ ಧರ್ಮವನ್ನು ನಾವು ಅನುಷ್ಠಾನ ಮಾಡಿದ್ರೆ ಸಾಕು. ಅದೇ ನಮ್ಮ ಪಾಲಿ ದೊಡ್ಡ. ಆ ಮಹತ್ ಕಾರ್ಯವನ್ನು ಈ ಚಾನೆಲ್ ಮುಖಾಂತರ ನೀವು ಮಾಡ್ತಾ ಇದ್ದೀರಿ. ದೇವರು ನಿಮಗೆ ಉತ್ತರೋತ್ತರವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕೊಟ್ಟು, ಹೆಚ್ಚು ವಿಶೇಷವಾದ ಯಶಸ್ಸನ್ನು ಕೊಟ್ಟು, ದೇವರ ಗುರುಗಳ ಈಗಾಗಲೇ ಸ್ವಾಮಿಗಳ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರ ಆಗಿದ್ದೀರಿ. ನಮ್ಮ ದೊಡ್ಡ ಹೆಮ್ಮೆ, ನಮ್ಮ ಕಲಬುರಗಿ ನಗರದವ್ರ ದೊಡ್ಡ ಹೆಮ್ಮೆ ಅಂತಂದರೆ
ಯಾವ ಊರಲ್ಲೂ ಇಲ್ಲದೆ ಇರೋ ಸೌಭಾಗ್ಯ ನಮ್ಮೂರವರಿಗೆ ಅಂದರೆ ಟೀಕಾರಾಯರ ಮೂಲ ವೃಂದಾವನ ನಮ್ಮೂರಲ್ಲಿದೆ. ಅದು ನಮ್ದು ಎದೆ ತಟ್ಟಿ ಅದೇ ಧೈರ್ಯದಿಂದಾಗ ನಾವು ಹೇಳ್ಬೋದು, ನಮ್ಮ ಟೀಕಾಕೃತ ಮಾತ್ರ ಯಾರು ಇಡೀ ಜಗತ್ತಿಗೆ ರಾಯರು, ವದರಾಸಗಳು, ವ್ಯಾಸರಾಯರಂಥ ಎಲ್ಲ ಮಹಾನುಭಾವರು ಯಾರ ತಲೆ ಬಗ್ಗೆ ಯಾರ ಪಾರಧೂಳಿಯನ್ನು ತಲೆ ಮೇಲೆ ಇಟ್ಕೋತಾರೆ ಅಂಥ ಟೀಕಾರಾಯರು ನಮ್ಮ ಗುಲ್ಬರ್ಗಾ ಜಿಲ್ಲೆಯ ಮಳಖೇಡದಲ್ಲಿದ್ದಾರೆ. ಅವರ ಚಿತ್ರ, ಅವರ ಚಲನಚಿತ್ರವನ್ನು ಮಾಡಬೇಕು ಅನ್ನೋ ಸಾಹಸದಿಂದಾಗಿ ನೀವು ಇಂಥ ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಸ್ವಾಮಿಗಳ ಅನುಗ್ರಹದ ಮೇಲೆ ಭಾಳ ಸಂತೋಷ ಆಯಿತು. ಈ ಕಾರ್ಯಕ್ಕೆ ವಿಶೇಷವಾಗಿ ಯಶಸ್ಸನ್ನು ಸಿಗಲಿ, ದೇವರು ಉತ್ತರೋತ್ತರ ಅಭಿವೃದ್ಧಿಯನ್ನು ಉಂಟು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ ಮಾಡ್ತೀನಿ. ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ. ಶಮೋದಾಮಸ್ತಪಃ ಶೌಚಂ ಶಾಂತಿರ್ ಅರ್ಜವಂ ಏವಾಚ ಜ್ಞಾನಂ ವಿಜ್ಞಾನಂ ಅಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಭಗವದ್ಗೀತೆಯ ಈ ಶ್ಲೋಕ ನಾನು ಯಾಕೆ ಹೇಳಿದೆ ಅಂದರೆ, ಇವತ್ತಿನ ಪೋಡ್ಕಾಸ್ಟಲ್ಲಿ ನಾವು ನೋಡಿದ್ವಿ ಬ್ರಾಹ್ಮಣರು ಹೇಗೆ ತಮ್ಮ ಸೆಕ್ಯುಲರ್ ಹೆಸರಿನಲ್ಲಿ ತಮ್ಮ ಡ್ಯೂಟೀಸ್ಗಳನ್ನ, ತಮ್ಮ ಸಂಸ್ಕೃತಿಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ಅಥವಾ ನಮ್ಮ ದೇಶವನ್ನು, ಭಾರತ ಖಂಡವನ್ನು ಬಿಟ್ಟು ಬೇರೆ ದೇಶದಲ್ಲಿ ಹೋಗಿ ಸೆಟಲ್ ಆಗ್ತಾ ಇದ್ದಾರೆ. ತಪ್ಪಲ್ಲ, ಹೋಗಬೇಕು, ಗಳಿಸ್ಬೇಕು, ಆದರೆ ನಮ್ಮ ಸಂಸ್ಕೃತಿಯನ್ನು ನಾವು ಮರೆಯಬಾರದು. ಆ ಒಂದು ಪಾಯಿಂಟ್ ನಾನು ಹೇಳೋಕ್ಕೆ ಈ ಶ್ಲೋಕವನ್ನು ಉಪಯೋಗಿಸಿದೆ. ಸೊ ಇವತ್ತಿನ ಪೋಡ್ಕಾಸ್ಟ್ ಇಂಟರ್ವ್ಯೂ ಪೋಡ್ಕಾಸ್ಟ್ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಹೇಳಿ. ಏನೇ ತಪ್ಪಾಗಿದ್ದಲ್ಲೂ, ಯಾರಿಗಾದರೂ ಹರ್ಟ್ ಆದರೆ, ಯಾವುದಾದ್ರೂ ಮಿಸ್ಟೇಕ್ಸ್ ಆದಲ್ಲಿ ಆಡಿಯನ್ಸ್ ನಮ್ಮನ್ನು ಕ್ಷಮಿಸಬೇಕು. ಮತ್ತೆ ಬರ್ತೀವಿ ಮುಂದಿನ ಎಪಿಸೋಡಲ್ಲಿ ಬೇರೆ ಅತಿಥಿ ಜೊತೆ. ಅಲ್ಲಿವರೆಗೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪಾದಲ್ಲಿ ಕಮೆಂಟ್ ಮಾಡಿ ನಮ್ಮನ್ನು ತಿಳಿಸಿ. ನಾವೇನು ಸರಿಪಡಿಸ್ಕೋಬೇಕಂತ ಸರಿಪಡಿಸ್ಕೊಳ್ತೀವಿ. ಧನ್ಯವಾದಗಳು.